ಚನ್ನಪಟ್ಟಣದ ಚೆಲುವಿನ ಗೊಂಬೆಯ ನಗರಿಯಿಂದ ಬಂದಿರುವಂತಹ ಒಬ್ಬ ಕಲಾವಿದೆ, ನಟಿ ಮತ್ತು ಪೋಷಕ ನಟಿ. ವಯಸ್ಸಾಗಲ್ವಾ ನಿಮ್ಗೆ? ಇನ್ನು 16-18 ವಯಸ್ಸಲ್ಲೇ ಇದೆ ನನ್ನ ಮೈಂಡ್. ಬೆಸ್ಟ್ ಫ್ರೆಂಡ್ ಫಾರ್ ಯು. ನನ್ನ ಕಲೆ, ನನ್ನ ಮೇಕಪ್, ಮಿರರ್. ಬಾಲ್ಯದೆಲ್ಲವೂ ಕೂಡ ಚನ್ನಪಟ್ಟಣ ನೆನಪಿದ್ಯಾ? ನಾವು ಎಮ್ಮೆ ಮೇಲೆಲ್ಲ ಕುತ್ಕೊಂಡು ಹೋಗ್ತಿದ್ವಿ, ಎಷ್ಟು ಮಜಾ ಇರ್ತಿತ್ತು ಗೊತ್ತಾ. ಹೆಣ್ಮಕ್ಳು ಹಾಕೋ ಬಟ್ಟೆಗಿಂತ ನನ್ನ ತಮ್ಮಂದು ಚಡ್ಡಿ ಶರ್ಟ್ ಹಾಕೊಂತಿದ್ದೆ ನಾನು ಅವಾಗ. ಸೊ ಅಲ್ಲಿಗೆ ಗಂಡು ಬೀರಿ ಗಟ್ವಾಣಿ ಅಂದ್ರೆ ಲಕ್ಷ್ಮಿ. ಆ ಕಷ್ಟದಲ್ಲಿ ಆ ನೋವು ಇರುತ್ತಲ್ಲ, ಆ ನೋವನ್ನ ನಾನು ಎಂಜಾಯ್ ಮಾಡ್ತೀನಿ. ನಮ್ಮ ತಂದೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀನಿ. ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರ್ಗೆ ಕೆಲವೊಂದು ಕೆಟ್ಟ ಅಭ್ಯಾಸ ಇರುತ್ತೆ. ನಮ್ಮ ಮನೇಲಿ ಒಂದು ದಿಂಬಿರ್ಲಿಲ್ಲ ಹರೀಶ್. ಇನ್ ಕೆಲವರು ಎಷ್ಟು ಬರುತ್ತೆ ನಿಮ್ಗೆ ಅಂತ ಕೇಳ್ತಾರೆ. ಅವ್ರ ಪ್ರೀತಿಯಿಂದ ಮಾತಾಡ್ತಾರ, ನಾವು ಮಾತಾಡ್ತೀವಿ. ತೀರಾ ಪರ್ಸನಲ್ ಬರಬಾರ್ದು ಅವ್ರು. ಯಾಕೆ ಬೇಕದು? ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದ್ರೆ ನಾನು ಕುಡ್ದು ಬಿಟ್ಟು ನಿಂತ್ಕೊಳಕಾಗದೆ ತೂರಾಡ್ತಿದ್ದೆ ಅಂತ ಹೇಳ್ತಾರೆ. ಇವ್ರೇನ್ ಹಿಂಗ್ ಮಾತಾಡ್, ನಾ ಏನ್ ಕಳ್ತನ ಮಾಡಿದ್ದೀನ, ದರೋಡೆ ಮಾಡಿದ್ದೀನ, ಕೊಲೆ ಮಾಡಿದ್ದೀನ? ನನ್ ರಾಯರು, ನನ್ ಮಂತ್ರಾಲಯ ಅಂದ್ರೆ ನನ್ ಮಂತ್ರಾಲಯ ಹೋಗಿ ವಾಪಸ್ ಬರೋಷ್ಟ್ರಲ್ಲಿ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತೀನಿ ನಾನು. ಅವ್ರಿಗೆ ಚಾಲೆಂಜ್ ಆಗಿ ಬಂದವ್ರು. ಅವ್ರೇನ್ ಮಾಡಿದ್ರು, ಇನ್ನೊಂದ್ ಮದ್ವೆ ಮಾಡ್ಕೊಂಡ್ರು. ಸೊ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇತ್ತು. ಆಕೆ ಅವರು ಒಬ್ರನ್ನ ನಾನು ಚಾಯ್ಸ್ ಮಾಡ್ಲೇಬೇಕಿತ್ತು. ನಾನು ಸಿನಿಮಾ ಪ್ರಯತ್ನ ಪಟ್ಟಾಗ ಡೈರೆಕ್ಟರ್ ಜೊತೆ, ಪ್ರೊಡ್ಯೂಸರ್ ಜೊತೆ ಡೈರೆಕ್ಟ್ ಆಗಿ ಹೇಳಿ, ನಮಸ್ಕಾರ, ನಾನು ಹರೀಶ್ ನಾಗರಾಜು. ವೆಲ್ಕಮ್ ನ್ಯೂಸೋ. ಇವತ್ತಿನ ನಮ್ಮ ಎಪಿಸೋಡ್ಗೆ ನಿಮಗೆ ಸ್ವಾಗತ. ನನ್ನನ್ನು ಪ್ರೀತಿಯಿಂದ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳುವ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ಇವತ್ತಿನ ಹರಿಕಥೆಯ ಅತಿಥಿ, ಅವ್ರೂರು ತುಂಬ ಫೇಮಸ್ಸು. ಬೆಂಗಳೂರು ಟು ಮೈಸೂರು ಓಡಾಡೋ ಪ್ರತಿಯೊಬ್ಬರಿಗೂ ಕೂಡ ಆ ಊರು ಗೊತ್ತು. ಊರಿನ ತುಂಬ ಜನ ವ್ಯಕ್ತಿಗಳು ಪ್ರಸಿದ್ಧಿ ಪಡೆದಿದ್ದಾರೆ. ಆ ಸಾಲಿನಲ್ಲಿ ಇವರು ಕೂಡ ಕರ್ನಾಟಕದ ಜನಮಾನಸದಲ್ಲಿ ಮನೆ ಮನೆಯ ಮತ್ತು ಮನಮನದ ಕಲಾವಿದೆಯಾಗಿದ್ದಾರೆ. ಸುಮ್ಮನೆ ಫ್ಲ್ಯಾಶ್ ಬ್ಯಾಕಲ್ಲಿ ಕರ್ನಾಟಕದ ಮೊದಲ ವಿದ್ಯಾಮಂತ್ರಿ ಎಂದಾಗ ನಾವು ವೆಂಕಟಪ್ಪನವ್ರು ನೆನಪಿಸ್ಕೊಳ್ತೀವಿ, ಅದು ಅವರದೇ ಊರಿನವ್ರನ್ನ. ಅಥವಾ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಪುಟ್ಟಣ್ಣಯ್ಯನವ್ರನ್ನ, ದೇ ಜವರೇಗೌಡರನ್ನ ನೆನಪಿಸ್ಕೊಂಡಾಗ ಆ ಊರು ನೆನಪಾಗುತ್ತೆ. ಬೆಂಗಳೂರು ಅಂದಾಗ ನಾವು ಕೆಂಗಲ್ ಹನುಮಂತಯ್ಯನವ್ರನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಅವಾಗಲೂ ಅವರೂರು ನಮಗೆ ತುಂಬ ಕಾಡುತ್ತೆ. ಕನ್ನಡ ಚಿತ್ರ ಜಗತ್ತಿನಲ್ಲಿ ಹಿರಿಯ ಕಲಾವಿದೆ ಬಿ ಸರೋಜಾದೇವಿಯವ್ರು ನೆನಪಿಸ್ಕೊಂಡಾಗ ಅವರ ಊರು ನೆನಪಾಗುತ್ತೆ, ಆ ತಾಲೂಕು ನೆನಪಾಗುತ್ತೆ. ಅದೇ ಊರಿನಿಂದ ಬಂದಂಥ ಮಗದೊಬ್ಬ ಚಂದದ ನಟಿ. ಯಾಕ ಪದವನ್ನು ಒತ್ತೆ ಹೇಳ್ತಿದ್ದೀನಿ ಅಂದರೆ, ಆ ಊರು ಫೇಮಸ್ ಆಗಿರೋದೇ ಚಂದದ ಆಟಿಕೆಗಳಿಗೋಸ್ಕರ, ಅಂದರೆ ಬೊಂಬೆಗಳಿಗೋಸ್ಕರ. ಈಗ ಒಂದು ಐಡಿಯಾ ಸಿಕ್ಕಿರುತ್ತಲ್ಲ, ಚನ್ನಪಟ್ಟಣದ ಚೆಲುವಿನ ಗೊಂಬೆಯ ನಗರಿಯಿಂದ ಬಂದಿರುವಂಥ ಒಬ್ಬ ಕಲಾವಿದೆ. ತುಂಬ ವರ್ಷಗಳಿಂದ ಅವ್ರ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ತುಂಬ ದೊಡ್ಡವರ ಅಂತ ಯಾರಿಗೆ ಆದರೂ ಅನ್ಸಿರೋಕೆ ಸಹಜ. ಆದರೆ ಅಷ್ಟೊಂದು ದೊಡ್ಡವರಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಹಾಗಿದ್ದಾರೆ ಇಂಡಸ್ಟ್ರಿಯಲ್ಲಿ. ಬೆಳ್ಳಿತೆರೆ ಮತ್ತು ಕಿರುತೆರೆ ದೊಡ್ಡ ಹೆಸರು ಮಾಡಿರುವಂಥ ನಟಿ ಮತ್ತು ಪೋಷಕ ನಟಿ, ನನ್ ಅದರ್ ದೆನ್ ಲಕ್ಷ್ಮೀ ಸಿದ್ದಯ್ಯ. ನಮಸ್ತೆ. ಹೌ ಆರ್ ಯು? ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆಸ್ ಯೂಶುವಲ್ ಸೂಪರ್. ಹರಿಕಥೆಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಈ ಸ್ಮೈಲು, ಈ ಚಂದದ ಖುಷಿಗೆ ತುಂಬಾ ಜನ ನಿಮ್ಮನ್ನ ಯಾವಾಗ್ಲೂ ಹೊಗಳ್ತಿರ್ತಾರೆ, ಇಷ್ಟಪಡ್ತಿರ್ತಾರೆ. ಹೌದು. ವಯಸ್ಸಾಗಲ್ವಾ ನಿಮ್ಗೆ? ಸುಮ್ನೆ ಇರಿ, ಯಾಕೆ ವಯಸ್ಸಾಗ್ಬೇಕಾ? ಏನೋ ದೇವ್ರು ಕೊಟ್ಟಿರೋ ವರ ಇದು. ಇಲ್ಲ, ಎಲ್ಲರಿಗೂ ಅನ್ಸೋದೇನ್ ಗೊತ್ತಾ, ತುಂಬಾ ವರ್ಷದ ಇವ್ರು ನೋಡ್ತಿದೀವಲ್ಲ ಅಂತಾನೆ ಅನಿಸ್ಬಿಡ್ತಾ ಇರುತ್ತೆ. ಬಟ್ ಸ್ಟಿಲ್ ಯು ಲುಕ್ ಲೈಕ್, ಅದು ಚಂದವಾಗಿ ಅಂದವಾಗಿ ಊರಿಗೆ ತಕ್ಕ ಹಾಗೆ ನೀವು ಹಾಗೆ ಕಾಣಿಸ್ತೀರಿ. ಅದಕ್ಕೆ ಕುತೂಹಲದ ಪ್ರಶ್ನೆ, ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಲಿ ಅಂತ ಕೇಳ್ತಾ ಇದ್ದೀನಿ. ಗೊತ್ತಿಲ್ಲ ಹರೀಶ್ ಏನು ಅಂತ. ಯಾಕೆಂದ್ರೆ ಈ ಫೀಲ್ಡ್ ನಾನು ಬಂದಾಗ ಆಲ್ಮೋಸ್ಟ್ ಒಂದು 19-20 ವರ್ಷ ನನಗೆ. 2001 ನಾನು ಎಂಟ್ರಿ ಕೊಟ್ಟಿದ್ದು.
ಆ, ನನ್ನ ಕ್ಯಾರೆಕ್ಟರ್ ಹೆಂಗಿತ್ತು ಅಂದ್ರೆ ತುಂಬಾ ಹುಡುಗಾಟಿಕೆ ನಾನು. ಓಕೆ. ಆ, ನನಗೆ ಏಜ್ ಆಗಿದೆ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ನಾನು ಹೇಗೆ ಇವಾಗ ಇಷ್ಟು 40 ಆಯ್ತು ಅಂತಾನೆ ನನಗೆ ಗೊತ್ತಿಲ್ಲ. ಯೋಚನೆ ಮಾಡಿದ್ರೆ ಅಯ್ಯೋ ನನ್ನ ವಯಸ್ಸೆಲ್ಲ ನಾನು ಕಳೆದೇ ಬಿಟ್ನಾ ಅಂದ್ರೆ ಇವಾಗ ನಾನು ಬೆಳಿಗ್ಗೆ ಶೂಟಿಂಗ್ ಹೋದ್ರೆ ರಾತ್ರಿ ಬರ್ತೀವಿ, ಮಿಕ್ಕಿದ ಟೈಮಲ್ಲಿ ಹಾಗೆ ಹೇಗೆ ಓಡಾಡ್ಕೊಂಡಿರ್ತೇವೆ. ಸೊ ಹೇಗೆ ಕಳೀತು ಅನ್ನೋದೇ ನನಗೆ ಒಂದು ಪ್ರಶ್ನಾರ್ಥಕ. ಬೆಸ್ಟ್ ಫ್ರೆಂಡ್ ಫಾರ್ ಯು ಇಷ್ಟು ವರ್ಷ ಅಂದ್ರೆ ಬಹುಶಃ ನಂಗೆ ಗೊತ್ತಿರಂಗೆ ಒಂದು ಕನ್ನಡಿ, ಇನ್ನೊಂದು ಮೇಕಪ್ ಕಿಟ್ಟು ಮತ್ತು ಕ್ಯಾಮ್ರಾ, ನನ್ನ ಕಲೆ. ಎಷ್ಟು ಸಮಯ ಕಳೆದು ಬಿಟ್ರಿ ಅದ್ರ ಜೊತೆ ನೀವು ಅಲ್ವಾ? ಅದು ಅದ್ರ ಜೊತೆ ಸಮಯ ಕಳೆದೆ ಅನ್ನೋದಕ್ಕಿಂತ ಅದು ನನ್ನ ಜೀವನನ ರೂಪಿಸ್ತು. ಪಾಯಿಂಟ್. ನನ್ನ ಜೀವನನ ರೂಪಿಸ್ತು, ನನಗೆ ಒಂದು ಹೆಸರು ತಂದ್ಕೊಡ್ತು. ಇವತ್ತು ಲಕ್ಷ್ಮೀ ಸಿದ್ದಯ್ಯ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಗೊತ್ತಿದೆ ಅಂದ್ರೆ ಅದು ನನ್ನ ಮಾಧ್ಯಮದಿಂದನೇ. ನನ್ನ ಕಲೆ, ನನ್ನ ಮೇಕಪ್ಪು, ಮಿರರು, ಏನೇನು ಹೇಳ್ತಿರೋ ಎಲ್ಲ ಅದು ಅವುಗಳಿಂದನೇ ಇವತ್ತು ನಾನು ಇಲ್ಲಿದ್ದೀನಿ, ಇವತ್ತಿಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅನ್ನೋದಕ್ಕೂ ಕಾರಣ ಅದೇ. ಓಕೆ, ಇಡೀ ಕರ್ನಾಟಕದ ಜನತೆ ಪರವಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸೋಣ. ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ವೃತ್ತಿ ಬದುಕಿನ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಇದ್ದಾರೆ. 25 ವರ್ಷಗಳ ಜರ್ನಿ ಇದು ಲಕ್ಷ್ಮಿ ಅವರೇ. ಹೌದು, ಥ್ಯಾಂಕ್ ಯು. ಆಗೋಯ್ತಾ ಅಂತ ಅನಿಸಿದ್ಯಾ? ಒಬ್ಬಾ ಎಷ್ಟು ದೂರ ಬಂದೆ ಗುರು ಅಂತ ಅನ್ಸುತ್ತಾ? ಖುಷಿ ಆಗತ್ತೆ. ನಾನು 25 ವರ್ಷ ಬಂದಿದ್ದೀನ ಅನ್ನೋದೇ ನನಗೆ ಒಂದು ಆಶ್ಚರ್ಯ ಅನ್ಸುತ್ತೆ. ನಾನು ಬಂದ ಅಂತ ಅನ್ಸುತ್ತೆ ಒಂದೊಂದ್ಸಲ. ಓಕೆ, ನನಗೆ ಇವಾಗ್ಲೂ ಯಾವ ತರ ಫೀಲ್ ಅಂದ್ರೆ, ನೀವ್ ಅವಾಗ್ಲೇ ಕೇಳಿದ್ರಿ ನಿಮ್ಗೆ ಏಜ್ ಆಗಲ್ವಾ ಅಂತ. ನಾನು ಇನ್ನೂ ಆ ಹುಡುಗಾಟಿಕೆಲೇ ಇದ್ದೀನಿ. ಏಕೆಂದ್ರೆ ನಾನು ಇನ್ನೂ 16-18 ವಯಸ್ಸಲ್ಲೇ ಇದೆ ನನ್ನ ಮೈಂಡ್. ಅಂದ್ರೆ ನನಗೆ ಗೊತ್ತಿಲ್ಲ ಇವಾಗ ನನಗೆ ಹೆಂಗೆ ಟೈಮ್ ಹೋಯ್ತು ಅಂತ. ಆದರೆ ಮೋಸ್ಟ್ಲಿ ಅದು ಒಂದು ಪ್ಲಸ್ ಇರಬಹುದೇನೋ. ಈಗ ನಾನು ವಯಸ್ಸಾಯ್ತು, ಅಯ್ಯೋ ನನಗೆ ವಯಸ್ಸಾಯ್ತು ಅಂತ ಯಾವತ್ತೂ ನಾನು ಅನ್ಕೊಂಡೇ ಇಲ್ಲ. ಅದೇ ಜೋಶು, ಅದೇ ಎನರ್ಜಿ, ಹೋಗಬೇಕು, ಮಾಡಬೇಕು, ಇಲ್ಲ ನಾನು ಹೋಗ್ತೀನಿ, ನಾನು ಮಾಡ್ತೀನಿ, ಆ ಜೋಶಲ್ಲೇ ಇರ್ತೀನಿ ನಾನು ಯಾವಾಗ್ಲೂ. ಸೊ ಅದು ಇರಬಹುದು. ಅಲ್ಲೆಲ್ಲೋ ನೈಟ್ ಹೊರಡ್ತಾರೆ, ಬೆಳಗ್ಗೆ ಹೈದರಾಬಾದಲ್ಲಿ ಒಂದಷ್ಟು ಶೂಟಿಂಗ್ ಮುಗಿಸ್ತಾರೆ, ಒಂದಷ್ಟು ದಿನ ಇರ್ತಾರೆ, ಡೇ ಅಂಡ್ ನೈಟ್ ಶೂಟ್ ಮಾಡ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಇಲ್ಲಿ ಯಾವ್ದೋ ಸಿನಿಮಾ ಒಪ್ಕೊಂಡಿರ್ತಾರೆ, ಇಲ್ಲಿ ಯಾವ್ದೋ ಡೈಲಿ ಸೀರಿಯಲ್ಗಳು ಒಪ್ಕೊಂಡಿರ್ತಾರೆ, ಮತ್ತೆ ಕಂಟಿನ್ಯೂಸ್ ಶೂಟಿಂಗ್ ಪ್ರೊಸೆಸ್ ಇರುತ್ತೆ. ಏನ್ ದಡಿವಾಗಲ್ವಾ ನಿಮ್ಗೆ? ಇಲ್ಲ, ನನಗೆ ಆ ಕೆಲಸ ಮಾಡಕ್ ತುಂಬಾ ಇಷ್ಟ. ನಂಗೆ ಖಾಲಿ ಕುತ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ಏನ್ ಕೆಲ್ಸಾನೇ ಮಾಡ್ತಾ ಇಲ್ಲ ನಾನು, ಅಯ್ಯೋ ಏನೋ ಒಂಥರ ಮೂಡ್ ಆಫ್ ಆಗಿ ಹೋಗ್ತೀನಿ ನಾನು. ನನಗೆ ಯಾವಾಗ್ಲೂ ಬ್ಯುಸಿ ಇರಬೇಕು, ಮೈಂಡ್ ಬ್ಯುಸಿ ಇರಬೇಕು, ಏನಾದ್ರೂ ಮಾಡ್ತಿರ್ಬೇಕು. ಅದು ಏನು ಮಾಡ್ತಾ ಇಲ್ಲ ಅಂದ್ರೆ ಸ್ವಿಮ್ಮಿಂಗ್ ಹೋಗೋದು, ಸಮಥಿಂಗ್ ಆ ತರದ್ ಏನೋ ಒಂದು. ಐ ಲವ್ ಸ್ಪೋರ್ಟ್ಸ್ ಈಗಿನಲ್ಲ, ಚಿಕ್ಕ ವಯಸ್ಸಿಂದನು. ಹಂಗ ನೋಡಕ್ ಹೋದ್ರೆ ಓದೋದಲ್ಲಿ ನಾನು ಸ್ವಲ್ಪ ಕಡಿಮೆನೆ, ಬಿಟ್ರೆ ಓಡ್ತಿದ್ದೆ ನಾನು. ಅಂದ್ರೆ ರನ್ನಿಂಗ್ ಅಲ್ಲಿ ಇದ್ದೆ ನಾನು. ರನ್ನಿಂಗ್ ಅಲ್ಲಿ ಇದ್ದೆ, ಲಾಂಗ್ ಜಂಪ್ ಅಲ್ಲಿ ಇದ್ದೆ, ಖೋಖೋಗೆ ಕ್ಯಾಪ್ಟನ್ ಆಗಿದ್ದೆ ನಾನು. ಆಮೇಲೆ ವಾಲಿಬಾಲ್ ಆಡ್ತಾ ಇದ್ದೆ, ಥ್ರೋಬಾಲ್ ಆಡ್ತಾ ಇದ್ದೆ, ವಾಲಿಬಾಲ್ಗೂ ನಾನು ಕ್ಯಾಪ್ಟನ್ ಆಗಿದ್ದೆ. ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇದ್ದೆ. ನನಗೆ ಓದೋದಕ್ಕಿಂತ ಒಂದು ಸ್ಪೋರ್ಟ್ಸ್ ವುಮನ್ ಆಗೋದಕ್ಕೆ ತುಂಬಾ ಇಷ್ಟ ಇತ್ತು. ನಂಗೆ ತುಂಬಾ ಇಷ್ಟ ಇತ್ತು. ನನ್ಗೆ ಇವಾಗ್ಲೂ ನನ್ಗೆ ಆ ಫೀಲ್ ಇದೆ. ನಮ್ಮ ಅಪ್ಪ ಅಮ್ಮ ನನ್ನನ್ನು ಏನೂ ಮಾಡ್ಲಿಲ್ವಲ್ಲ, ನನ್ಗೆ ಯಾವ್ದಕ್ಕಾದ್ರೂ ಒಂದಕ್ಕೆ ಹಾಕಿದ್ರೆ ನಾನು ಏನೋ ಒಂದು ಅಚೀವ್ ಮಾಡ್ತಿದ್ದೆ, ನನ್ನ ದೇಶಕ್ಕೆ ನಾನು ಏನೋ ಮಾಡ್ತಾ ಇದ್ದೆ ಅಂತ. ಮಿಲ್ಟ್ರಿಗೆ ಸೇರ್ಬೇಕು ಅಂತ ಆಸೆ ಇತ್ತು ನನಗೆ. ನಾಜೂಕಾಗಿ ಬೆಳೆಯೋದಕ್ಕಿಂತ ಹಾರ್ಡ್ ವರ್ಕ್ ಇಷ್ಟ. ಕಷ್ಟಪಡಬೇಕು. ಆ ಕಷ್ಟದಲ್ಲಿ ಆ ನೋವು ಇರುತ್ತಲ್ಲ, ಆ ನೋವನ್ನ ನಾನು ಎಂಜಾಯ್ ಮಾಡ್ತೀನಿ. ಆ ಥರ ನಾನು. ಬಟ್ ಏನೋ ಗೊತ್ತಿಲ್ಲ, ನನಗೆ ಅದೊಂದೇ ಬೇಜಾರು. ನನಗೆ ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡಬೇಕಿತ್ತು, ಮಾಡೋಕ್ಕಾಗ್ಲಿಲ್ವಲ್ಲ. ನನಗೆ ತುಂಬ ನನ್ನ ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋದು ಆಸೆ ತುಂಬ ಇತ್ತು. ಮಿಲ್ಟ್ರಿಗೆ ಸೇರಬೇಕು ಅನ್ನೋದು ತುಂಬ ಇತ್ತು. ಬಟ್ ಕೆಲವೊಂದು ಸಿಚುವೇಶನಿಂದ ಏನೂ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಆದರೆ ಕಲೆ ಅನ್ನೋದು ನಮ್ಮ ವಂಶದಲ್ಲಿ ಯಾರಿಗೂ ಇರಲಿಲ್ಲ. ಅಂದರೆ ಈ ನಾಟಕ ಇರ್ಬೋದು ಅಥವಾ ಸಿನಿಮಾ, ಸೀರಿಯಲ್ ಅಂತ ಯಾರೂ ಮಾಡಿಲ್ಲ. ನಮ್ಮ ವಂಶದಲ್ಲಿ ಅಂದ್ರೆ ನಾನೇ ಮೊದಲನೇ ವ್ಯಕ್ತಿ. ಹುಟ್ಟಿದ್ದು ಅಂದ್ರೆ ನಮ್ದು ಹೆಂಗಿತ್ತಂದ್ರೆ, ಬೆಂಗಳೂರಲ್ಲಿ ಸ್ವಲ್ಪ ವರ್ಷ, ಚನ್ನಪಟ್ಟಣದಲ್ಲಿ ಬೈರಾಪಟ್ನ ಅನ್ನೋದು ನನ್ನ ಊರು, ನನ್ನ ಹಳ್ಳಿ. ಅಲ್ಲಿ ಸ್ವಲ್ಪ ವರ್ಷ. ಹಂಗೆ ನಾವು ಅಂದ್ರೆ ಅಪ್ಪ ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಸಿದ್ದಯ್ಯ. ಸೊ
ಅವರು ಅವಾಗಿನವರೆಲ್ಲ ಹಂಗೆ ಅಲ್ವಾ, ಸ್ವಲ್ಪ ವರ್ಷ ಅವ್ರಿಗೆ ಹೆಂಗ ಅನ್ಸ್ತಿತ್ತೋ ಅವಾಗ ಊರಿಗೆ ಹೋಗಿ ಕರ್ಕೊಂಡು ಹೊರಟೋಗೋರು, ಆಮೇಲೆ ವಾಪಸ್ ಇಲ್ಲಿ ಬರ್ತಿದ್ವಿ. ಸೊ ಹಂಗಾಗಿ ನಾವು ಅಲ್ಲಿ ಸ್ವಲ್ಪ ವರ್ಷ ಇಲ್ಲಿ ಸ್ವಲ್ಪ ವರ್ಷ ಹಂಗೆ ಮಿಕ್ಸ್ ಆಗ್ತಿತ್ತು. ಬಟ್ ಬಾಲ್ಯದೆಲ್ಲವೂ ಕೂಡ ಚನ್ನಪಟ್ಟಣ ನೆನಪಿದ್ಯಾ? ಹಾ ಇದೆ. ಎಂತ ಮಾಡ್ತಿದ್ರಿ? ನಾವೆಲ್ಲ ಅಕ್ಕಪಕ್ಕ ಎದುರುಗಡೆ ಇರೋರು ಎಲ್ಲ ಸೇರ್ಕೊಂಡು ರಜಾ ಸಮ್ಮರ್ ಹಾಲಿಡೇಸ್ ಬಂತು ಅಥವಾ ಸಂಡೇ ಸ್ಯಾಟರ್ಡೆ ಅಂತ ಬಂತು ಅಂದ್ರೆ ಎಲ್ಲ ಅವರು ಒಂದಷ್ಟು ಕುರಿಗಳನ್ನ ಅಟ್ಕೊಂಡ್ ಬರೋರು. ನಮ್ಮನೇಲಿ 2 ಹಸು ಇತ್ತು, ಅದು ಗಂಗೆ ಗೌರಿ ಅಂತ ಹೆಸರಿಟ್ಟಿದ್ವಿ. ಆ ಹಸುಗಳನ್ನ ಕರ್ಕೊಂಡು ನಾನು ನನ್ನ ತಮ್ಮ ಮೊದ್ಲಿಂದ ಪಾರ್ಟ್ನರ್ಸ್ ನಾವಿಬ್ರು. ಸೊ ನಾನು ನನ್ನ ತಮ್ಮ ಹೋಗ್ತಾ ಇದ್ವಿ. ಅವರು ಎಮ್ಮೆ ಅದೆಲ್ಲ ಕರ್ಕೊಂಡು ಬರೋರು. ನಾವು ಎಮ್ಮೆ ಮೇಲೆಲ್ಲ ಕುತ್ಕೊಂಡು ಹೋಗ್ತಿದ್ವಿ, ಎಷ್ಟು ಮಜಾ ಇರ್ತಿತ್ತು ಗೊತ್ತಾ. ಆಮೇಲೆ ಅಲ್ಲಿ ಮರಗಳು ಹತ್ಕೊಂಡು ಆಟ ಆಡೋದು. ಆಮೇಲೆ ಊಟ ತಿನ್ಬೇಕು ಅಂತ ಅನಿಸ್ತಿರ್ಲಿಲ್ಲ, ಅಲ್ಲಿ ಏನೇನು ಸಿಗುತ್ತೋ, ಚೇಪೆಕಾಯಿ ಅಂತೆ. ಆಮೇಲೆ ನಮ್ಮ ಊರಲ್ಲಿ ದೊಡ್ಡ ಫಾರ್ಮ್ ಇದೆ, ಅಲ್ಲಿ ಸಪೋಟ, ಗೇರೆ ಹಣ್ಣು, ಆಮೇಲೆ ಚೇಪೆಕಾಯಿ ಅದೆಲ್ಲ ಇಷ್ಟಿಷ್ಟು ದಪ್ಪ ಇರ್ತಿತ್ತು. ಬೇಲಿ ಹಾರ್ಕೊಂಡು ಒಳಗಡೆ ಹೋಗಿ ನುಕ್ಕೊಂಡು ಕಿತ್ಕೊಂಡು ಎಷ್ಟು ಮಜಾ ಮಾಡ್ತಿದ್ವಿ ಅಂದ್ರೆ ನಂಗೆ ನಿಜವಲ್ಲ ಆ ಲೈಫ್ ಇಷ್ಟ. ಒಂಥರ ತರೋಲಿ ಬಾಲ್ಯದ ಮಕ್ಕಳ ದಿನಗಳನ್ನ ತುಂಬಾ ಎಂಜಾಯ್ ಮಾಡಿದ್ದೀನಿ ನಾನು. ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ನನಗೆ ಹುಡುಗಿರ್ ಫ್ರೆಂಡ್ಸ್ ಇಲ್ಲ, ಹುಡುಗಿರ್ ಫ್ರೆಂಡ್ಸ್ ಅಲ್ಲ, ಹುಡುಗರ ಫ್ರೆಂಡ್ಸು. ಯಾವಾಗಲೂ ಬೀದಿಲೇ ಆಟ ಆಡ್ತಾ ಇದ್ದೆ ನಾನು. ನನಗೆ ಅಂದರೆ ಹೆಣ್ಮಕ್ಳು ಹಾಕೋ ಬಟ್ಟೆಗಿಂತ ನನ್ನ ತಮ್ಮಂದು ಚಡ್ಡಿ ಶರ್ಟ್ ಹಾಕೊಂತಿದ್ದೆ ನಾನು ಯಾವಾಗಲೂ. ಲಂಗ ಬ್ಲೌಸ್ ಇಷ್ಟ ಆಗ್ತಿರ್ಲಿಲ್ಲ. ಏನಾದ್ರೂ ಅಪ್ಪಿ ತಪ್ಪಿ ನಮ್ಮ ಮನೇಲಿ ಏನೋ ಹಬ್ಬಕ್ಕೆ ಏನಾದ್ರೂ ಬಳೆಗಿಳೆ ತೋಡ್ಸಿದ್ರೆ ಕುತ್ಕೊಂಡ್ ಕಲ್ ತಗೊಂಡ್ ಚೆಚ್ತಾ ಇದ್ದೆ. ಅಂದ್ರೆ ನನಗೆ ಆತರದ್ ಇಷ್ಟ ಆಗಲ್ಲ. ಏನೋ ಒಂದು ಅದು ಹಾಕೊಂಡ್ ಹಿಂಗ್ ಚೆಚ್ಚಿದ್ರೆ ಏನಾಗುತ್ತೆ, ಇನ್ನೇನೋ ಒಂದು ಮಣ್ಣ ಹಾಕಿ ಕೆತ್ತೋದು, ಏನೋ ಒಂದು ಏನಾದ್ರೂ ಒಂದ್ ಮಾಡೋದು, ಇಲ್ಲ ಏನಾದ್ರೂ ಒಂದು ಪೀಸ್ ಮಾಡ್ಬೇಕು ನನಗೆ. ಇದೆಲ್ಲ ಹುಡುಗರ ಬುದ್ಧಿನೇ, ಎಲ್ಲ ಹುಡುಗರ ಬುದ್ಧಿನೇ ಇದ್ದಿದ್ ನನಗೆ. ನಮ್ಮಪ್ಪ ಯಾವಾಗ್ಲೂ ಅನ್ನೋರು, ನೀನ್ ಯಾಕೆ ಹೆಣ್ಮಗು ಅದೇ, ನೀನ್ ಗಂಡಾಗ್ಬೇಕಿತ್ತು ನೀನು ಅಂತ. ನನ್ ತಮ್ಮ ಸೈಲೆಂಟು. ಓ, ಇದಕ್ಕೂ ಉಲ್ಟಾ ಕೇಸ್ ಇದು. ನಮ್ಮ ಅಕ್ಕ ಸೈಲೆಂಟು. ಓಕೆ. ನನಗೊಬ್ಳು ಅಕ್ಕ ಇದ್ದಾಳೆ, ಒಬ್ಬ ತಮ್ಮ ಇದ್ದಾನೆ. ನಮ್ಮ ಅಕ್ಕ ಹೆಂಗೆ ಅಂದ್ರೆ ನನ್ ಡೆಡ್ ಅಪೋಸಿಟ್. ಅವಳು ಮನೆಯಿಂದ ಆಚೆನೆ ಬರ್ತಿರ್ಲಿಲ್ಲ. ಅವಳು ಯಾವಾಗ್ಲೂ ಅವಾಗ ಚಿಕ್ಕ ವಯಸ್ಸಿಂದನು ಡ್ರೆಸ್ ಮಾಡ್ಕೊಳ್ಳೋದು, ಹಂಗ್ ಡ್ರೆಸ್ ಮಾಡ್ಕೊಂಡ್ರೆ ಹೆಂಗೆ, ಅವಳು ಯಾವಾಗ್ಲೂ ಮಿರರ್ ಮುಂದೆ ಇರೋಳು. ನನ್ ತಮ್ಮ ನನ್ ಜೊತೆ ಇರೋನು, ಅವ್ನ್ ಸೈಲೆಂಟ್ ಅದ, ಚಿಕ್ಕವನಲ್ಲ, ಸೊ ನನ್ ಜೊತೆ ಸೈಲೆಂಟ್. ಗಂಡು ಬೀರಿ ಗಟ್ವಾಣಿ ಅಂದ್ರೆ ಲಕ್ಷ್ಮಿನೇ. ಹಾ, ಅವಾಗೆಲ್ಲ 25 ಪೈಸಾ ಸಿಕ್ತಿತ್ತು. 25 ಪೈಸದಲ್ಲಿ 1 ಅವರ್ ಸೈಕಲ್, ಚಿಕ್ಕ ಚಿಕ್ಕ ಸೈಕಲ್ಗಳು, ಸೈಕಲ್ ಶಾಪ್ ಅಲ್ಲಿ ತುಳ್ಕೊಂಡು ಹೋಗೋದು, ರೋಡ್ ಎಲ್ಲಂದ್ರೂ ಅಲ್ಲಿ ಹುಡುಗರ ಜೊತೆ. ಬೈಸ್ಕೊಂಡಿಲ್ವಾ? ಅಯ್ಯೋ, ಬೈಸ್ಕೊಳ್ಳೋದ, ಓಡಿಸ್ಕೊಳ್ಳೋದೆ ಚೆನ್ನಾಗಿ. ಹುಡುಗಿ ತರ ಇರೋ ನೋಡು ಅಲ್ಲಿ ಅಂತೆಲ್ಲ ಬೈದಿಲ್ವಾ? ಇಲ್ಲ, ಆತರ ಎಲ್ಲ ನಮ್ಮಪ್ಪ ಹೇಳ್ತಿರ್ಲಿಲ್ಲ. ಅಂದ್ರೆ ಒಂದು ಏಜ್ ಮೆಚೂರ್ ಆದ್ಮೇಲೆ ಸ್ವಲ್ಪ ಲಗಾಮ್ ಹಾಕಕ್ ಶುರು ಮಾಡಿದ್ರು. ಬಟ್ ಅಮ್ಮನ ಕನ್ಸರ್ನ್ ಇರುತ್ತಲ್ಲ. ಇಲ್ಲ, ನಮ್ಮನೇಲಿ ಯಾರ ಮಾತು ಕೇಳ್ತಿರ್ಲಿಲ್ವಲ್ಲ ನಾನು, ಯಾರ ಮಾತು ಕೇಳ್ತಿರ್ಲಿಲ್ಲ. ಒಂದ್ಸಲ ನಮ್ಮಪ್ಪ ಗವಿಪುರಂ ಗುಟ್ಟಳ್ಳಿಲಿದ್ವಿ. ಹೊಸದಾಗಿ ಅವಾಗೆಲ್ಲ ರೆಗ್ಸಿನ್ ಸೋಫಾಗಳು ಬರ್ತಿತ್ತು ಗೊತ್ತಾ, ಅವಾಗ ತಂದು ಇಟ್ರು. ಹಿಂಗೆ ರೆಗ್ಸಿನ್ ಸೋಫಾ ಹೊಸದು ಇಟ್ರು. ನಾನು ಇದ್ದೆ, ನನ್ನ ಮನೇಲಿ ಇದ್ದೆ. ನಮ್ಮಪ್ಪ ಏನ್ ಮಾಡಿದ್ರು, ಆ ಮೆಟೋಡೋರ್ಗೆ ದುಡ್ಡು ಕೊಡಕ್ ಹೋದ್ರು. ನಾನು ಆ ಸೋಫಾ ಹಿಂಗಿತ್ತು, ಅದ್ರ ಪಕ್ಕದಲ್ಲಿ ಒಂದು ಟೇಬಲ್ ಇತ್ತು. ಆ ಟೇಬಲ್ ಇಂದ ಹಿಂಗ್ ಹಾರ್ದೆ ನಾನು. ಹಾರಿದ ತಕ್ಷಣ ಏನಾಯ್ತು, ಆ ಸ್ಟಿಚ್ ಹಾಕಿರ್ತಾರಲ್ಲ, ಪರ್ರ ಅಂತ ಹರಿದೋಯ್ತು. ಹೊಸಾದ್ ಯಾರಿಗೂ ಗೊತ್ತಿಲ್ಲ. ಹಿಂಗ್ ಕುತ್ಕೊಂಡ್ಬಿಟ್ಟಿದ್ದೀನಿ ಫುಲ್. ಎಲ್ಲಿ ಹರಿದೋಗಿದ್ಯೋ ಅಲ್ಲಿ ಕೂತಿದ್ದೀನಿ ಸುಮ್ನೆ. ನಮ್ಮಪ್ಪ ಬಂದ್ರು, ಅವ್ರು ಏನೋ ಮಾಡಿದ್ರು, ಬಟ್ಟೆಲ್ಲ ಚೇಂಜ್ ಮಾಡಿದ್ರು, ಎಲ್ಲ ಮಾಡಿದ್ರು. ನೋಡಿದ್ರು, ಏನ್ ಇವತ್ತು ಸೈಲೆಂಟಾಗಿ ಕೂತಿದ್ದಾಳಲ್ಲ. ನಾನು 1 ನಿಮಿಷ ನಿಂತ ಕಡೆ ನಿಲ್ತಿರ್ಲಿಲ್ಲ. ಏನಾದ್ರೂ ಒಂದು ಡ್ಯಾನ್ಸ್ ಮಾಡೋದು ಅಥವಾ ಏನೋ ಒಂದು ಜಂಪ್ ಮಾಡೋದು, ಏನಾದ್ರೂ ಒಂದು ಬರೀ ತಲಹರಟೆ ನಂದು. ನಮ್ಮ ಅಪ್ಪಂಗೆ ಡೌಟು, ಯಾಕೆ ಹಿಂಗೆ ಕೂತಿದ್ದಾಳೆ, ಯಾವತ್ತೂ ಕೂತ್ಕೊಳ್ಳಲ್ಲ ಇವಳು ಅಂತ. ಏನು ಮಾಡ್ದೆ ಅಂದರು. ಇಲ್ಲಪ್ಪ, ಏನು ಮಾಡಿಲ್ಲ ಎದಳ ಮೇಲೆ ಎತ್ತರೆ ಹರಿದೋಗಿತ್ತ. ನಾವಪ್ಪ ಅವಾಗೆಲ್ಲ ಗೊತ್ತಲ್ಲ ಹೆಂಗ್ ಹೊಡಿತಿದ್ರು ಅಂತ. ಬೆಲ್ಟ್ ತಗೊಂಡು ಬಾರ್ಸೋರು, ರೂಲ್ ದೊಣ್ಣೆ, ಸ್ಕೇಲು, ಅಥವಾ ಕೈ ಹೊಡೆದ್ರೆ ಹಂಗಂಗೆ ತೊಡೆ ಮೇಲೆ ಮೂಡ್ಬಿಡ್ತಿತ್ತು. ಸ್ಲೇಟಲ್ಲೂ ಹೊಡಿಯೋರು. ಅಯ್ಯೋ, ನಮ್ಮಪ್ಪ ಒಂದ್ಸಲ ಹಿಂಗೆ ಈ ಜಾಯಿಂಟ್ಸ್ಗೆ ಹೊಡೆದ್ಬಿಟ್ಟಿದ್ರಂತೆ, ಕೂತ್ಕೊಂಡ್ಬಿಟ್ಟಿತ್ತಂತೆ. ನಂಗೆ ಗೊತ್ತಿಲ್ಲ, ನಮ್ಮಮ್ಮ ಹೇಳೋರದು.
ನಮ್ಮ ಅಮ್ಮನ ಹತ್ರ ಹತ್ಕೊಂಡು ಹೋಗಿ ಹೇಳೋದಂತೆ ನಮ್ಮಪ್ಪ ಯಾವಾಗ ಸಾಯ್ತಾರೆ ಅಂತ. ಆ ಲೆವೆಲ್ಗೆ ಅಷ್ಟು ಹೈಪರ್ ಇದ್ನಂತೆ ನಾನು. ಅಯ್ಯೋ ನಮ್ಮಮ್ಮ ಹೇಳ್ತಾ ಇರ್ತಾರೆ, ಚಿಕ್ಕ ಮಗುವಿಂದನೂ ಹಾಗೆ ಅಂತೆ. ಚಿಕ್ಕ ಮಗುಲಿ ನಾನು ಅಳಕ್ಕೆ ಶುರು ಮಾಡಿದ್ರೆ ಇಡೀ ರಾತ್ರಿ ಅಳ್ತಿದ್ನಂತೆ. ನಮ್ಮಪ್ಪ ತಗೊಳೋ ಎಲ್ಲರೂ ಮಲಗಿಸ್ಬಿಟ್ಟು ಬಂದ್ಬಿಡು, ಬೇಡ ಏನು ಇವಳು ನಿದ್ದೆನೆ ಕೊಡಲ್ಲ ಅಂತ. ಆ ಲೆವೆಲ್ಗೆ ಅವಾಗಿಂದನೂ ಹಾಗೆ ಅಂತೆ. ಸೊ ನೀವು ಶೂಟಿಂಗ್ ಸೆಟ್ ಅಲ್ಲಿ ಇದ್ರೆ ಅಲ್ಲಿ ನಗು, ಎನರ್ಜಿ ಎಲ್ಲರ ಜೊತೆ ಹಾಗೆ ಇರ್ತಾರೆ ಲಕ್ಷ್ಮಿ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ನನ್ಗೆ ಯಾವಾಗ್ಲೂ ರಿವರ್ಸ್ ಪ್ರಶ್ನೆ, ನಿಮ್ಗೆ ಇಷ್ಟು ವರ್ಷ ಜರ್ನಿ ಮಾಡ್ಬಿಟ್ಟಿದಿರಿ, ನಂಗೆ ಅನಿಸ್ತಾ ಇರೋದು ನೀವು ಯಾರ ಜೊತೆ ಕೆಲಸ ಮಾಡಿಲ್ಲ, ಎಲ್ಲಿ ಕೆಲಸ ಮಾಡಿಲ್ಲ, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಇರ್ಲಿಲ್ಲ ಅಂತ ಕೇಳ್ಬೇಕು ಅನಿಸ್ತದೆ ನನಗೆ. ಅಂದ್ರೆ ಇವರ್ ಎವ್ರಿವೇರ್ ಇದ್ದೆ, ಬಟ್ ನಂಗೆ ದರ್ಶನ್ ಅವ್ರ ಜೊತೆ ವರ್ಕ್ ಮಾಡಿಲ್ಲ ನಾನು. ಓಕೆ. ಡಿ ಬಾಸ್ ಜೊತೆ ಕೆಲಸ ಮಾಡಿಲ್ಲ. ಆಮೇಲೆ ನಂಗೆ ಇಷ್ಟ, ಡಿ ಬಾಸ್ ಅಂದ್ರೆ ಇಷ್ಟ, ನಂಗೆ ಅವ್ರ ಜೊತೆ ವರ್ಕ್ ಮಾಡಕ್ ಇಷ್ಟ. ಆಕ್ಚುಲಾಗಿ ನಾನು ಫಸ್ಟ್ ಸಿನಿಮಾ ಅಂತ ಕ್ಯಾಮ್ರಾ ಫೇಸ್ ಮಾಡಿದ್ದೆ ಒಂದು ಸಿಹಿ ಮುತ್ತು ಅನ್ನೋ ಸಿನಿಮಾ. ಸಿನಿಮಾ ಅವಾಗ್ಲೇ ತುಂಬಾ ದೊಡ್ಡ ಬಜೆಟ್ ಸಿನಿಮಾ ಅದು. ಅದು ಏನೋ ಸಮ್ ಪ್ರಾಬ್ಲಮ್ ಆಗಿ ರಿಲೀಸ್ ಆಗ್ಲಿಲ್ಲ. ಆದ್ರೆ ಅದ್ರಲ್ಲಿ ತುಂಬಾ ಜನ ಹೀರೋಗಳಿದ್ರು. ಪ್ರೇಮ್, ಧ್ಯಾನ್, ದರ್ಶನ್, ಆಮೇಲೆ ಕೋಮಲ್, ಉಪೇಂದ್ರ ಅವರು ಮಾಡಿದ್ರು ರೀಸೆಂಟ್ ಆಗಿ, ಅವ್ರದ್ದು ಏನೋ ಶೂಟ್ ಮಾಡಿದ್ರಂತೆ. ಅವರು ಎಲ್ಲ ಇದ್ರು. ಅದ್ರಲ್ಲಿ ನಾನು ಸೆಕೆಂಡ್ ಲೀಡ್ ಮಾಡಿದ್ದೆ. ಡಿ ಬಾಸ್ ದರ್ಶನ್, ತಗುದೀಪ್ ಶ್ರೀನಿವಾಸ್ ಜೊತೆ ಲಕ್ಷ್ಮೀ ಸಿದ್ದಾಗೆ ಒಂದು ಆಸೆ ಇದೆ, ಎಲ್ಲರ ಜೊತೆ ಆಕ್ಟ್ ಮಾಡ್ಬಿಟ್ಟಿದೀನಿ ಎಕ್ಸೆಪ್ಟ್ ಅವ್ರ ಜೊತೆ ಶೇರ್ ಮಾಡ್ಬೇಕು ಸ್ಕ್ರೀನ್ ನ ಅನ್ನೋದು. ನೋಡೋಣ ಯಾವ ಅಟ್ಲೀಸ್ಟ್ ಈಗ್ಲಾರು ಇಳಿರುತ್ತೇನೋ ಅಂತ. ಆಗತ್ತೆ, ಅಂದ್ರೆ ನನ್ಗೆ ನಂಬಿಕೆ ಇದೆ. ನಾನು ಯಾವತ್ತು ಆಸೆ ಪಟ್ಟಿದ್ದೀನೋ ಅದು ಸಡನ್ ಆಗಿ ಆಗ್ಲಿಲ್ಲ ಅಂದ್ರು ಸ್ವಲ್ಪ ಟೈಮ್ ಆದ್ರೂ ಆಗತ್ತದು. ನಾನು ಏನ್ ಅನ್ಕೊಂತೀನೋ, ಏನ್ ಆಸೆ ಪಡ್ತೀನೋ ಅದು ಸಿಗತ್ತೆ ನಮಗೆ. ವೆರಿ ಗುಡ್. ಈ 25 ವರ್ಷದ ಹಿಂದೆ ಹೆಸರು ತಕ್ಕ ಹಾಗೆ ಲಕ್ಷ್ಮಿ ಅಂದಾಗ ಗೊತ್ತಿಲ್ಲ ನಿಮ್ ಮನಸ್ಥಿತಿ ಹೇಗಿತ್ತು ಅಂತ. ಆರಾಮಾಗಿ ದುಡ್ಡು ಕಾಸು ಎಲ್ಲ ಆರಾಮಾಗಿತ್ತ ಮನೇಲಿ? ನಂಗೆ ಹರೀಶ್, ಈ ಕಷ್ಟಗಳು ಅಂತ ಹೇಳ್ಕೊಳ್ಳೋದಕ್ಕಿಂತ ಖುಷಿಯಾಗಿರಕ್ಕೆ ಇಷ್ಟ ನನಗೆ. ಆ ಕಷ್ಟಗಳು ಇದ್ರೂನು ನಾನು ಖುಷಿಯಾಗೇ ಇರ್ತೀನಿ. ನೀವ್ ಹೇಳಿದ್ರಿ ಅಲ್ವಾ ನಿಮ್ಗೆ ಏಜೇ ಆಗಲ್ವಾ ಅಂತ. ಸೊ ಇದು ಒಂದು ನನಗೆ ಪ್ಲಸ್. ನನಗೆ ಖುಷಿಯಾಗಿರೋದು. ಯಾವತ್ತು ನಾನು ಹಿಂದಿಂದು ನಾನು ಹಂಗೆ ಕಷ್ಟಪಟ್ಟೆ, ನಾನು ನೋವಲ್ಲಿದ್ದೆ, ನಂಗೆ ಇಷ್ಟು ಕಷ್ಟ ಇದೆ ಅಂತ ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಮುಂದೆ ಏನು ಮಾಡಬೇಕು, ಹೆಂಗಿರಬೇಕು, ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ನಾನು. ಸೊ ನನಗೆ ಆ ಕಷ್ಟಗಳು ಅನ್ನೋದು ನನಗೇನು ಅನ್ಸಲ್ಲ. ಎಲ್ಲನೂ ದಾಟ್ಕೊಂಡು ಬಂದ್ಬಿಟ್ಟಿದ್ದೀನಿ, ಎಲ್ಲನೂ ಫೇಸ್ ಮಾಡ್ತೀನಿ. ಈಗಲೂ ಹಾಗೆ ಏನಿದೆ ಹೌದಾ ಓಕೆ ಅಷ್ಟೇ. ಈಗ ಕಲೆ ನಿಮ್ಮ ಫ್ಯಾಮಿಲಿಲಂತೂ ಯಾರ್ದು ಇರ್ಲಿಲ್ಲ, ಯಾರು ಆಕ್ಟ್ ಮಾಡ್ತಿರ್ಲಿಲ್ಲ, ರಂಗಭೂಮಿಲಿ ಯಾರು ಇಲ್ಲ, ನಾಟಕದಲ್ಲಿ ಯಾರು ಇಲ್ಲ, ಸಿನಿಮಾದಲ್ಲಿ ಯಾರು ಕೆಲಸ ಮಾಡ್ತಿರ್ಲಿಲ್ಲ. ಆದ್ರೆ ನೀವು ಹುಟ್ಟಿದ ಮಣ್ಣಿಗೆ ಕಲೆಗೆ ಅವಿನಾಭಾವ ಸಂಬಂಧ. ಹೌದು. ಯಾಕಂದ್ರೆ ಅದು ಗೊಂಬೆಗಳ ನಾಡು, ಅಂದ್ರೆ ಬಣ್ಣದ ನಾಡು ಅದು. ಹೌದು. ಸೊ ಎಲ್ಲೋ ಒಂದ್ ಕಡೆ ನಿಮ್ಗೆ ಆ ಕೊಂಡಿ ಇದೆ, ಒಂದ್ ಬೆಸುಗೆ ಅಂತೂ ಇದ್ದೇ ಇದೆ. ಯಾರು ಕಂಡಿಡಿದ್ರು ಈ ಹುಡುಗಿ ಆಕ್ಟ್ ಮಾಡ್ತಾಳೆ, ಈ ಹುಡುಗಿನ ಆಕ್ಟ್ ಮಾಡಿಸ್ಬೇಕು? ರಿಮೆಂಬರ್ ಆ ದಿನ ನೆನಪಿದ್ಯಾ? ನಾನು ಯೋಗ ಮಾಡ್ತಾ ಇದ್ದೆ. ಯೋಗ ಅಂದ್ರೆ ನಂಗೆ ತುಂಬಾ ಹುಚ್ಚು. ಅಂದ್ರೆ ಈ ಮಾಮೂಲಿ ನಾರ್ಮಲ್ ಆಗಿ ದಿನನಿತ್ಯ ಮಾಡ್ತಾರಲ್ಲ ಆ ಥರ ಅಲ್ಲ, ನಾನು ಕಾಂಪಿಟೇಷನ್ಗೆ ಮಾಡ್ತಾ ಇದ್ದೆ. ನಮ್ದು ಹಠ ಯೋಗ, ಅದು ಮರಡಿ ಸುಬ್ಬಯ್ಯ ಹನುಮಂತ ನಗರಲ್ಲಿದೆ. ಅದು ನನಗೆ ತುಂಬಾ ಇಷ್ಟವಾದ ಯೋಗ ಕೇಂದ್ರ. ನಮ್ಮ ಗುರುಗಳು ಬಂದು ಸುಬ್ರಾವ್ ಅಂತ. ಅವ್ರ ಜೊತೆ ತುಂಬಾ ಫ್ರೆಂಡ್ಲಿ ಆಗಿದ್ವಿ. ಅದೇನಕ್ಕೆ ನನಗೆ ಯೋಗ ಇಷ್ಟ ಆಯ್ತು ಅಂತ ಗೊತ್ತಿಲ್ಲ. ದಿನ ಮಾಡ್ತಿದ್ದೆ. ದಿನ ನನಗೆ ಹೇಳಿದ್ನಲ್ಲ, ಕಷ್ಟ ದಿನಗಳು ಇತ್ತು. ನನಗೆ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ನನ್ನ ಬಾಲ್ಯ ಸಂಪೂರ್ಣವಾಗಿ ಕಷ್ಟದಲ್ಲೇ ಇತ್ತು. ಕೆಲವೊಂದ್ಸಲ ಊಟಕ್ಕೂ ಪ್ರಾಬ್ಲಮ್ ಇತ್ತು. ಅದು ಆಮೇಲೆ ಹೇಳ್ತೀನಿ ಡೀಟೇಲ್ ಆಗಿ. ನಾವು ಹೇಳಿದ್ನಲ್ಲ, ನಮ್ಮ ತಂದೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಅವರು ಈ ಬ್ಯಾಂಕಲ್ಲಿ ಕೆಲಸ ಮಾಡೋರಿಗೆ ಕೆಲವೊಂದು ಕೆಟ್ಟ ಅಭ್ಯಾಸ ಇರುತ್ತೆ, ಲೋನ್ಗಳು ತಗೊಳ್ಳೋದು. ಹಾಗೆ ನಮ್ಮ ತಂದೆನೂ ಎಲ್ಲ ಲೋನ್ ತಗೊಳ್ಳೋರು. ಸಂಬಳ ಕೈಗೆ ಬರ್ತಾ ಇರಲಿಲ್ಲ. ಬೆಂಗಳೂರಲ್ಲಿ ಜೀವನ ನಡೆಸೋದಕ್ಕೆ ಕಷ್ಟ. 3 ಜನ ಮಕ್ಕಳು, ಮನೆ ಬಾಡಿಗೆ. ಅವಾಗೆಲ್ಲ ಹೆಂಡ್ತಿದ್ದೀರಿ ಯಾರು ಕೆಲಸಕ್ಕೆಲ್ಲ ಹೋಗಲ್ಲ, ಹೌಸ್ ವೈಫ್. ಸೊ ಅವಾಗ ನಾವು ಹಳ್ಳಿಗೆ ಶಿಫ್ಟ್ ಆಗ್ತಿದ್ವಿ. ಅಲ್ಲೊಂದು ಮನೆ ಇತ್ತು ನಮ್ಮದು. ಅಲ್ಲಿ ಸ್ಕೂಲ್ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೆ.
ಹೆಂಗಿತ್ತಂದರೆ ನಮ್ಮ ಜೀವನ ಅಲ್ಲಿ 2 ಹಸು ಇತ್ತು ಅಂತ ಹೇಳಿದ್ನಲ್ಲ, ಆ ಹಸು ಇದ್ದಿದ್ದಕ್ಕೆ ನಮಗೆ ಹಾಲು ಮೊಸರಿಗೆ ಕೊರತೆ ಇರಲಿಲ್ಲ. ರಾತ್ರಿ ಊಟ ಅಂದರೆ ಮುದ್ದೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂದರೆ ಮುದ್ದೆ, ಮಧ್ಯಾಹ್ನ ಸ್ಕೂಲಿಗೆ ಬಾಕ್ಸ್ ಕಟ್ಕೊಂಡು ಹೋಗ್ಬೇಕಿತ್ತಲ್ಲ ಅದಕ್ಕೆ ಮಾತ್ರ ಮೊಸರನ್ನ, ಡೈಲಿ ಮೊಸರನ್ನ. ಒಂದು ಸಲ ನನ್ನ ಫ್ರೆಂಡ್ಸ್ ಅಂದರೆ ಅವಾಗ ಸ್ಕೂಲಲ್ಲೆಲ್ಲ ಕೇಳ್ತಾರಲ್ಲ, ಏನು ದಿನ ಮೊಸರನ್ನ ತರ್ತೀಯಾ ಅಂತ. ಅವಾಗ ನಾವು ಹೇಳೋದು ಮೊಸರನ್ನ ಅಂದರೆ ನಮಗಿಷ್ಟ ಅಂತ. ಯಾಕೆಂದರೆ ಇಲ್ಲ ಮನೇಲಿ ಏನೇನು ಮೊಸರನ್ನ ಬಿಟ್ಟರೆ ಇನ್ನೇನಿಲ್ಲ. ನಮ್ಮಮ್ಮ 1 kg ಅಕ್ಕಿ ತಂದು 3 ಜನಕ್ಕೆ ಬಾಕ್ಸಿಗೆ ಮಾತ್ರ ಅನ್ನ ಹಾಕ್ಕೊಡೋರು ಪಾಪ. ಸೊ ಹಾಗಿರ್ತಿತ್ತು. ಆಮೇಲೆ ಬೈರಾಪಟ್ಟಣದಿಂದ ಚನ್ನಪಟ್ಟಣಕ್ಕೆ ಸುಮಾರು ಒಂದು 6 kilometers ಆಗುತ್ತೆ. ಅಲ್ಲಿ ಬಸ್ಸಲ್ಲಿ ಹೋಗಬೇಕು, ಇಲ್ಲ ಹೆಂಗಾದರೂ ಮೀನ್ಸ್ ಯಾರು ಡ್ರಾಪ್ ಮಾಡೋರಿದ್ರೆ ಆ ಥರ ಹೋಗಬೇಕಿತ್ತು. ಬಸ್ಸಲ್ಲಿ ಹೋದರೆ ಟಿಕೆಟ್ ತೊಗೋಬೇಕು, 25 ಪೈಸಾ. ಅವಾಗೆಲ್ಲ ಪೈಸಾಗಳಿತ್ತು, 25 ಪೈಸಾ 50 ಪೈಸಾ ಅಲ್ಲ. ಆವಾಗ ನಮ್ಮಕ್ಕ ಅವಳು ಒಂಥರ ಅವಳು ಬಸ್ಸಲ್ಲೇ ಹೋಗಬೇಕು ಅನ್ನೋಳು. ನಮ್ಮಮ್ಮ ನನಗೆ 25 ಪೈಸಾ ಕೊಟ್ಟರೆ ನಾನು 1 ವಾರ ಇಟ್ಕೊತಿದ್ದೆ. ಬಸ್ಸಲ್ಲಿ ಹೋದ್ರೂ ಕೊಡ್ತಾ ಇರಲಿಲ್ಲ, ಅವಸ್ಕೊಂಡ್ಬಿಡ್ತಿದ್ದೆ. ಹಿಂಗೋ ಕದ್ದು ಮುಚ್ಚಿ ಇರ್ತಿದ್ದೆ. ಇಲ್ಲ ಅಂದರೆ ಈ ಅದೇ ಟೈಮ್ಗೆ ಕಾಲೇಜ್ಗೆ ಹೋಗೋರು ಅಥವಾ ಕೆಲ್ಸಕ್ಕೆ ಹೋಗೋರು ಇರೋರು, ಅವ್ರುಗಳು 2 ವೀಲರಲ್ಲಿ ಹೋಗೋರು ಚನ್ನಪಟ್ಟಣಕ್ಕೆ, ಅವ್ರ ಹತ್ರ ನಾನು ಡ್ರಾಪ್ ಹಾಕ್ಸ್ಕೊತಾ ಇದ್ದೆ. ಆ 25 ಪೈಸಾ ತಂದು ನಮ್ಮ ಅಮ್ಮನಿಗೆ ವಾಪಸ್ ಕೊಡ್ತಾ ಇದ್ದೆ ನಾನು. ಬಾಲ್ಯದಲ್ಲಿ ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು, ಪೂರಿ, ಚಪಾತಿ, ದೋಸೆ ಏನೂ ಇಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡವರಾಗಿ ಬೆಂಗಳೂರಿಗೆ ಬಂದಮೇಲೆ ಅಮ್ಮ ಸೀರೆ ಬಿಸ್ನೆಸ್ಸು ಅದು ಆ ಥರದ್ದು ಏನೇನೋ ಸಣ್ಣ ಪುಟ್ಟ ಮಾಡೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಓಕೆ ಆಯಿತು. ಅದೊಂಥರ ಹೆಂಗಾಗೋಗಿತ್ತಂದ್ರೆ ನಮಗೆ ಏರಿಳಿತ ಥರ ಆಗೋಗಿತ್ತು. ನಿಮ್ಮ ಕಣ್ಣು ತುಂಬ ಮಾತಾಡ್ತಿದೆ ಲಕ್ಷ್ಮಿ. ಐ ಕ್ಯಾನ್ ಸೆನ್ಸ್. ಅಂದರೆ ಆ ಎಮೋಷನ್ ಇದೆಯಲ್ಲ ಅದು. ಬಟ್ ಅದನ್ನ ಮೀರಿದು ತುಟಿ ಮೇಲೆ ನಗು ತರಕ್ ಪ್ರಯತ್ನ ಮಾಡ್ತೀರಿ ಅಥವಾ ನಗ್ನಗ್ತಾ ಇರಬೇಕು ಅಂತ ಬಯಸ್ತೀರಿ ನೋಡಿ ನೀವು. ಹೌದು ಹರೀಶ್, ನನಗೆ ನಿಜವಾಗ್ಲೂ ನನಗೆ ಬೇಜಾರಲ್ಲಿರೋದು ಇಷ್ಟ ಆಗಲ್ಲ ಹರೀಶ್. ಮೂಡಿಯಾಗಿರೋದು ಇಷ್ಟ ಆಗಲ್ಲ. ನಂಗೆ ಖುಷಿಯಾಗಿರಬೇಕು. ಲೈಫು ಇವಾಗ ತುಂಬ ಅರ್ಥ ಮಾಡಿಕೊಂಡೆ. ಲೈಫಲ್ಲಿ ನಾವುಗಳು ಮಾಡ್ಕೊಳ್ಳೋದು ತೊಂದರೆಗಳು ಅಂತ. ಲೈಫ್ ನಮ್ಗೆ ಎಲ್ಲನೂ ಕೊಟ್ಟಿದೆ, ನಾವು ಹೇಗೆ ತೊಗೊಂಡು ಹೋಗಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ. ಆಸೆ, ಮನುಷ್ಯನಿಗೆ ಆಸೆ ಥರ ಇರುತ್ತಲ್ಲ. ಸೊ ಅದು ನಮ್ಮನ್ನು ದಾರಿ ತಪ್ಪಿಸ್ಬಿಡುತ್ತೆ. ಒಂದು ಲಿಮಿಟಲ್ಲಿದ್ದರೆ ಅದನ್ನು ನಾನು ಕಲ್ತ್ಕೊಂಡೆ. ನಾನು ಬಾಲ್ಯದಲ್ಲೆಲ್ಲ ಏನು ಕಷ್ಟಪಟ್ಟು, ಆಮೇಲೆ ನನಗೆ ಯಾವಾಗ 19-20 ವರ್ಷಕ್ಕೆ ನನಗೆ ಮನೆ ಜವಾಬ್ದಾರಿ ಅಂತ ಬಂತು, ಅವಾಗ್ಲಿಂದನೇ ನಂಗೆ ಮನೆ ಜವಾಬ್ದಾರಿ ಬಂತು. ಹೌದಾ? ಹಾಂ, ಅಂದರೆ ಅಪ್ಪ ಅಮ್ಮ ಸಪ್ರೇಟ್ ಆಗೋದ್ರು. ಅದಾದಮೇಲೆ ನಾನು ಈ ಫೀಲ್ಡಿಗೆ ಬಂದಿದ್ದು. ಈ ಫೀಲ್ಡ್ಗೆ ಅಂದರೆ ನೀವು ಕೇಳಿದ್ರಿ ಆಗಲೇ ಹೆಂಗೆ ಬಂದ್ರಿ ನೀವು ಅಂತ, ಇವಾಗ ಹೇಳ್ತೀನಿ. ನಾನು ಯೋಗ ಮಾಡ್ತಾಯಿದ್ದೆ. ಯೋಗ ಮಾಡ್ಕೊಂಡು ಬಂದು ಕೂತಿದ್ದೆ. ಆವಾಗ ಗೊತ್ತಿಲ್ಲ, ಒಬ್ಬರು ಮ್ಯಾನೇಜರ್ ಬಂದರು. ಅವ್ರು ಹೆಂಗೆ ಬಂದರು, ಏನು ಬಂದರು ಏನೂ ನಂಗೆ ಗೊತ್ತಿಲ್ಲ. ಬಮ್ಮ ಶೂಟಿಂಗ್ ಬಾ ಅಂತ ಕರೆದ್ರು. ಹೌದಾ, ಶೂಟಿಂಗ್ ಏನೂ ಗೊತ್ತಿಲ್ಲ ನನಗೆ. ಆ್ಯಕ್ಟಿಂಗ್ ಗೊತ್ತಿಲ್ಲ, ಕ್ಯಾಮ್ರಾ ಮುಂದೆ ಹೇಗೆ ನಿಂತ್ಕೋಬೇಕು ಗೊತ್ತಿಲ್ಲ, ಕ್ಯಾಮ್ರಾ ಅಂದರೆ ಏನು ಅಂತ ಗೊತ್ತಿಲ್ಲ. ಅಂದರೆ ಮೀನ್ಸ್ ಇವಾಗ ಕ್ಲಿಕ್ ಮಾಡೋದು ಅಷ್ಟೇ, ವಿಡಿಯೋ ಕ್ಯಾಮ್ರಾ. ಹೌದಾ ಅಂಟು ಏನೋ ಇರೋ ಪರೋ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡೆ ಹೋದೆ ನಾನು. ಹೋದ್ಮೇಲೆ ಪಾಪ ಮ್ಯಾನೇಜರ್ ಹೆಸರು ನನಗೆ ಅಷ್ಟು ನೆನಪಿಲ್ಲ, ತುಂಬ ವರ್ಷಗಳಾಗೋಯ್ತು. ಹೋದೆ, ಅದು ನೋಡಿದ್ರೆ ಡಿ ರಾಜೇಂದ್ರ ಬಾಬು ಅವ್ರದ್ದು ಸೀರಿಯಲ್ಲು ಸ್ವರ್ಗ ಅಂತ. ಅದಕ್ಕೆ ಮಂಜು ಭಾಷಿಣಿ ಮತ್ತು ಚಿಕ್ ಸುರೇಶ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾಯಿದ್ರು. ಅದರಲ್ಲಿ ಮಂಜು ಭಾಷಿಣಿ ತಂಗಿರೋಲು. ಅವರು ಹಿಂಗೆ ಮಂಜು ಭಾಷಿಣಿ ಅವರು ನೀನು ಅವ್ರ ತಂಗಿರೋಲು ಅಂದರು. ಓ ಹೌದಾ, ಅದು ಫಸ್ಟು ಚಿಕ್ ಸುರೇಶನೇ ಮಾಡಿತ್ತು. ಓ ಹೌದಾ, ಹಾಂ ಆಯಿತು ಅಷ್ಟೇ. ಏನು ಮಾಡಬೇಕು ಗೊತ್ತಿಲ್ಲ, ಡೈಲಾಗ್ ಹೆಂಗೆ ಹೇಳಬೇಕು ಗೊತ್ತಿಲ್ಲ. ನೋಡಮ್ಮ ನೀವಿಬ್ಬರು ಫ್ರೆಂಡ್ಸು ಹಿಂಗೆ ರೋಡಲ್ಲಿ ಬರ್ತಿರ್ತೀರಾ ನೋಡು, ಇದಿದೆ ಅದೇನೋ ಹೇಳ್ಕೊಟ್ರು ಡೈಲಾಗ್ಸು, ಇದಿಷ್ಟು ಮಾತಾಡ್ಕೊಂಡು ನಿಮ್ಮ ಪಾಡು ನೀವು ನಡ್ಕೊಂಡು ಹೋಗ್ತಿರ್ತೀರಾ ಅಂದರು. ಓ ಹೌದಾ, ಹಾಂ ಸರಿ ಆಯಿತು ಅಂದ್ಕೊಂಡು ಮಾತಾಡ್ಕೊಂಡು ಬಂದೆ. ಓಕೆ ಆಗೋಯ್ತು ಅಷ್ಟೇ. ಅದು ಜರ್ನಿ ಸ್ಟಾರ್ಟು. ಅದೇ ಸ್ಟಾರ್ಟು. ಅದಾದ್ಮೇಲೆ ಮನೇಲಿ ಒಂದು ಸೀನ್ ಇತ್ತು, ಸೈಕಲ್ ಹೊಡೆದೆ ಡೈಲಾಗು. ಆಕ್ಟಿಂಗ್ ಬರ್ತಿಲ್ಲ. ಡೈಲಾಗ್ ಹೇಳಿದ್ರೆ ಆಕ್ಟ್ ಮಾಡ್ಬೇಕಲ್ಲ, ಆಕ್ಟ್ ಬರ್ತಾ ಇಲ್ಲ. ಹೋಗಿ ಬೈದ್ರು. ಅವಾಗ್ಲೂ ನನ್ಗೇನು ಅನಿಸ್ಲಿಲ್ಲ.
ಅಷ್ಟೇ. ಆಮೇಲೆ ತಂಗಿಯಿಂದ ಜಾಸ್ತಿ ಇರಲ್ಲ, ಮಂಜು ಭಾಷಿಣಿ ಮತ್ತೆ 5 ಜನ ಹುಡುಗರು ಇರ್ತಾರೆ ಫ್ರೆಂಡ್ಸ್, ಅವ್ರ ಮೇಲೆ ಕತೆ ಇತ್ತು. ನನಗೆ ಪದ್ಮ ವಸಂತಿ ಅವರು ಅಮ್ಮ, ಫಸ್ಟ್ ಅಮ್ಮ ಅವರೇ ನನಗೆ. ಅದಾದ್ಮೇಲೆ ಬಿದಿಗೆ ಚಂದ್ರಮ್ಮ 2002 ಅದು ಬ್ರೇಕ್ ಥ್ರೂ ಅನ್ಸುತ್ತೆ. ಲೀಡ್ ಮಣಿಪಾಲ್ ಎಂಟರ್ಟೈನ್ಮೆಂಟ್ ಅವ್ರದ್ದು, ಸಂಧ್ಯಾ ಎಸ್ ಪೈ ಪ್ರೊಡ್ಯೂಸರ್. ಲೀಡ್ ಬರೋಕ್ ಮುಂಚೆ ಇಂಡಸ್ಟ್ರಿ ಹೇಗೆ ಟ್ರೀಟ್ ಮಾಡಿದ್ರು ಲಕ್ಷ್ಮಿ ಅವ್ರನ್ನ? ಇಲ್ಲ, ನಂಗೆ ಅದೇನು ಅನಿಸ್ಲೇ ಇಲ್ವಾ? ಏನೂ ಗೊತ್ತಿಲ್ಲ, ಏನೂ ಅನಿಸ್ಲಿಲ್ಲ. ನನ್ನ ಪಾಡ್ ನಾನು ಹೋಗ್ತಿದ್ದೆ ಬರ್ತಿದ್ದೆ, ಏನೂ ಇಲ್ಲ ಅಷ್ಟೇ. ಸೊ ತಲೆಲೇನು ದುಡಿಬೇಕು, ದುಡ್ಡು ಬರುತ್ತೆ, ಮನೆಗೂ ಹೆಲ್ಪ್ ಮಾಡಬೇಕು, ಅಷ್ಟೇ ಇದ್ದಿದ್ದು ನನಗೆ. ಅದಾದ್ಮೇಲೆ ಯಾವಾಗ ನಾನು ಬಿದಿಗೆ ಚಂದ್ರಮ್ಮಗ್ ಬಂದೋ ಅಲ್ಲಿಂದ ರಿಯಲ್ ಲೈಫ್ ಸ್ಟಾರ್ಟ್ ನಂದು. 2002 Feb 14th. ಕನ್ನಡ ಚೆನ್ನಾಗಿ ಮಾತಾಡ್ಬೇಕಲ್ಲ ಚನ್ನಪಟ್ಟಣದವರು? ಇಲ್ಲ, ಹಳ್ಳಿ ಭಾಷೆ ಮಿಕ್ಸ್. ಹಳ್ಳಿ ನಮ್ದಂತೂ ಟಿಪಿಕಲ್ ಹಳ್ಳಿಯಲ್ಲಿ ಐತೆ ಪೈತೆ ಅಲ್ಲೈತೆ ನೋಡು. ಹೆಂಗದು ಆಕ್ಸೆಂಟ್ ಹೆಂಗದು? ಯಾವ್ದು ಅದು ಹಳ್ಳಿ ನಿಮ್ಮೂರ್ ಭಾಷೆ ಆಕ್ಸೆಂಟ್ ಹಂಗೆ ಅಲ್ಲೈತೆ ನೋಡು ಬತ್ತಿಯಾ ಹಂಗೆ. ಸೊ ನಮ್ಗೆ ಮನೇಲೂ ನಾನು ಹಿಂಗೆ ಮಾತಾಡ್ತೀನಿ, ನನಗಿಷ್ಟ ನನ್ನ ಭಾಷೆ, ನನ್ನ ಆಡು ಭಾಷೆ. ಈಗ್ಲೂ ನನ್ನ ಆಡು ಭಾಷೆ ನಾನು ಯಾವತ್ತೂ ಬಿಟ್ಕೊಡಲ್ಲ. ಒಂದಷ್ಟು ಜನ ಬೆಂಗಳೂರಿನ ಸಿಟಿ ಕಲಾವಿದರಿರ್ತಾರೆ, ಒಂದಷ್ಟು ಜನ ನೀವು ಹೊರಗಡೆಯಿಂದ ಬಂದಿರ್ತೀರಾ. ಇನ್ಫಿನಿಟಿ ಕಾಂಪ್ಲೆಕ್ಸ್, ಕೀಳರಿಮೆ ಆ ಥರದ್ದು ಏನಾದ್ರು ಕಾಡ್ತಿತ್ತ? ಅಂದ್ರೆ ಅವ್ರು ಹಂಗಿದ್ದಾರೆ ನಾನ್ ಹಿಂಗಿದ್ದೀನಿ ಅಂತ ನಾವು ಆ ಥರದ್ದೇನು ಇರ್ಲಿಲ್ವಾ? ಹೇಗಿತ್ತು ಲಕ್ಷ್ಮಿ ಮನಸ್ಸು, ಹೇಗಿತ್ತು ಅವಾಗ? ಇಲ್ಲ ಹರೀಶ್, ಆ ಥರ ಎಲ್ಲ ಏನೂ ಇರಲಿಲ್ಲ. ನನಗೆ ಇದ್ದಿದ್ದೆ ಹೇಳಿದ್ನಲ್ಲ, ಅವಾಗ ತಂದೆ ಬಿಟ್ಟಿದ್ರು, ನನಗೆ ದುಡಿಯೋ ಅವಶ್ಯಕತೆ ಇತ್ತು, ಕೆಲಸದ ಅವಶ್ಯಕತೆ ಇತ್ತು. ನನಗೆ ನನ್ನ ತಮ್ಮ, ನನ್ನ ತಾಯಿ, ನನ್ನ ಲೈಫ್ ಅವರು ಇವತ್ತಿಗೂ ಅಷ್ಟೆ. ಫಸ್ಟು ನನ್ನ ತಾಯಿ, ನನ್ನ ತಮ್ಮ ಎಲ್ಲ ಕಡೆನೂ ಹೇಳ್ಬಿಟ್ಟಿದ್ದೀನಿ, ಅವನು ನನಗೆ ಬ್ಯಾಕ್ ಬೋನ್, ನನ್ನ ಸಪೋರ್ಟ್, ನನ್ನ ತಂದೆನೇ ಅವನು. ನಮ್ಮ ತಂದೆ ಬಿಟ್ಟು ಹೋದ್ಮೇಲೆ ನನ್ನ ತಂದೆ ಜಾಗ ತುಂಬಿದ್ದೇ ಅವನು ನನಗೆ. ಇವತ್ತಿಗೂ ಅಷ್ಟೆ, ನಾನು ಒಂದು ಫೋನ್ ಮಾಡಿದ್ರೆ ಎಲ್ಲಿದ್ರೂ ಬಂದ್ಬಿಡ್ತಾನೆ, ಏನೇ ಇದ್ರೂ ಅಷ್ಟೆ. ಏನಾಯಿತು, ಯಾಕೆ ಒಂಥರ ಇದೆಯಾ, ಏನು, ಪ್ರತಿಯೊಂದು ಕೇರ್ ಮಾಡ್ತಾನೆ. ಸೊ ಅವನು ನನಗೆ ದಿ ಬೆಸ್ಟ್. ನನಗೆ ನಮ್ಮ ಅಕ್ಕನ ಜೊತೆ ಅಟ್ಯಾಚ್ಮೆಂಟ್ಗಿಂತ ನನಗೆ ನನ್ನ ತಮ್ಮನ ಜೊತೆ ಜಾಸ್ತಿ. ನನಗೆ ಕೆಲವೊಂದು ಚಾಲೆಂಜ್ ಇತ್ತು, ನಮ್ಮ ತಂದೆ ಮೇಲೆ ನಾನು ಚಾಲೆಂಜ್ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದೆ, ನಾನು ಬದುಕು ತೋರಿಸ್ತೀನಿ ಅಂತ. ಸೊ ನಮ್ಮ ತಂದೆ ಬಿಟ್ಟಾಗ ಆ ಕೋಪಕ್ಕೆ ಅವ್ರಿಗೆ ಜಗಳ ಮಾಡಿ ನಾನು ಬದುಕು ತೋರಿಸ್ತೀನಿ, ನಮ್ಮ ತಾಯಿನ ಮನೆಯಿಂದ ಆಚೆ ಹಾಕಿದ್ರು ಅವರು. ಸೊ ನಮ್ಮನ್ನು ಯಾರನ್ನೂ ಆಚೆ ಹಾಕಲಿಲ್ಲ ಅವರು. ಆದರೆ ನಮ್ಮ ತಾಯಿ ಅಂದರೆ ನನಗೆ ನನ್ನ ತಂದೆ ಅಂದರೂ ನನಗೆ ಪ್ರಾಣ, ನನ್ನ ತಾಯಿ ಅಂದ್ರೂ ನನಗೆ ಪ್ರಾಣ. ನನಗೆ ತುಂಬ ಇಷ್ಟ. ಇಬ್ಬರು ಜೊತೆಲಿರೋದು ನನಗೆ ತುಂಬ ಇಷ್ಟ ಆಯಿತು. ಆದರೆ ಹೇಳೋದಲ್ಲ, ಕೆಲವೊಂದು ಪರಿಸ್ಥಿತಿ, ನನ್ನ ದುರಾದೃಷ್ಟ ಇರ್ಬೋದು, ಅವರಿಬ್ಬರು ಇರಲಿಲ್ಲ. ಇಬ್ಬರೂ ಬಿಟ್ಕೊಡೋಕೆ ನಂಗೆ ಇಷ್ಟ ಇರಲಿಲ್ಲ. ಆದರೆ ಒಬ್ರನ್ನ ನಾನು ಚಾಯ್ಸ್ ಮಾಡಲೇಬೇಕಿತ್ತು, ನಾನು ನನ್ನ ತಾಯಿನ ಚಾಯ್ಸ್ ಮಾಡಿಕೊಂಡೆ. ಸೊ ನನ್ನ ತಾಯಿ ಎಲ್ಲಿರ್ತಾರೋ ಅಲ್ಲಿ ಅಂತ. ಅವರು ಅವಾಗೆಲ್ಲ ಸ್ವಲ್ಪ ಕಷ್ಟಪಟ್ಟರು, ಕೆಲವೊಬ್ಬರು ಮನೇಲಿ ಅಡುಗೆ ಕೆಲಸ ಮಾಡ್ಕೊಂಡಿದ್ರು. ಆಮೇಲೆ ನನಗೆ ಅದನ್ನೆಲ್ಲ ನೋಡೋಕ್ಕಾಗದೆ, ದೇವರು ನಮ್ಮ ಕಡೆ ಇದ್ದಾನೆ, ಕಷ್ಟಪಡೋರಿಗೆ ಸಪೋರ್ಟ್ ಮಾಡ್ತಾನೆ ಅನ್ನೋದಕ್ಕೆ. ಸೊ ನನಗೆ ಅವತ್ತು ಹೇಳಿದ್ನಲ್ಲ, ಅವತ್ತಿಂದ ನನಗೆ ಜವಾಬ್ದಾರಿ ಶುರುವಾಗಿತ್ತು. ಅದಾದಮೇಲೆ ನನಗೆ ಬಿದಿಗೆ ಚಂದ್ರಮ್ಮ ಸಿಕ್ಕಿದ ಮೇಲೆ ಒಂದು ಪುಟ್ಟು ಮನೆ ಮಾಡಿಕೊಂಡೆ. ಅಂದರೆ ನಾವು ಎಲ್ಲ 3 ಜನ ಸಪ್ರೇಟಾಗಿದ್ವಿ, ಒಬ್ಬೊಬ್ಬರು ಒಂದೊಂದು ಕಡೆ ಇದ್ಬಿಟ್ವಿದ್ವಿ. ನಾವು 3 ಜನ ಬಂದು ಒಂದು ಮನೇಲಿ ಉಳ್ಕೊಂಡು ಅಲ್ಲಿಂದ ಒಂದು ಸ್ಕೂಟಿ ತೊಗೊಂಡೆ, ಒಂದು ಟೆಲಿಫೋನ್ ಹಾಕ್ಸ್ಕೊಂಡೆ. ಅವಾಗ ಮೊಬೈಲ್ ಇರಲಿಲ್ಲ, ಟೆಲಿಫೋನ್ ಹಾಕ್ಸ್ಕೊಂಡೆ. ಆಮೇಲೆ ನಾನು ಲೀಡ್ ರೋಲ್ ಮಾಡ್ತಾಯಿದ್ದೆ. ಆದರೆ ನಮ್ಮ ಮನೇಲಿ ಟಿ ವಿ ಇರಲಿಲ್ಲ. ನಮ್ಮಮ್ಮ ಪಕ್ಕದ ಮನೆಗೆ ಹೋಗೋರು ಟಿ ವಿ ನೋಡೋದಕ್ಕೆ, ಸೀರಿಯಲ್ ನೋಡೋದಕ್ಕೆ. ಆದರೆ ಒಂದಿನ ಅವರು ಬಾಗ್ಲು ಹಾಕ್ಬಿಟ್ರಂತೆ. ಕರೆಕ್ಟ್ ನಮ್ಮಮ್ಮ ಬರೋ ಟೈಮ್ಗೆ ಬಾಗ್ಲು ಹಾಕ್ಬಿಟ್ಟಿದ್ದಾರೆ. ಇವ್ರಿಗೆ ಅದು ಒಂಥರ ತುಂಬ ಬೇಜಾರಾಗಿ, ನಾನು ಅದು ಕನಕಪುರದಲ್ಲಿ ಶೂಟಿಂಗ್ ನಡೀತಿತ್ತು. ದಿನ ರಾತ್ರಿ ಫೋನ್ ಮಾಡ್ತಿದ್ದೆ ಮನೆಗೆ. ಫೋನ್ ಮಾಡಿದಾಗ ಅವರು ಹೇಳಿದ್ರು, ಇವತ್ತು ನೋಡ್ತೀಯಮ್ಮ, ಎಲ್ಲರೂ ಚೆನ್ನಾಗಿ ಮಾಡಿದ್ದೆ ಅಂತ ಹೇಳ್ತಾ ಇದ್ರು, ನೀನು ನೋಡ್ತೀಯಾ ಅಂತ ಕೇಳಿದೆ. ಅದಕ್ಕೆ ಅವರು, ಇವತ್ತು ಇಲ್ಲ ಕಣೆ, ಅವರು ಬಾಗ್ಲು ಹಾಕೊಂಡ್ಬಿಟ್ಟಿದ್ರು, ನಾನು ನೋಡೋಕ್ಕೆ ಆಗಲಿಲ್ಲ. ನಂಗೆ ಅದು ತುಂಬ ಹರ್ಟ್ ಆಯಿತು. ಅಲ್ಲಿ ಕನಕಪುರಕ್ಕೆ ಹೋದರೆ 20 days ಅಲ್ಲೇ ಇರ್ತಿದ್ದೆ ನಾನು. ಅಲ್ಲಿಂದ ಬಂದಿದ ತಕ್ಷಣ EMI ಅಲ್ಲಿ ಒಂದು TV ತೊಗೊಂಡು ಬಂದೆ. ಸೊ ಒಂಥರ ಎಲ್ಲ ಪ್ರತಿಯೊಂದು ನಮ್ಮ ಮನೇಲಿ ಒಂದು ದಿಂಬಿರ್ಲಿಲ್ಲ ಹರೀಶ್. ಮಲ್ಕೊಳ್ಳೋಕ್ಕೆ ಚಾಪೆ ಮೇಲೆ ಬಟ್ಟೆ ಗಂಟು ಕಟ್ಕೊಂಡು ಮಲಗ್ತಿದ್ವಿ. ನಾನು ಲೀಡ್ ರೋಲ್ ಮಾಡ್ತಾ ಇದ್ದೆ ಹೀರೋಯಿನ್ ಆಗಿ. ಬಟ್ ಯಾರಿಗೂ ಗೊತ್ತಿಲ್ಲ ಆ ಥರ ಸ್ಥಿತಿಗಳು, ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ನಾವೆಲ್ಲ ಅಷ್ಟು ಕಷ್ಟಪಟ್ಟಿದ್ದೀವಿ ಅಂತ. ನಮ್ಗೆಲ್ಲ ಎಲ್ಲೋ ಕೂತ್ಕೊಂಡು ಯಾರೋ ನೋಡೋರ್ಗೆ
ನೀವು ಚಂದ ಕಾಣಿಸ್ತೀರಿ, ಬಣ್ಣದಲ್ಲಿ ಕಾಣಿಸ್ತೀರಿ, ಇವ್ರಿಗೆ ಏನ್ ಬಿಡಪ್ಪ, ಇವ್ರು ಖುಷಿ ಖುಷಿಯಾಗಿ ಆರಾಮಾಗಿದ್ದಾರೆ, ಇವರು ಕಷ್ಟ ನಮ್ಗಷ್ಟೇ ಅಂತ ಅನ್ಕೊಂಡಿರ್ತಾರೆ ಎಲ್ರು. ಹೌದು, ಇವಾಗ್ಲೂ ಕೇಳ್ತಾರೆ ನಿಮ್ಗೆ ತುಂಬಾ ದುಡ್ಡು ಬರುತ್ತಲ್ವಾ ಅಂತ ಕೇಳ್ತಾರೆ. ಹೌದಾ? ಹೌದು, ಹಿಂಗೆ ಇರುತ್ತೆ ಕ್ವಶನ್. ಹಿಂಗೆ ಓಪನ್ ಆಗಿ ಕೇಳ್ತಾರೆ. ಇನ್ ಕೆಲವರು ಎಷ್ಟು ಬರುತ್ತೆ ನಿಮ್ಗೆ ಅಂತ ಕೇಳ್ತಾರೆ. ನನಗೆ ಅದೆಲ್ಲ ತುಂಬಾ ಇರಿಟೇಷನ್ ಆಗುತ್ತೆ, ನಂಗೆ ತುಂಬಾ ಕೋಪ ಬರುತ್ತೆ. ಈಗ ನಾವು ಹೋಗ್ಬಿಟ್ಟು ಯಾರ ಹತ್ರನೂ ನಿಮ್ ಸಂಬಳ ಎಷ್ಟು ಅಂತ ಯಾರನ್ನೂ ಕೇಳಲ್ಲ. ಜನಗಳಿಗೆ ಯಾಕಷ್ಟು ಕ್ಯೂರಿಯಾಸಿಟಿ ನಂಗೆ ಗೊತ್ತಿಲ್ಲ. ಅವ್ರು ಪ್ರೀತಿಯಿಂದ ಮಾತಾಡ್ತಾರ, ನಾವು ಮಾತಾಡಿಸ್ತೀವಿ. ತೀರಾ ಪರ್ಸ್ನಲ್ಗೆ ಬರಬಾರ್ದು ಅವರು. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ನಮಗೂ ಹರ್ಟ್ ಆಗುತ್ತೆ, ಯಾಕೆ ಕೇಳಬೇಕು ಅನ್ನೋದನ್ನ. ಅದನ್ನೆಲ್ಲ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರಿಗೇನೋ ಒಂಥರ ಅವ್ರಿಗೆ ಖುಷಿ ಅನ್ಸುತ್ತೆ, ನಮ್ಗೆ ಎಷ್ಟು ಅವ್ರು ಅನ್ಕೊಳ್ಳೋದು ನಮ್ಗೆ ಲಕ್ಷ ಬರುತ್ತೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಬಟ್ ಒಂದೊಂದೇ ಮೆಟ್ಲು ಹತ್ತಿದಿರಿ, ಖಂಡಿತ ಕಾಸನ್ನ ಕೂಡ್ಸಿದಿರಿ. ಹೌದು ಹರೀಶ್, ನಾನು ಕಲೆನೂ ಅಷ್ಟೇ ಒಂದೊಂದು ಸ್ಟೆಪ್ಪಲ್ಲೇ ಕಲಿತೆ. ನಾನು ಇವತ್ತಿಗೂ ಸಕ್ಕರೆಬೈಲು ಸರ್, ಆಮೇಲೆ ಕಲಾಗಂಗೋತ್ರಿ ಸರ್, ಮಂಜು ಸರ್, ಅವ್ರನ್ನ ಇವತ್ತಿಗೂ ನಾನು ಗುರುಗಳು ಅಂತಾನೆ ಹೇಳ್ತೀನಿ. ಸಕ್ಕರೆಬೈಲು ಸರ್ ಬೈಯೋರು, ಡಬಲ್ ಯೂನಿಟ್ ನಡೀತಿತ್ತು. ಅಲ್ಲಿ ಹೋದ್ರೆ ನೀನು ಚೆನ್ನಾಗಿ ಮಾಡ್ತೀಯ ಅಂತ, ಇಲ್ಲಿ ಬಂದ್ರೆ ಏನಕ್ಕೇನು ಹೇಳಲ್ಲ, ಬಾಯೇ ಬಿಡಲ್ಲ ಅಂತೀಯಾ ಅಂತ. ಯಾಕೆಂದ್ರೆ ಅವ್ರ ಮೇಲೆ ಬೈಯೋಕ್ಕೆ ನಾನು ಬಾಯ್ ಬಿಡ್ತಾ ಇರ್ಲಿಲ್ಲ. ಕಲಾಗಂಗೋತ್ರಿ ಸರ್ ಹೆಂಗೆ ಅಂದ್ರೆ, ಅವರು ಇವತ್ತಿಗೂ ಅಷ್ಟೇ ಸಾಫ್ಟ್ ಆಗಿ ಮಾತಾಡ್ತಾರೆ, ಅಷ್ಟೇ ಸ್ವೀಟ್ ಆಗಿ ಮಾತಾಡ್ತಾರೆ. ಅವ್ರು ನೋಡಿದ್ರೆ ಭಯ ಆಗ್ತಿರ್ಲಿಲ್ಲ. ಒಂದು ಮಗುನ ತಾಯಿ ಹೆಂಗೆ ಸಮಾಧಾನ ಮಾಡಿ ಹಿಂಗಲ್ಲ ಹಿಂಗೆ ಹೇಳು ಅಂತ ಹೇಳ್ತಾರೋ ಅದೇ ರೀತಿ ನನಗೆ ಹೇಳ್ಕೊಡ್ತಿದ್ರು ಅವರು. ಹೇಳಿ ಆಮೇಲೆ ಆಕ್ಟಿಂಗ್ ಅನ್ನೋದನ್ನ ಹೇಗ್ ಮಾಡಬೇಕು, ನೀನ್ ಯಾವ ಟೈಮಲ್ಲಿ ಗ್ಯಾಪ್ ತಗೋಬೇಕು, ನಿನಗೇನಾದ್ರೂ ಡೈಲಾಗ್ ಮರ್ತು ಹೋದ್ರೆ ಆ ಗ್ಯಾಪಲ್ಲಿ ಹೇಗ್ ನೆನ್ಸ್ಕೋಬೇಕು ಅನ್ನೋದನ್ನ ಅವರು ನನಗೆ ಅವತ್ತು ಒಂದಿನ ಹೇಳ್ಕೊಟ್ರು. ಇವತ್ತಿಗೂ ನಾನು ಅದನ್ನ ಪಾಲಿಸ್ತೀನಿ. ಯಾರೇ ಹೊಸಬ್ರು ಬಂದ್ರು ಅವ್ರಿಗೆ ಹೇಳ್ಕೊಡ್ತೀನಿ ನಾನು. ಅವ್ರು ಎಷ್ಟೇ ಸೈಕಲ್ ಹೊಡೆದ್ರು ನಾನು ಬೇಜಾರು ಮಾಡ್ಕೊಳಲ್ಲ. ಯಾಕೆಂದ್ರೆ ನಾನ್ ಬಂದಿದ್ದ ಸ್ಥಿತಿನೂ ಹಾಗೆ. ನಿಮ್ ದಿನ ನೆನಪಾಗ್ಬಿಡುತ್ತೆ ನಿಮ್ಗೆ? ಖಂಡಿತ, ನನಗೆ ನನ್ನ ದಿನ ನೆನಪಾಗತ್ತೆ. ಆಮೇಲೆ ನನಗೆ ಊಟ ಅಲ್ಲಿ ಸೆಟ್ ಅಲ್ಲಿ ತಟ್ಟೆ ಹಿಡ್ಕೊಂಡು ಹೋಗಿ ಊಟ ಹಾಕ್ಸ್ಕೊಳಕ್ ನಾಚಿಕೆ ನನಗೆ. ಮುಜುಗರ ಸ್ಟಾರ್ಟಿಂಗ್ ಅಲ್ಲಿ. ಅಯ್ಯೋ, ಎಲ್ಲ ಜಾಸ್ತಿ ಗಂಡಸ್ರೇ ಇರ್ತಿದ್ರಲ್ವಾ, ಅವ್ರ ಮುಂದೆ ತಟ್ಟೆ ಹಿಡ್ಕೊಂಡು ಹೋಗ್ಬೇಕಲ್ಲ ಅಂತ ಹಸುವು ಒಂದು, ಇನ್ನೊಂದು ಹಾಕ್ಸ್ಕೊಳಕ್ಕೆ ಮುಜುಗರ, ಎರಡನೇ ಸಲ ಹೋಗಕ್ಕೆ. ಬಟ್ ಚಿಕ್ಕ ವಯಸ್ಸಲ್ಲಿ ಹುಡುಗರ ಜೊತೆನೆ ತಾನೆ ಫ್ರೆಂಡ್ಸ್, ಅದು ಬೇರೆ ಇದು ಬೇರೆ. ಚೇಂಜ್ ಆಗಿದ್ರಿ ಆಗ, ಜವಾಬ್ದಾರಿ ಬಂದ್ಮೇಲೆ ಎಲ್ಲ ಚೇಂಜ್ ಆಯ್ತು ಮೆಂಟಾಲಿಟಿ ಅಲ್ವಾ. ಅವಾಗ ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ, ಏನು ರೆಸ್ಪಾನ್ಸಿಬಿಲಿಟೀಸ್ ಇರ್ಲಿಲ್ಲ. ಇಲ್ಲಿ ಒಂಥರ. ಆಮೇಲೆ ಈ ಫೀಲ್ಡ್ ಅಲ್ಲಿ ಬಂದ್ಮೇಲೆ ನಿಮ್ಗೆ ಗೊತ್ತಲ್ವಾ, ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ, ಒಬ್ಬೊಬ್ರು ಒಂದೊಂಥರ ರೇಗಿಸ್ತಿರ್ತಾರೆ. ಸೊ ಒಂಥರ ಹೊಸ್ತು ನನಗೆ, ಈ ಜಗತ್ತೇ ಹೊಸ್ತು. ತಟ್ಟೆ ಹಸುವು ಹಾಕ್ಸ್ಕೊಳಕ್ಕೆ ಮುಜುಗರ, ಹೋಗ್ತಿರ್ಲಿಲ್ಲ ನಾನು, ಹಸ್ಕೊಂಡೇ ಇರ್ತಿದ್ದೆ. ಒಂದ್ಸಲ ಏನ್ ಅವ್ರು ಹಾಕ್ತಾರೋ ಅದು ತಿನ್ಬಿಟ್ಟು ಸುಮ್ನೆ ಇದ್ಬಿಡ್ತಿದ್ದೆ. ಎಕ್ಸ್ಟ್ರಾ ಏನು ಕೇಳ್ತಾನೂ ಇರ್ಲಿಲ್ಲ, ಬೇಕಂತಾನು ಕೇಳ್ತಿರ್ಲಿಲ್ಲ. ಅವ್ರು ಬಿಸಿಲಿರೋರು. ಅದು ಅಲ್ಲಿ ಹೆಂಗಿರ್ತಿತ್ತು ಅಂದ್ರೆ ಬಫೆ ಟೈಪ್. ಸೊ ಎಲ್ಲ ಹೋಗಿ ಬೇಕು ಅನ್ನೋರು ಹೋಗಿ ಹಾಕ್ಸ್ಕೊಳ್ಳೋದು ಬರೋದು, ಅದಿನ್ನೂ ನನಗೆ ಅಭ್ಯಾಸ ಆಗ್ಬೇಕಿತ್ತು, ಅಭ್ಯಾಸ ಆಗಿರ್ಲಿಲ್ಲ. ಸೊ ಈಗೊಂಥರ ಲೀಡ್ ರೋಲ್ ಇರೋರು ಸಪರೇಟ್ ಆಗಿ ಕ್ಯಾರವಾನ್ ಅಲ್ಲಿ ತಂದು ಕೊಡೋದು ಆ ಥರ ಏನಿಲ್ಲ. ಸೊ ನಾವು ಎಲ್ರೂ ಒಂದೇ. ಹೀರೋಯಿನ್ ಇರ್ಬೋದು, ಹೀರೋ ಇರ್ಬೋದು, ನಮ್ಮ ಸಪೋರ್ಟಿಂಗ್ ರೋಲ್ ಮಾಡ್ತಿರೋರು ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರೂ ಒಂದೇ. ಸೊ ನಂಗೆ ಅದೇ ಇಷ್ಟ, ಎಲ್ಲರೂ ಒಂದೇ, ಒಂದು ಟೀಮ್ ಅಂತ ನಾವೆಲ್ಲ ಸೇರಿ ಮಾಡೋದಕ್ಕೆ ಒಂದು ಪ್ರಾಜೆಕ್ಟ್ ಆಗತ್ತದು ಅಲ್ವಾ. ಸೊ ನೀನು ಸಪ್ರೇಟ್ನೋ ನಂಗೆ ಇವತ್ತಿಗೂ ಅದು ಇಷ್ಟ ಇಲ್ಲ. ಇವತ್ತಿಗೂ ನಾನು ಸೆಟ್ಟಲ್ಲೇ ಊಟ, ಮನೆಯಿಂದ ತಂದ್ರು ಸೆಟ್ಟಲ್ಲೇ ಕುತ್ಕೊಂಡು ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು ನಾನು ಊಟ ಮಾಡ್ಕೊಂಡು ಚೆನ್ನಾಗಿರ್ತೀನಿ, ನಗ್ತಾನೆ ಇರ್ತೀನಿ. ರಿಪೋರ್ಟ್ ಬಂದಿದೆ ನಮ್ಗೆ, ಲಕ್ಷ್ಮಿ ಅವರಿದ್ರೆ ಮಜಾ ಇರುತ್ತಪ್ಪ ಆರಾಮಾಗಿ ನಮ್ ಜೊತೆ. ಮನೆ ಊಟ ಹೇಳಿರೋರು ಇದಾರೆ. ಅಡಿಗೆ ಚೆನ್ನಾಗ್ ಮಾಡ್ತೀರಂತ ಯಾರೋ ಹೇಳ್ತಿದ್ರು, ವೆಜ್ಜು ನಾನ್ ವೆಜ್ಜು ಎಲ್ಲ ಎಕ್ಸ್ಪರ್ಟ್ ಅವರು ಅಂತ. ಮಾಡ್ತೀನಿ ಯಾಕೆ ಮಾಡ್ತೀನಿ ಅಂದ್ರೆ, ಈಗ ನಾನು ಡಯಟ್ ಫುಡ್ ಮಾಡ್ತೀನಿ ಅನ್ಕೊಳ್ಳಿ, ನನಗೆ ರಾ ವೆಜಿಟೇಬಲ್ಸ್ ತಿನ್ನಕ್ಕಾಗಲ್ಲ, ಹಂಗೆ ಸಪ್ಪೆ ತಿನ್ನಕ್ಕಾಗಲ್ಲ. ಏನ್ ಡಯಟ್ ಅಂದ್ರು ನನಗೆ ಹೆಂಗಿರ್ಬೇಕು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಅದು ಇದು ಎಲ್ಲ ಅಂದ್ರೆ. ಇವಾಗ ಕೋಸಂಬರಿ ಮಾಡ್ಕೊಂತೀವಿ, ಅದಕ್ಕೆ ಒಂಚೂರು ಒಗ್ಗರಣೆ, ಇಂಗು ಎಲ್ಲ ಹಾಕಿ ಒಗ್ಗರಣೆ ಹಾಕಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಒಂಚೂರು ತೆಂಗಿನಕಾಯಿ, ಜಾಸ್ತಿ ಇದು ಒಂಚೂರು ಲೆಮನ್ನು ಎಲ್ಲ ಹಾಕಿ, ಅಂದ್ರೆ ನಂಗೆ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿರ್ಬೇಕು.
ಈಗ ಒಂದು ದಾಲ್ ರೈಸ್, ಬರೀ ದಾಲ್ ರೈಸ್ ಬೇಯಿಸ್ಕೊತೀನಿ ಅಂದ್ರೂ ಅದಕ್ಕೂ ಅಷ್ಟೇ 1-2 ಕಾಳು ಜೀರಿಗೆ, ಮೆಣಸು, ಲೈಕ್ ಆ ಥರ ಒಟ್ಟಿನಲ್ಲಿ ರುಚಿಯಾಗಿರ್ಬೇಕು. ಟಿವಿಲ್ ಬರೋರ್ನ ಯಾವಾಗ್ಲೂ ಒಂದ್ ಸ್ವಲ್ಪ ಒಂದೊಂದಷ್ಟು ಇಂಚ್ ದಪ್ಪನೇ ಕಾಣಿಸ್ತೀವಿ ಎಲ್ರು. ಸೊ ಈ ಕಮೆಂಟ್ಸ್ ಸರ್ವೇ ಸಾಮಾನ್ಯ ಎಲ್ಲರಿಗೂ ಇರುತ್ತೆ. ಹೌದು. ಆದ್ರೆ ನನಗೆ ಅವ್ರು ಎಲ್ರು ಹೇಳೋದು, ನೀವು ಏನು ಚೇಂಜ್ ಆಗಿಲ್ಲ, ಚೂರ್ ದಪ್ಪ ಆಗಿದ್ದೀರಾ ಅಷ್ಟೇ, ಮುಖ ಅಂತೂ ಹಂಗೆ ಇದೆ ಅಂತ ಹೇಳ್ತಾರೆ. ಖುಷಿ ಆಗುತ್ತೆ ಅವಾಗ ನನಗೆ. ಹೆಣ್ಮಕ್ಳಿಗೆ ಅದು ಒಂಥರ ಅಲ್ವಾ ಕಾಂಪ್ಲಿಮೆಂಟ್ಸ್. ಲಕ್ಷಣವಾಗಿದ್ರೆ ಇನ್ನೂ ಖುಷಿ. ಹಾ, ನಾನು ಅಲ್ಲಿ ಹೈದರಾಬಾದ್ ಅಲ್ಲಿ ಇವಾಗ ನೋವುಂಟೆ ನನ್ ಜೊತೆಗ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ ಇವಾಗ ಪ್ರೆಸೆಂಟ್. ಅಲ್ಲಿ ಎದುರುಗಡೆನೆ ಒಂದು ಕೃಷ್ಣನ್ ದೇವಸ್ಥಾನ ಇದೆ. ನಾನು ಆ ಕೃಷ್ಣನ್ ದೇವಸ್ಥಾನಕ್ಕೆ ದಿನ ಹೋಗ್ತೀನಿ. ಎವ್ರಿ ಡೇ ಶೂಟ್ ಎದುರುಗಡೆನೆ. ನನ್ನ ಶಾರ್ಟ್ ಇಲ್ಲ ಅಂದ್ರೆ ಹೋಗ್ತೀನಿ. ಫಸ್ಟ್ ನಾನು ನನ್ನ ಕೃಷ್ಣನ್ ನೋಡಕ್ ಹೋಗ್ತೀನಿ, ನೆಕ್ಸ್ಟ್ ಮೊಸರನ್ನಕ್ಕೆ ಹೋಗ್ತೀನಿ. ಪ್ರಸಾದ ನನಗೆ ತುಂಬಾ ಇಷ್ಟ, ಅಲ್ಲಿ ಪ್ರಸಾದ ಕೊಡ್ತಾರೆ. ಆಮೇಲೆ ಅಲ್ಲಿ ಕೃಷ್ಣ ತುಂಬಾ ಮುದ್ದಾಗಿದ್ದಾನೆ, ತುಂಬಾ ಹಳೆಯ ದೇವಸ್ಥಾನ ಅದು, ಏನೋ ಗೊತ್ತಿಲ್ಲ, ಅದೊಂಥರ ಸೆಂಟಿಮೆಂಟ್ ಆಗೋಗಿದೆ ನನಗೆ. ಅಲ್ಲಿ ಒಬ್ರು ಅಯ್ಯಂಗಾರಿ ಅಮ್ಮ ಇದ್ದಾರೆ, ಇಷ್ಟು ಉದ್ದ ನಾಮ ಹಾಕೊಂಡು ಬೆಳ್ಳಗೆ ಸಣ್ಣಗೆ, ವಯಸ್ಸಾಗಿದೆ. ಅವರು ಒಂದಿನ ಕರೆದ್ರು ಬಾಯ್ಲಿ ಅಂತ. ಎಂತ ಅಂದಂಗ ಉಂಡವಮ್ಮ నువ్వు, ಅಂದವಾಗಿದ್ಯಾ, ಮಹಾಲಕ್ಷ್ಮಿ ತರ ಇದೆಯಾ ನೀನು ಲಕ್ಷಣವಾಗಿ ಅಂದ್ರು. ಹಂಗೆ ಅವ್ರ ಬಾಯಲ್ಲಿ ಆ ಮಾತು ಕೇಳಿ ತುಂಬಾ ಖುಷಿ ಆಗೋಯ್ತು. ಮಾಂಗಲ್ಯ 9 ವರ್ಷ ಆಕ್ಟ್ ಮಾಡಿದಿರಿ. 9 ವರ್ಷ. ಆಮೇಲೆ ರಾಧಾ ರವಿ ಬೆಳಗೆರೆ ಅವ್ರದ್ದು ಮಾಡಿದ್ರು, ಅದು 3 ವರ್ಷ. ಆಮೇಲೆ ಸಂಬಂಧ ಅಂತ ಒಂದ್ ಸೀರಿಯಲ್ ಮಾಡ್ತಾರೆ, ಅದು 3 ವರ್ಷ. ಆಮೇಲೆ ಲಕ್ಷ್ಮೀ ಬಾರಮ್ಮ ಬಂದು 7 years ಅಂದ್ರೆ ಆ ಸೀರಿಯಲ್ ಆ ಎಪಿಸೋಡ್ ಗಳೇ ತುಂಬಾ ಫೇಮಸ್. ಅದೇ ವರ್ಷಗಟ್ಲೆ. ಹೌದು. ಸೊ ನಾನು ಮಾಡಿರೋದ್ರಲ್ಲಿ ಒಂದು ನನ್ಗೆ ಅನ್ಸೋ ಪ್ರಕಾರ ಒಂದು 30 ಸೀರಿಯಲ್ ಮಾಡಿರ್ಬೋದು. 30 ಸೀರಿಯಲ್ ಎಪಿಸೋಡ್ 30,000 ಮೇಲೆ ಹೋಗ್ಬಿಡುತ್ತೆ. ಆಗೋಗಿದೆ ಆರಾಮಾಗಿ. ಹೌದು ಹೌದು. ಅಯ್ಯೋ, ಎಂತ ದೊಡ್ಡ ಎಕ್ಸ್ಪೀರಿಯನ್ಸ್ ಲಕ್ಷ್ಮಿ ಇದು. ಹೌದು. ತಿಂಗಳಲ್ಲಿ 30 ದಿನಕ್ಕೆ 30 ದಿನ ಬಿಸಿ. 35 ದಿನ ವರ್ಕ್ ಮಾಡಿದ್ದೀನಿ ನಾನು. ಹೆಂಗ್ 30 ದಿನಕ್ಕೆ 35 ದಿನ ಕೆಲಸ ಮಾಡೋದು? ಒಂದ್ ದಿನಕ್ಕೆ 2 ಕಾಲ್ ಶೀಟ್. ಓ ಹಂಗದು. ಓಕೆ ಓಕೆ. ಅದು ಕೌಂಟ್ ಹಂಗೆ ತಾನೆ. 35 ದಿನ ಕೆಲಸ ಮಾಡಿದೀನಿ ಒಂದೊಂದ್ಸಲ. ಸೊ ನಿಮ್ಗೆ ಜಾಗನೇ ಇಲ್ಲ, ಸ್ಪೇಸೇ ಇಲ್ಲ ಎಕ್ಸ್ಟ್ರಾ? ಇಲ್ಲ, ಎಷ್ಟು ಎಂಜಾಯ್ ಮಾಡ್ತಿದ್ದೆ ಗೊತ್ತಾ ನಾನು ಅದನ್ನ. ಒಟ್ಟಿನಲ್ಲಿ ಕೆಲಸ ಮಾಡ್ಬೇಕು, ಬೆಳಿಗ್ಗೆ ಒಂದು ಸೈಕಲ್ ಅಷ್ಟೇ. ಆಮೇಲೆ ಕೇಳಿದ್ರು ನನಗೆ ಇಲ್ಲ ಡೇಟ್ ಇಲ್ಲ ಅಂತ ಹೇಳ್ದೆ. ಅಯ್ಯೋ ಹೋಯ್ತಲ್ಲ ಸಿನಿಮಾ ಆಫರು. ಅಂದ್ರೆ ನಂಗೆ ಸಿನಿಮಾ ಅಂದ್ರೆ ಸ್ವಲ್ಪ ಭಯ ಇತ್ತು. ಮೊದಲು ನಾನು ಈ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಪ್ರಯತ್ನ ಪಟ್ಟಿದ್ದೆ ಸಿನಿಮಾಗೆ. ಸಿನಿಮಾ ಪ್ರಯತ್ನ ಪಟ್ಟಾಗ ಅಲ್ಲಿ ಕೆಲವೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಅಂದರೆ ಹೆಣ್ಮಕ್ಳು ಅಂದರೆ ಗೊತ್ತಲ್ವಾ, ಕಮಿಟ್ಮೆಂಟ್ ಇರಬೇಕು ಅಂತಾನೆ ಡೈರೆಕ್ಟಾಗೆ ಹೇಳಿದ್ರು. ಡೈರೆಕ್ಟರ್ ಜೊತೆ, ಪ್ರೊಡ್ಯೂಸರ್ ಜೊತೆ, ಕ್ಯಾಮ್ರಾ ಜೊತೆ ಅಂತ ಡೈರೆಕ್ಟಾಗೆ ಹೇಳಿದ್ರು. ಸೊ ಅದು ಅವಾಗಿನ್ನ ನಾನು ಸಣ್ಣವಳು, ನಾನು ಹುಡುಗ. ಅರ್ಥ ಆಯ್ತಾ ಅದೆಲ್ಲ ಆಗ? ಓ ಇಲ್ಲ, ಆ ಥರ ಎಲ್ಲ ಆಗಲ್ಲ ಅಂತ ನಾನು ಅವಾಗ ಅದು ಆಸೆ ಬಿಟ್ಬಿಟ್ಟಿದ್ದೆ. ನಾನು ಸಿನಿಮಾ ಮಾಡ ಬೇಡ ಅಂತ. ಯಾವಾಗ ಸೀರಿಯಲ್ಗೆ ಬಂದು ಅದೊಂಥರ ಇಷ್ಟ ಆಯಿತು, ಫ್ಯಾಮಿಲಿ ಥರ ಇಷ್ಟ ಆಯಿತು. ಓಕೆ, ಅಲ್ಲಿಂದ ಶುರು ಆಯಿತು ಜಗಳ ಆಡೋದು. ಓಕೆ. ಆಮೇಲೆ ಕಾಮಿಡಿ, ಓಕೆ, ನೆಗೆಟಿವ್ ರೋಲು ತುಂಬಾ ಇಷ್ಟ ನಂಗೆ. ಅವೆಲ್ಲ ಇಷ್ಟನಾ? ಇಷ್ಟ, ಇಷ್ಟ ಮಾಡಕ್ ಇಷ್ಟ. ಹೆಂಗಾಗೋಗಿತ್ತಂದ್ರೆ, ನಾನು ಈ ಹೀರೋಯಿನ್ ಲೀಡ್ ಮಾಡ್ತೀನಲ್ವಾ, ಹೀರೋಯಿನ್ಗಳೆಲ್ಲ ಬರೀ ಅಳೋದೇ ತಾನೆ, ಎಲ್ಲಿ ವಾಪಸ್ ಮಾತಾಡ್ತಾರ ಅವರು. ನನಗೆ ಪೇಪರ್ ಇಂಟರ್ವ್ಯೂ ಬಂದ್ರೆ ಅಳಮುಂಜಿ ಲಕ್ಷ್ಮಿ ಅಂತ ಬರೆಯೋರು. ನಿಜ, ನನಗೆ ಅದನ್ನ ನೋಡಿ ನೋಡಿ ಕೊನೆಗೆ ಇಲ್ಲ, ನಾನು ನೆಗೆಟಿವ್ ಮಾಡಬೇಕು, ನಾನು ಮಾಡ್ತೀನ, ನನಗೆ ಇದೆಯಾ ಕೆಪಾಸಿಟಿ ಇದೆಯಾ ಅಂತ ನಾನೇ ನೋಡಬೇಕು ಅನ್ನೋದು ನನಗೆ ಅನ್ಸಕ್ಕೆ ಶುರು ಆಗೋಯ್ತು, ನಾನು ನೆಗೆಟಿವ್ ಮಾಡಬೇಕು ಅಂತ. ಆಮೇಲೆ ವಿಜಯ್ ಕುಮಾರ್ ಅವರು, ಗೆಜೆನಾದ ವಿಜಯ್ ಕುಮಾರ್ ಸರ್ ಅವರು ಬಾನನ ಸಂಗೀತ ಅಂತ ಒಂದು ಮಾಡಿದ್ರು. ಅದೊಂದು, ಅದರಲ್ಲಿ ಮೇನ್ ಟಿಪಿಕಲ್ ಮನೆ ಹಾಳಿ ನೆಗೆಟಿವ್ ರೋಲ್ ಅದು. ವಯ್ಯಾರದ ಕ್ಯಾರೆಕ್ಟರ್ ಅದು, ಯಾಮಿನಿ ಅಂತ ಆ ಕ್ಯಾರೆಕ್ಟರ್ ಹೆಸರು. ಅದನ್ನ ಎಷ್ಟು ಎಂಜಾಯ್ ಮಾಡ್ಕೊಂಡು ನಾನು ಮಾಡಿದ್ದೀನಿ ಅಂದರೆ ನನಗೆ ಅದನ್ನ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ನಾನು ನೆಗೆಟಿವ್, ನಾನು ಅಳ್ಮುಂಜಿ ಅಲ್ಲ, ನಾನು ಇದನ್ನು ನಾನು ಮಾಡ್ತೀನಿ, ಇದನ್ನ ಪ್ರೂವ್ ಮಾಡ್ಬೇಕು ನಾನು ಅನ್ನೋದು ಒಂದು ಚಾಲೆಂಜ್ ಇತ್ತು ನನಗೆ. ನಾನೇ ಅವಾಗೆಲ್ಲ ನಮಗೆ ಹೇರ್ ಸ್ಟೈಲಿಸ್ಟ್ ಇರ್ತಿರ್ಲಿಲ್ಲ,
ಏನು ಅಷ್ಟು ಫೆಸಿಲಿಟೀಸ್ ಇರ್ತಿರ್ಲಿಲ್ಲ. ನಾನೇ ಮಾಡ್ಕೊತಿದ್ದೆ ಎಲ್ಲ, ವೆಟ್ ಮಾಡಿಕೊಂಡು ಕರ್ಲ್ ಮಾಡಿಕೊಂಡು ಎಲ್ಲ ನಿಮ್ದೇ, ಎಲ್ಲ ನಾವೇ ಓಕೆ ಮಾಡಿಕೊಂಡು ಲುಕ್ಗಳು ಚೇಂಜ್ ಮಾಡಿಕೊಂಡು ಆ ಪಾತ್ರ ನಿಜವಲ್ಲೂ ಸಖತ್ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ದೆ. ವಿಜಯ್ ಕುಮಾರ್ ಸರ್ಗಂತೂ ಸಖತ್ ಇಷ್ಟ ಅದು. ನಾನು ನಡೆಯೋ ಸ್ಟೈಲಿಂದನೂ ಅಷ್ಟೇ ಫುಲ್ಲು ವಯ್ಯಾರದಲ್ಲೇ ಬರ್ತಿದ್ದೆ. ಮೆಟ್ಲು ಇಳಿದ್ರು ನಾನು ಹಿಂಗೆ ಅನ್ಕೊಂಡು ಬರ್ತಿದ್ದೆ. ಸೊ ಚೆನ್ನಾಗಿತ್ತು. ಆಮೇಲೆ ಎಂಜಾಯ್ ಮಾಡಿದೆ ನಾನು ಅದನ್ನು. ಆಮೇಲೆ ಓಕೆ ಫೈನ್, ನಾನು ನೆಗೆಟಿವ್ ಮಾಡಬಲ್ಲೆ, ಅದು ಕ್ಲಿಕ್ ಆಗೋಯ್ತು. ಹೀರೋಯಿನ್ಗಿಂತ ಫೇಮಸ್ ಆಗೋಯ್ತು ಅದು. ಎಲ್ಲೇ ಹೋದ್ರು ಯಾಮಿನಿ ಬಂದಿಲ್ವಾ ಅಂತ ಕೇಳೋರು. ಸೊ ಅಲ್ಲಿಂದ ಈ ಹೀರೋಯಿನ್ ಲೀಡ್ ಅನ್ನು ತಲೆಯಿಂದ ಆಚೆ ಹೋಯ್ತು. ಸೊ ಜಗಳ ಗಂಟೆ ಕ್ಯಾರೆಕ್ಟರ್, ನೆಗೆಟಿವ್ ಕ್ಯಾರೆಕ್ಟರ್ ಇದೆಲ್ಲ ಇದ್ರೆ ರೆಡಿ ಮಾಡ್ತೀನಿ. ನನ್ಗೆ ಆಗತ್ತೆ, ನಾನು ಮಾಡ್ತೀನಿ. ನೀವು ಲೀಡ್ ಕೊಡ್ತೀರಾ, ಲೀಡ್ ಮಾಡ್ತೀನಿ. ಎಮೋಷನಲ್ ಕೊಡ್ತೀರಾ, ಎಮೋಷನಲ್ಲು ಮಾಡ್ತೀನಿ. ಆಮೇಲೆ ಕಾಮಿಡಿ ಓಕೆ. ವಿಲ್ಲನ್ ಅಂತೂ ಐ ಲವ್ ಇಟ್. ನಂಗೆ ವಿಲ್ಲನ್ನೇ ಇಷ್ಟ, ನಾಯಕಿಗಿಂತ ನೆಗೆಟಿವ್ ರೋಲೇ ಇಷ್ಟ. ನನಗೆ ಅಲ್ಲಿ ಸ್ಪೇಸ್ ಸಿಗುತ್ತೆ ಆ್ಯಕ್ಟ್ ಮಾಡೋದಕ್ಕೆ. ನಾವು ಯಾವ ರೀತಿ ಮಾಡ್ಬೋದು, ಇನ್ನೂ ಎಷ್ಟು ಬೇಕಾದರೂ ಇಂಪ್ರೂವೈಸ್ ಮಾಡ್ಕೊಂಡು ಮಾಡ್ಬೋದು. ಜನ ಹೊರಗಡೆ ಸಿಕ್ಕಿದಾಗ ಬೈಯಲ್ವಾ, ಮನೆ ಹಾಳಿ ಅಂತೆಲ್ಲ ಬೈಯಲ್ವಾ ನಿಮ್ಗೆ? ಇಲ್ಲ, ಏಕೆಂದರೆ ಜನ ಎಲ್ಲ ಥರದಲ್ಲೂ ನನ್ನ ನೋಡ್ಬಿಟ್ಟಿದಾರಲ್ವಾ, ಚೆನ್ನಾಗಿ ಮಾಡ್ತೀರಾ ಅಂತಾರೆ. ನೆಗೆಟಿವ್ ಕ್ಯಾರೆಕ್ಟರ್ ಅಯ್ಯೋ ಚೆನ್ನಾಗಿ ಮಾಡ್ತಿರೋ, ಅಯ್ಯೋ ಯಾಕೆ ಅಷ್ಟು ನೀವು ಬೈತೀರಾ ಅವ್ರಿಗೆ, ಆ ಥರ. ಬಟ್ ಯಾರು ಆ ಪಾತ್ರವನ್ನ ಹಾಗೆ ನೋಡಿ ನಿಜವಾಗ್ಲೂ ಇವ್ರು ಹಿಂಗೆ ಇರೋದು ಅಂತೆಲ್ಲ ಬಂದು ಬೈದಿದ್ದ ಉದಾಹರಣೆ ಇಲ್ವಾ? ಇದೆ ಲಕ್ಷ್ಮೀ ಬರಮಾಲಿ. ಹೌದಾ? ಲಕ್ಷ್ಮೀ ಬರಮಾಲಿ ಕ್ಯಾರೆಕ್ಟರ್ ಹೆಂಗಿತ್ತಂದ್ರೆ, ಅದರಲ್ಲಿ ತುಂಬಾ ಸಿಟ್ಟು ನನಗೆ. ಮಗಳು ಅನ್ನೋ ಪೊಸೆಸಿವ್, ಮಗಳನ್ನ ಯಾರಾದ್ರೂ ಏನಾರ ಅಂದ್ರೆ ಸುಮ್ಮನೆ ಬಿಡಲ್ಲ, ಆ ತರ ಕ್ಯಾರೆಕ್ಟರ್ ನಾನು. ನಾನೇ ಪದೇ ಪದೇ ಬಂದು ಲಕ್ಷ್ಮಿ ಅವರೇ ಕಾಫಿ ಕುಡಿತೀರಾ, ಲಕ್ಷ್ಮಿ ಅವರೇ ತಿಂಡಿ ತಿಂತೀರಾ ಮಾತಾಡ್ತೀನಿ, ಎಷ್ಟು ಬೇಕು ಅಷ್ಟೇ ಮಾತಾಡ್ತೀನಿ. ಇಲ್ಲ ಹೌದಾ, ಓಕೆ ಥ್ಯಾಂಕ್ ಯು, ಇಷ್ಟೇ. ಆಮೇಲೆ ಓಕೆ ಫೈನ್, ಅವರು ಹೊಂದ್ಕೋತಾರೆ ನಮ್ಮ ಜೊತೆ ಅಂದ್ಮೇಲೆ ಒರಿಜಿನಲ್ ಲಕ್ಷ್ಮಿ ಆಚೆ ಬರ್ತಾಳೆ. ಅವಾಗ ಅವರು ಹೇಳ್ತಾರೆ, ಯಪ್ಪ ನೀವೇನು ಹಿಂಗ ಅಂದ್ರೆ, ಅದು ಸ್ವಲ್ಪ ದಿನ ಆಗಿರ್ಬೇಕು, ಒಂದು 5-6 ತಿಂಗಳಾದ್ಮೇಲೆ, ಯಪ್ಪ ನಾನು ಫಸ್ಟ್ ಡೇ ಬಂದಾಗ ಇವ್ರನ್ನ ನೋಡಿ ಹೆದರ್ಕೊಂಬಿಟ್ಟಿದ್ದೆ, ಆಮೇಲೆ ನೋಡಿದ್ರೆ ಏನೂ ಇಲ್ಲ ಪಾಪ ಇವರು ಅಂತ ಹೇಳ್ತಾರೆ. ಹಂಗೆ ಲಕ್ಷ್ಮೀ ಬಾರಮ್ಮ ಮೇಡ್ ಹಿಸ್ಟ್ರಿ ಕನ್ನಡ ಕಿರುತೆರೆ ಜಗತ್ತಿನಲ್ಲಿ. ಅದ್ರಲ್ಲಿ ಒಂದು ಚಾಲೆಂಜ್ ಹಾಕಿದ್ರು ನಮ್ಗೆ ನಮ್ಮ ನಿರ್ದೇಶಕರು, ಸತೀಶ್ ಕೃಷ್ಣ. ಯಾಕೆಂದ್ರೆ ಎಲ್ಲಾ ಕಡೆ ಹೆಣ್ಮಕ್ಳು ಇದ್ದ ಕಡೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಚೆನ್ನಾಗಿರ್ತಾರೆ, ಆಮೇಲೆಲ್ಲ ಜಡೆ ಕಿತ್ತಾಡ್ತಾರೆ ಅಂತ ಎಲ್ಲ ಇರುತ್ತಲ್ವಾ. ಹಂಗೆ ನಮ್ಗೆ ಚಾಲೆಂಜ್ ಹಾಕಿದ್ರು, ನೋಡೇ ಬಿಡೋಣ ನೀವು ಜಡೆ ಎಷ್ಟು ದಿನ ಹಿಂಗೆ ಇರ್ತೀರಾ ಅಂತ. ಯಾಕೆಂದ್ರೆ ನಾವೆಲ್ಲರೂ ಯಾವಾಗ್ಲೂ ಏನ್ ತರ್ಸಿದ್ರು ಎಲ್ಲ ಹಂಚ್ಕೊಂಡು ತಿಂತಿದ್ವಿ. ಒಂದೇ ತಟ್ಟೆಲಿ ಊಟ ಮಾಡ್ತಿದ್ವಿ ನಾವೆಲ್ಲ. ಒಂದು ತಟ್ಟೆಲಿ ಅನ್ನ ಹಾಕಿ ಕಲಸಿ, ನೇಹ ಯಾರಾದ್ರೂ ಒಬ್ಬೊಬ್ರು ಕೈ ತುತ್ತು ಕೊಡೋರು ಅಥವಾ ನಮ್ದು ಆತರ ಭೇದ ಭಾವ ಸೆಟ್ ಅಲ್ಲಿ ಮಧ್ಯಾಹ್ನ ಊಟ ಅಂದ್ರೆ ಹಂಗ್ ಮಾಡ್ತಿದ್ವಿ. ಎಲ್ಲ ಒಟ್ಟಿಗೆ ಇರ್ತಿದ್ವಿ, ಎಲ್ಲರೂ ಹೋಗ್ಬೇಕಂದ್ರೆ ಒಟ್ಟಿಗೆ ಹೋಗ್ತಿದ್ವಿ. ಅದು ಸತೀಶ್ ಕೃಷ್ಣ ನೋಡೇ ಬಿಡೋಣ ಜಡೆ ಅದೆಷ್ಟು ದಿನ ಹಿಂಗೆ ಇರ್ತೀರಾ ಅಂತ. ನಾನು ಅವತ್ತು ಚಾಲೆಂಜ್ ಆಗ್ತೆ, ನೋಡೇ ಬಿಡೋಣ ನಾವು ಹಿಂಗೆ ಇರ್ತೀವಿ ಅಂತ. 7 years ಆಯ್ತು ಆ ಸೀರಿಯಲ್ ಮುಗಿದು, ಇವತ್ತಿಗೂ ನಾವು ಹಂಗೆ ಇದೀವಿ. ಒಂದು ದಿನನೂ ನಾವು ಜಗಳ ಮಾಡಿಲ್ಲ. ಏನಂತ ನಿಮ್ಮನ್ನ ಲಕ್ಷ್ಮಿ ಅಕ್ಕನ, ಲಕ್ಷ್ಮಿ ದೀದಿನ, ಲಕ್ಷ್ಮಿ ಅಮ್ಮನ ಏನಂತಾರೆ ಈಗ ನಮ್ ಚಂದು ಲಕ್ಷ್ಮೀ ಬರಮಲ್ಲಿ ಲಕ್ಸ್ ಅಂತ ಕರೆಯೋರು. ನಿಮ್ ಪೆಟ್ ನೇಮ್ ಲಕ್ಸ್. ಆಮೇಲೆ ನಮ್ ದೀಪಕ್ ಮಹಾದೇವ ಅಷ್ಟೇ ಲಕ್ಸು. ಆಮೇಲೆ ನನಗೆ ತುಂಬ ನನ್ನ ಹೃದಯಕ್ಕೆ ಹತ್ರ ಆಗಿದ್ದ ನನ್ನ ನೇಹ, ನನ್ನ ದೀಪ, ನನ್ನ ಸ್ನೇಹಿತೆಯರೆಲ್ಲ ಲಚ್ಚು ಅಂತ ಕರೀತಾರೆ. ಲಚ್ಚು ಆಲ್ಮೋಸ್ಟ್ ನನ್ನನ್ನ ಎಲ್ಲ ಲಚ್ಚು ಅಂತ ಕರೀತಾರೆ. ಇನ್ನ ಸಂದೀಪ್ ಲಕ್ಕಿ ಅಂತಾನೆ. ಒಬ್ಬೊಬ್ರು ಒಂದೊಂಥರ. ಈ ಯಂಗ್ಸ್ಟರ್ಸಿಗೆ ಬರ್ತಿರ್ತಾರಲ್ಲ, ನೀವು ಎಲ್ಡರ್ಲಿ ಫೀಲು ಅಮ್ಮನ ಪಾತ್ರ ಮಾಡ್ಬೇಕಾದ್ರೆ ಅವರೆಲ್ಲ ಏನ್ ಕರೀತಾರೆ? ಅವರೆಲ್ಲ ಅಮ್ಮ ಅಂತಾನೆ ಕರೀತಾರೆ. ಯಾಕೆಂದ್ರೆ ಇವಾಗೆಲ್ಲ ಅಮ್ಮನ ಪಾತ್ರನ ನಾನು ಮಾಡೋದ್ರಿಂದ ಅಮ್ಮ ಅಂತಾನೆ ಕರೀತಾರೆ. ನೀವು ದೊಡ್ಡ ಮಗನ ಅಮ್ಮ ಆಗಿರೋದ್ರಿಂದ ಅದನ್ನು ಹೇಳ್ಬಿಡಿಯಲ್ಲ ಅನ್ಸಲ್ಲ ನೀವು, ಬಟ್ ಹೇಳ್ಬೋಣ ಜಗತ್ತಿಗೆ. ಅಮ್ಮನ್ ಫೀಲ್ ಅದೀಗ ಅಮ್ಮನ್ ಫೀಲ್. ನಾನು ಹೆಂಗೆ ಅಂದ್ರೆ ಹರೀಶ್, ಈಗ ಅಮ್ಮನ ಪಾತ್ರ ಮಾಡ್ತಿದ್ದೀನಿ ಅಂದ್ರೆ ನಾನು ಅಮ್ಮನ ಪ್ರೀತಿನೇ ತೋರಿಸ್ತೀನಿ, ಸುಮ್ನೆ ಆ ಕ್ಯಾರೆಕ್ಟರ್ ಅಷ್ಟೇ ಆ ತರ ಏನಿಲ್ಲ. ನಾನು ಸೆಟ್ಟಲ್ಲಿ ಇದ್ದೆ ಅಂದ್ರೆ ಅಮ್ಮನ ತರಾನೇ ಇರ್ತೀನಿ. ಏನೇ ಮನೆಯಿಂದ ಏನೇ ತಗೊಂಡೋದ್ರು 3 ಜನಕ್ಕೆ ಆಗೋಷ್ಟು ಊಟ ತಗೊಂಡು ಹೋಗಿರ್ತೀನಿ. ಎಲ್ಲ ಶೇರ್ ಮಾಡ್ಕೊಂಡು ತಿಂತೀವಿ.
ಏನಾದ್ರು ಸ್ಪೆಷಲ್ ಆಗಿ ತಗೊಂಡೋಗಿದ್ರೆ ನನಗಿವಾಗ ಅವ್ರಿಗೆ ಅಂತ ಕೊಡ್ಬೇಕು ಅಂದ್ರೆ ಅವ್ರಿಗೆ ಕೊಡ್ಬೇಕು ನಾನು. ಅದನ್ನ ಯಾರು ತಿನ್ನೋ ಹಂಗಿಲ್ಲ, ಕೋಪ ಬಂದ್ಬಿಡುತ್ತೆ ನನಗೆ. ಎಷ್ಟು ಸಿನಿಮಾ ಆಯ್ತು? ಸಿನಿಮಾ ಆಲ್ಮೋಸ್ಟ್ ಒಂದು 92, 93 ಆಗಿದೆ. ಓ, ಸೆಂಚುರಿ ಹತ್ತತ್ರ ಇದೀರಿ. ಆಗಿದೆ. ಸೊ ಎಲ್ಲ ನಿರ್ದೇಶಕರು, ಎಲ್ಲ ನಟರು, ಎಲ್ಲ ನಟಿಯರು ಎಲ್ಲಾರ ಜೊತೆ ಕೆಲಸ ಮಾಡಾಯ್ತು? ಆಲ್ಮೋಸ್ಟ್ ಮಾಡಿದೀನಿ. ಆದ್ರೆ ಒಂಥರ ಎಲೆಮರೆ ಕಾಯಿ ತರ ಆಗ್ಬಿಡಿದೀನಿ ನಾನು. ಕೇಳಕ್ ಬಂದೆ ನಾನು, ಹಿಂಗಿದ್ದವ್ರು ಹೆಂಗಿರ್ಬೇಕು ಲಕ್ಷ್ಮಿ? ನೀವು ನೋಡಿದ್ರೆ ನಿಮ್ ಪಾಡ ನೀವೆಲ್ಲೋ ಇದೀರಾ. ನಂಗೆ ಅದ್ ಬರೋದೇ ಇಲ್ಲ ಹರೀಶ್. ಈಗ ನಾನೇ ನೋಡ್ತಿರ್ತೀನಿ, ನಮ್ಮ ಪ್ರೊಡಕ್ಷನ್ಗಳಲ್ಲೇ ಒಂದು 5 ಸಿನಿಮಾ ಮಾಡಿ ಬಂದಿರ್ತಾರೆ. ಸಿನಿಮಾ ಆರ್ಟಿಸ್ಟು ಅಂತಾರೆ. ಸಿನಿಮಾ ಎಷ್ಟು ಸಿನಿಮಾ ಮಾಡಿದ್ದೀರಾ? 5. ಓಕೆ. ನಾನು ಪ್ರಿಯಾಂಕಾ ಇದ್ದಾಳೆ ಆರ್ಟಿಸ್ಟ್, ಅವಳು ಲಚ್ಚು ನೀವು ಎಷ್ಟು ಸೀನಿಯರ್ ಆರ್ಟಿಸ್ಟು, ಎಷ್ಟು ಸಿನಿಮಾಗಳೆಲ್ಲ ಮಾಡಿದ್ದೀರಾ, ಏನು ಡಿಮ್ಯಾಂಡೇ ಮಾಡಲ್ಲ ಅಂತ. ಏನು ಡಿಮ್ಯಾಂಡ್ ಮಾಡಲಿ? ನನಗೆ ಏನು ಬೇಕೋ ಅದಿದೆ, ಓಕೆ ಸಾಕು. ಅದನ್ನ ಬಿಟ್ಟು ಇನ್ನೇನು ಡಿಮ್ಯಾಂಡ್ ಮಾಡಲಿ? ನಂಗೆ ಯಾವಾಗ್ಲೂ ನಮ್ಮ ಚಾನಲ್ದು ನ್ಯೂಸು ಒಂದು ಟ್ಯಾಗ್ ಲೈನ್ ಇದೆ. ಏನದು? ಇದ್ದಿದ್ದಂಗೆ ಇದ್ದಿದ್ದ ಹಾಗೆ. ಅದಕ್ಕೂ ಮತ್ತು ಈ ಲಕ್ಷ್ಮೀ ಸಿದ್ದಯ್ಯ ಅವ್ರಿಗೂ ತುಂಬಾ ಅವಿನಾಭಾವ ಸಂಬಂಧ. ಅದರಿಂದ ನಿಜ ಲೈಫಲ್ಲೂ ತುಂಬಾ ವಿಲನಿಶ ಇದು. ನಿಜ ಲೈಫಲ್ಲಿ ನಾನು ವಿಲನಿಶ ಹೆಂಗ್ ಹೇಳ್ತೀರಾ? ಇದ್ದಿದ್ದಂಗೆ ಹೇಳಿ ತುಂಬಾ ಜನರಿಗೆ ಅದೇ ವಿಲನಿಶ್ ಕ್ಯಾರೆಕ್ಟರ್ ಕೊಟ್ಬಿಟ್ಟಿದೀವಿ. ಇನ್ನು ಇದ್ದಿದ್ದಂಗೆ ಹೇಳಿದ್ರೆ ಅಷ್ಟೇ, ಎಲ್ಲ ಆಮೇಲೆ ಗರಂ ಆಗ್ಬಿಡ್ತಾರೆ. ಯಾಕದಂಗೆ? ಆ ನೇಚರ್ ಏನದು ಏನೋ ಗೊತ್ತೆ, ನಾನು ಮೊದ್ಲಿಂದನೂ ಹಾಗೆ. ಶುಗರ್ ಕೋಟಾಕ್ ಮಾತಾಡಲ್ಲ, ಯಾರನ್ನೂ ಓಲೈಸ್ಬೇಕು ಮಾತುಗಳು ಇಲ್ವೇ ಇಲ್ಲ. ಯಾಕೆ ಬೇಕದು? ಯಾಕೆ ಆತರ ಶುಗರ್ ಕೋಟ್ ಮಾಡ್ಬೇಕು? ನಾನು ಇರೋದೇ ಹಿಂಗಪ್ಪ. ಓಕೆ, ಇವಾಗ ಹರೀಶ್ ನನ್ನ ಫ್ರೆಂಡು. ಹರೀಶ್ಗೆ ನಾನು ಏನು ಅಂತ ಗೊತ್ತಿದ್ರು, ನನ್ನ ಕ್ಯಾರೆಕ್ಟರ್ ಏನು ಅಂತ ಗೊತ್ತಿದ್ಮೇಲೆ ನಾನು ನಿಮಗೆ ಕೋಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಅರ್ಥ ಮಾಡ್ಕೋತೀರಾ ನೀವು. ನಾನು ಓಕೆ ಇಲ್ಲ, ಲಕ್ಷ್ಮಿ ಹಾಗೆ, ಅವಳು ಏನೇ ಇದ್ರು ಡೈರೆಕ್ಟಾಗಿ ಹೇಳ್ತಾಳೆ, 1-2 ನಿಮಿಷ ಕೋಪ ಮಾಡ್ಕೊಂತಾಳೆ, ಆಮೇಲೆ ಸರಿ ಹೋಗ್ತಾಳೆ. ಅಷ್ಟು ಖುಷಿಯಾಗಿ ನಗ್ನಗ್ತಾ ವಾತಾವರಣ ಚೆನ್ನಾಗಿ ಇಟ್ಕೊಳ್ಳೋರು ಹೆಂಗೆ, ಅವರ ಮನಸ್ಥಿತಿ ಹೇಗಿದೆ ಅಂತ ನೋಡ್ತಾ ಇದ್ದೆ ನಾನು ಅಷ್ಟೇ. ಅಂದ್ರೆ ಹಾಗಿದ್ದೀರಾ ಕರೆಕ್ಟ್ ಆಗಿ. ಹೌದು. ನಾನು ಮತ್ತೆ ಸುಮ್ನೆ ರಿಪೆಂಟ್ ಮಾಡ್ಕೊಳ್ಳಲ್ಲ, ಅಂದ್ರು ನಾನು ಕರೆಕ್ಟ್ ಮಾಡಿದೀನಿ ಹಂಗಿದೀನಿ ನಾನು ಅಂತ ಅಷ್ಟೇ ಲೈಫಲ್ಲಿ. ಹೌದು. ಅದರಿಂದಾನೇ ಎಷ್ಟೋ ಜನಕ್ಕೆ ನಾನು ಕೆಟ್ಟವಳಾಗಿ ಕಾಣಿಸ್ತೀನಿ. ಬಟ್ ನಂಗೇನು ಅದರಿಂದ ಏನು ಬೇಜಾರಿಲ್ಲ. ಯಾಕೆ ಅಂದರೆ ನಾನು ಕರೆಕ್ಟು. ನಾನು ಏನು ವಾದ ಮಾಡ್ತಿದ್ದೀನೋ ಅದು ನನಗೆ ಕರೆಕ್ಟ್ ಅನಿಸುತ್ತೆ. ನಾನು ತಪ್ಪಾಗಿ ಯೋಚನೆ ಮಾಡಲ್ಲ. ಈಗ ಒಬ್ಬರ ಕಡೆಯಿಂದ ತಪ್ಪಾಗಿದೆ ಅಂದರೆ ಫಸ್ಟ್ ನಾನು ಯೋಚನೆ ಮಾಡ್ತೀನಿ, ಅವ್ರ ಕಡೆಯಿಂದ ಏನು ತಪ್ಪಾಗಿದೆ, ಅವ್ರು ಯಾಕೆ ತಪ್ಪು ಮಾಡಿದ್ರು, ಅದಕ್ಕೆ ಏನು ರೀಸನ್ ಅಂತ ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲರೂ ಕೆಟ್ಟವರಲ್ಲ ಹರೀಶ್, ಎಲ್ಲರೂ ತಪ್ಪು ಮಾಡಲ್ಲ, ಸಿಚುವೇಶನ್ ಹಂಗಾಗಿರುತ್ತೆ. ಸೊ ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಬೆಸ್ಟ್ ಗ್ರೂಪ್ ಯಾವುದು, ಬೆಸ್ಟ್ ಸೆಟ್ ಯಾವುದು ಇದುವರೆಗೆ? ಇಷ್ಟು ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ನನ್ನ ಫೇವ್ರೆಟ್ ಸೆಟ್. ಅದು ನನ್ನ ಫೇವ್ರೆಟ್ ಆರ್ಟಿಸ್ಟ್ ದೀಪಾ ರವಿಶಂಕರ್, ನೇಹಾ, ನವ್ಯ, ಮತ್ತು ನೇತ್ರ. ಸೊ 5 ಜನ ಹೆಣ್ಮಕ್ಳು ನಾವು. ತುಂಬ 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 ಚೆನ್ನಾಗಿದ್ದೀವಿ ನಾವು. ಸಿನಿಮಾದಲ್ಲಿ ಬೆಸ್ಟ್ ಸೆಟ್ ಈ 95 ಸಿನಿಮಾಗಳಲ್ಲಿ? 95 ಸಿನಿಮಾದಲ್ಲಿ ಬೆಸ್ಟ್ ಸೆಟ್ ಅಂದರೆ ನನಗೆ ಬ್ರೇಕ್ ಕೊಟ್ಟಂಥ ಸಿನಿಮಾನೇ ಹೇಳ್ತೀನಿ ನಾನು, ಕೃಷ್ಣ ಲೀಲಾ. ಸೊ ನನಗೆ ನಿಜವಾಗ್ಲೂ ಆ ಸಿನಿಮಾ ಕರೆದಾಗ ನಾನು ಹೋದೆ. ಹೀರೋಯಿನ್ ಅಮ್ಮ ಅಂದರು. ನಾನು ಅವಾಗ ಲೀಡಿಂದ ಲಕ್ಷ್ಮೀ ಬಾರಮ್ಮ ಕಮಿಟ್. ನಂಗೆ ಅದು ಇನ್ನೂ ತೊಗೊಳಕ್ಕಾಗ್ತಿರ್ಲಿಲ್ಲ, ಅಮ್ಮನ ರೋಲ್ ತೊಗೊಳಕ್ಕಾಗ್ತಿರ್ಲಿಲ್ಲ. ಅಂದರೆ ಮೀನ್ಸ್ ನನಗೆ ಒಂಥರ ಏನು ನಾನು ಅಮ್ಮನ ಅನಿಸ್ತಿತ್ತು. ಅದರಲ್ಲಿ ಹೀರೋಯಿನ್ ಅಮ್ಮ ಅಂದಾಗ ನಾನು ಮಾಡಲ್ಲ ಅಂತ ಹೇಳಿಬಿಟ್ಟೆ. ಆಮೇಲೆ ಶಶಾಂಕ್ ಸರ್ ಬಂದು ಮೇಡಮ್ ಇದನ್ನು ಮಾಡಿ, ಪಾತ್ರ ತುಂಬ ಚೆನ್ನಾಗಿದೆ, ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಜಾಗ ಇದೆ, ನೀವು ಮಾಡಿದ್ಮೇಲೆ ಈ ಸಿನಿಮಾ ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೊರಟೋಗುತ್ತೆ ಅಂತ ಹೇಳಿದ್ರು. ಸರಿ ಸರ್ ಹೇಳಿದ್ಮೇಲೆ ನಾನು ಇನ್ನೇನು ಮಾತಾಡೋಕ್ಕಾಗಲ್ಲ. ಓಕೆ ಸರ್ ಅಂತ ಹೇಳಿದೆ. ನಿಜವಾಗ್ಲೂ ಆ ಸಿನಿಮಾ ನನ್ನನ್ನು ಇವತ್ತಿಗೂ ಯಾವುದಾದ್ರೂ ಸಿನಿಮಾ ಮಾಡಿದ್ರು ಅದೇ ಸಿನಿಮಾ ಹೆಸರು ಹೇಳ್ತಾರೆ, ಮೇಡಮ್ ಕೃಷ್ಣ ಲೀಲಾಲ್ ಸೂಪರಾಗಿ ಮಾಡಿದ್ದೀರಾ ಅಂತ. ನಾವು ಆ್ಯಕ್ಟ್ ಮಾಡ್ತಿರ್ತೀವಿ, ನಮಗೊಂದು ರೆಕಗ್ನಿಷನ್ ಸಿಗ್ತಾ ಇರುತ್ತೆ, ಒಂದು ಕಡೆಯಿಂದನೂ ನಾವು ಲೈಟ್ ಫಸ್ಟ್ ಸೆಟ್ಲ್ ಆಗ್ತಿರ್ತೀವಿ. ಈ ಕಮೆಂಟ್ಸ್ಗಳು ಬರ್ತಿರುತ್ತಲ್ಲ, ಪಾಸಿಟಿವ್ ಕಮೆಂಟ್ಸ್ ಬರ್ತಿರುತ್ತೆ, ನೆಗೆಟಿವ್ ಕಮೆಂಟ್ಸ್ ಬರ್ತಿರುತ್ತೆ. ಹೆಂಗೆ ಟ್ರೀಟ್ ಮಾಡ್ತಾರೆ ಲಕ್ಷ್ಮಿ? ನನಗೇನು ಎರಡನ್ನೂ ಪಾಸಿಟಿವ್ ಆಗೇ ತಗೋತೀನಿ. ಅವ್ರು ಬೈದ್ರು ಪಾಸಿಟಿವ್, ಅವ್ರು ಪಾಸಿಟಿವ್ ಕೊಟ್ಟರು ಪಾಸಿಟಿವೇ. ಯಾಕೆಂದರೆ ಅವ್ರಿಗೇನು ಅನಿಸುತ್ತೋ ಅವ್ರ ಭಾವನೆಗಳನ್ನ ಹೇಳ್ತಿರ್ತಾರೆ ಅವರು.
ಓಕೆ ನೆಗೆಟಿವ್ ಅಲ್ಲಿ ಬೈತಾರ, ಓಕೆ ನನ್ನ ಕ್ಯಾರೆಕ್ಟರ್ ಕ್ಲಿಕ್ ಆಗಿದೆ, ಓಕೆ ನಾನು ಚೆನ್ನಾಗಿ ಮಾಡ್ತಿದ್ದೀನಿ ಅದಕ್ಕೆ ಅವ್ರು ಬೈತಾ ಇದ್ದಾರೆ. ನಾನು ಚೆನ್ನಾಗಿ ಮಾಡಿಲ್ಲ ಆದರೆ ಏನು ಅಂತಿರ್ಲಿಲ್ಲ ಅವರು. ಓಕೆ ನಾನು ನೆಗೆಟಿವ್ ಆಗಿ ಮಾಡ್ತಿರೋದು ಅವ್ರಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅವ್ರಿಗೆ. ಅಲ್ಲ ಬೇರೆ ಯಾರೋ ಸುಮ್ಮನೆ ಕಮೆಂಟ್ ಮಾಡ್ತಿರ್ತಾರಲ್ಲ, ಆ ಕಮೆಂಟ್ ನೆಗೆಟಿವ್ ಕಮೆಂಟ್ಸ್ಗೆ ರಿಯಾಕ್ಟ್ ಮಾಡ್ತೀರಾ ಅಥವಾ ಬಿಟ್ಬಿಡ್ತೀರಾ? ತಲೆ ಕೆಡಿಸ್ಕೊಳ್ಳಲ್ವಾ? ತಲೆ ಕೆಡ್ಸ್ಕೊಳ್ಳಲ್ಲ ಜಾಸ್ತಿ. ತೀರಾ ಏನಾದ್ರೂ ಮೂಡ್ ಮೇಲೆ ಡಿಪೆಂಡ್. ಏನಾದ್ರೂ ಪಿತ್ತ ನೆತ್ತಿಗಿರಿದ್ರೆ ಹೋಗಿ ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ. ಈ ತರದ ಲಕ್ಷ್ಮೀ ಸಿದ್ದಯ್ಯ ಅವರ ಈ ತರದ ಬೆಳವಣಿಗೆಯಲ್ಲಿ ಜಸ್ಟ್ ಅರ್ಥ ಮಾಡ್ಕೊಳಕ್ ನಿಮ್ ಮನ್ಸನ್ನ ಅಷ್ಟೇ ಕೇಳ್ತಾ ಇದ್ದೀನಿ ಪ್ರಶ್ನೆನ ನಾನು. ಸಡನ್ ಆಗಿ ಯಾವ್ದೊಂದು ಇನ್ಸಿಡೆಂಟ್ ಆಗುತ್ತೆ, ಇಡೀ ನ್ಯೂಸ್ ಚಾನಲ್ ಪೂರ್ತಿ ಲಕ್ಷ್ಮೀ ಸಿದ್ದಯ್ಯ ಅವ್ರು ಇರ್ತಾರೆ, ಅವಾಗ ಹೆಂಗ ಅನಿಸ್ತು ಲಕ್ಷ್ಮಿ? ಅವಾಗ ತುಂಬಾ ಬೇಜಾರಾಯ್ತು ನನಗೆ. ಓಕೆ, ಐ ಸ್ಟಿಲ್ ರಿಮೆಂಬರ್, ನಾನು ನ್ಯೂಸ್ ಚಾನಲ್ ಇದ್ದೆ, ಅದೇ ಹೇಳ್ತೀನಿ. ಟೆಲ್ ಮಿ, ಅವಾಗ ಏನ್ ಅನಿಸ್ತು? ಆಗ ಒಂದು ನನ್ಗೆ ಬೇಜಾರಾಗಿದ್ ಯಾಕೆ ಅಂದ್ರೆ ಆ ಹುಡುಗಿರು ತುಂಬಾ ಚಿಕ್ಕವರು, ಒಂದು 23-24 ವರ್ಷದವರು. ಆಕ್ಸಿಡೆಂಟ್ ಇನ್ಸಿಡೆಂಟ್ ನ್ಯೂಸ್ ಎಲ್ಲಾ ನ್ಯೂಸ್ ಅಲ್ಲಿ ಬಂತಲ್ಲ, ನ್ಯೂಸ್. ಸೊ ಒಂದು ಅವರಿಬ್ರು ಚಿಕ್ಕವರು, ಇನ್ನೊಂದು ನಾನು ಮಾಡದೇ ಇರೋ ತಪ್ಪಿಗೆ ಅವರು ತುಂಬಾ ತುಂಬಾ ಗಲಾಟೆ ಮಾಡಿದ್ರು. ಇವಾಗ ಬೆಂಗಳೂರು ಅಂದರೆ ಟ್ರಾಫಿಕ್ ಹೇಗಿರುತ್ತೆ, ಬಂಪರ್ ಟು ಬಂಪರ್ ಮೂವ್ ಆಗುತ್ತೆ. ಆದರೆ ನನ್ನ ಮೇಲೆ ತುಂಬ ಸುಳ್ಳು ಅಪವಾದಗಳನ್ನ ಹಾಕಿದ್ರು ಅವರು. ಅದು ನನಗೆ ತುಂಬ ಹರ್ಟ್ ಆಯ್ತು. ಏಕೆಂದರೆ ನನಗೆ ಯಾವತ್ತೂ ಆ ಥರ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. ಬ್ಲ್ಯಾಂಕ್ ಆಗೋದೆ ನಾನದು. ಅಷ್ಟಕ್ಕೆ ಹೋಗ್ತಾ ಇರೋ ಕಾರ್ ಮುಂದೆ ಬೈಕ್ ನಿಲ್ಲಿಸ್ಬಿಟ್ರು. ಬಂಪರ್ ಟು ಬಂಪರ್ ಹೋಗ್ತಾ ಇದೆ. ಹೆಂಗೆ ಮಾಡ್ತೀರ ಅವಾಗ? ಸಡನ್ನಾಗಿ ಬ್ರೇಕ್ ಹಾಕ್ತೆ, ಎಷ್ಟಾಗುತ್ತೋ ಅಷ್ಟು ಬ್ರೇಕ್ ಹಾಕ್ತೆ. ಅದು ನನಗೆ ಡೋರ್ ತೆಗಿಯಕ್ಕೆ ಆಗ್ತಾ ಇರಲಿಲ್ಲ. ಡಿವೈಡರ್ ಇತ್ತು. ನಂಗೆ ಡೋರ್ ತೆಗಿಯಕ್ಕೆ ಕಾರಿಂದ ಇಳಿಯೋಕ್ಕೆ ಆಗಿಲ್ಲ. ನೋಡಿದ್ರೆ ಅವ್ರ ತಾಯಿ ಅವರೆಲ್ಲ ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದರೆ, ನಾನು ಕುಡಿದುಬಿಟ್ಟು ನಿಂತ್ಕೊಳಕ್ಕಾಗದೆ ತೂರಾಡ್ತಿದ್ದೆ ಅಂತ ಹೇಳ್ತಾರೆ. ಆಮೇಲೆ ಆ ಹುಡುಗಿಗೆ ಕಪಾಳು ಕೊಡ್ದು ರಕ್ತ ಬಂತು, ಕೈಯೆಲ್ಲ ತಿರುಗಿಸ್ದೆ ಅಂತ ಹೇಳ್ತಾರೆ. ಕಾರಿಂದ ನಾನು ಕೆಳಗಡೆನೇ ಇಳ್ದಿಲ್ಲ. ನಾನು ಶೃಂಗೇರಿಗೆ ಶೂಟಿಂಗ್ ಹೋಗಬೇಕಿತ್ತು. ಶೃಂಗೇರಿ ಶೂಟಿಂಗ್ ಹೋಗ್ತಾ ಇದ್ದೀನಿ. ಈ ಕಡೆ ಪೊಲೀಸವ್ರ ಟಾರ್ಚರ್, ಪೊಲೀಸ್ನವರು ಪೊಲೀಸ್ನವ್ರ ಮೇಲೆ ಅಂತೂ ತುಂಬ ಬೇಜಾರಾಯಿತು ನನಗೆ. ಒಂದು ಏನು ಕೇಳಿದೆ, ಎಷ್ಟು ಒರಟಾಗಿ ಬಿಹೇವ್ ಮಾಡ್ತಾರೆ ಇವರು, ಇಷ್ಟು ಒರಟಾಗಿ ಬಿಹೇವ್ ಮಾಡ್ತಾರಾ ಅಂತ. ಅದೆಲ್ಲ ಗೊತ್ತಿಲ್ಲ ರೀ, ಸುಳ್ಳು ಹೇಳ್ತಾ ಇದ್ದೀರಾ ಬನ್ನಿ ಅಂತ. ಓಕೆ, ಅದಾದಮೇಲೆ ನಾನು ಹೇಳಿದೆ, ನೋಡಿ ಈ ಥರ ಹೋಗ್ತಾ ಇದ್ದೀನಿ, ನಾನು ಮಂಡೇ ಬರ್ತೀನಿ. ಮಂಡೇ ಬಂದೆ, ಹೋದೆ ಸ್ಟೇಷನ್ಗೆ. ಹೋದರೆ ಆಮೇಲೆ ನಾನು ಹೇಳಿದೆ, ಸರ್ ಈ ಥರ ಹುಡುಗಿರೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ದು. ಅದು ನೀವೇನಾ? ನೀವು ಅಂತ ಗೊತ್ತಿದ್ದಿದ್ರೆ ಮೊದಲೇ ಕೂಡಿಸ್ತಾ ಇರಲಿಲ್ಲ ರೀ, ಒಳಗಡೆ ಹಾಕ್ರಿ ಸೆಲ್ಗೆ ಅವ್ರನ್ನ. ನನಗೆ ಶಾಕ್ ಆಯ್ತದು. ಇವ್ರೇನು ಹಿಂಗೆ ಮಾತಾಡ್ತಾರೆ? ನಾನು ಏನು ಕಳ್ತನ ಮಾಡಿದ್ದೀನ, ದರೋಡೆ ಮಾಡಿದ್ದೀನ, ಕೊಲೆ ಮಾಡಿದ್ದೀನ? ಯಾರ್ಯಾರು ಮಾಡಿರೋರೋ ಎಲ್ಲ ಹೆಂಗೆ ಓಡಾಡ್ತಾರೆ, ಹೆಂಗಿದ್ದಾರೆ, ಏನು ಮಾಡಿದ್ದೀನಿ ನಾನು, ಇವ್ರು ಹಿಂಗೆ ಮಾತಾಡ್ತಿದ್ದಾರೆ ಅಂದಾಗ ನಾನು ಅದೆಲ್ಲ ತುಂಬ ಬೇಜಾರಾಯಿತು. ಆ ಸಿಚುವೇಶನಲ್ಲಿ ಇಷ್ಟೇ ಹೊರಟಾಗಿ ನಡ್ಕೊಂಡ್ರಯ್ಯಪ್ಪ. ಅದಾದಮೇಲೆ ಸರಿ, ನೆಕ್ಸ್ಟು ನೋಡಿದ್ರೆ ಆ ಹುಡುಗಿರ್ನ ಇಲ್ಲಿ ಸ್ಟೇಷನಿಂದನೇ ಕಳಿಸಿದ್ದು ಅಂತ ಹೇಳ್ತಾರೆ. ಕೋರ್ಟ್ಗೆ ಹೋಗ್ಬಿಟ್ಟು ನನಗೆ ಅರೆಸ್ಟು ಮಾಡೋ ಥರ ಏನೋ ಮಾಡಿಸಿದ್ದಾರೆ. ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ. ಆವಾಗ ನಾನು ತುಂಬ ಅಪ್ಸೆಟ್ ಆದೆ. ಅದಾದಮೇಲೆ ತಿರ್ಗಾ ನಾನು ಅವಾಗ ಶೃಂಗೇರಿಲೇ ಇದ್ದೆ. ಅಲ್ಲಿಂದ ಪಾಪ ನಾನು ಡೈರೆಕ್ಟ್ರಿಗೆ ಹೇಳಿದಾಗ, ಮೇಡಮ್ ನಿಮ್ಗೆ ಏನೇ ಹೆಲ್ಪ್ ಬೇಕಂದ್ರೂ ನನಗೆ ಹೇಳಿ ಅಂತ ಹೇಳಿ ಇಮ್ಮಿಡಿಯೇಟ್ ನಾನು ಅಲ್ಲಿಂದ ನೈಟ್ ಬಸ್ಸಲ್ಲಿ ಬಂದು ಇಲ್ಲಿ ಕೋರ್ಟಲ್ಲಿ ಬೇಲ್ ತೊಗೊಂಡು ತಿರ್ಗಾ ವಾಪಸ್ ಹೋದೆ. ಬೇಲ್ ಹೋಗಿದ್ದಕ್ಕೆ ಪೊಲೀಸ್ನವರು ಏನು ಮಾಡೋಕ್ಕಾಗಲ್ಲ, ಹುಡುಗಿರು ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಡಿಸೆಂಬರಲ್ಲಿ ಆಗಿತ್ತು. ಸರಿ, ಅಲ್ಲಿಗೆ ಅದಾಯಿತು. ಓಕೆ, ಅದಾದಮೇಲೆ 3 ತಿಂಗಳಾದಮೇಲೆ ಬಂದಿದ್ದು ಆ ಹುಡುಗಿರು, ಅದಕ್ಕಿಂತ ಮುಂಚೆ ಏನಾಯಿತು, ಈ ಮಹಿಳಾ ಸಂಘಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನೇನು ಮಾಡಿದ್ದಾರೆ ಗೊತ್ತಾ ಹುಡುಗಿರುಗಳು? ಅವ್ರು ಇದೇ ಬಿಸ್ನೆಸ್ ಅನ್ಸುತ್ತೆ ಮೋಸ್ಟ್ಲಿ ಅವ್ರಿಗೆ. ಮಹಿಳಾ ಸಂಘಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿಂದ ಕಾಲ್ ಬಂತು. ನಾನು ಹೇಳಿದೆ, ಮೇಡಮ್ ಇದು ಕೋರ್ಟಲ್ಲಿದೆ, ನಿಮಗೆ ಗೊತ್ತಿದೆಯಾ? ಅದಕ್ಕೆ ಕೋರ್ಟಲ್ಲಿದೆಯಾ ಮೇಡಮ್, ಸಾರಿ ಅಂತ ಹೇಳಿ, ಅವರು ಏನಾಯಿತು ಅಂತ ಕೇಳಿದಕ್ಕೆ ನಾನು ಹಿಂಗೆ ಆಗಿದೆ ಮೇಡಮ್, ಅವ್ರದ್ದು ಅಲ್ಲಿ ಬೇಲ್ ತೊಗೊಂಡಿರೋದಕ್ಕೆ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಇವಾಗ ನಿಮ್ಮ ಹತ್ರ ಬಂದಿರಬೇಕು ಅವರು ಅಂತ ಹೇಳಿದೆ. ಸಾರಿ ಮೇಡಮ್ ಅಂತ ಹೇಳಿ ಅವರಿಟ್ರು. ಅದಾದಮೇಲೂ ಏನೂ ಮಾಡೋಕ್ಕಾಗಲಿಲ್ವಲ್ಲ ಅವ್ರಿಗೆ. ಅದಾದಮೇಲೆ ಮಾರ್ಚಲ್ಲಿ ನಾನು ಶೂಟಿಂಗಲ್ಲಿದ್ದೀನಿ. ನನ್ನ ತಮ್ಮ ಫೋನ್ ಮಾಡ್ತಾನೆ, TV9 ನೋಡಿದ್ಯಾ ನೀನು ಅಂತ. ನಂಗೆ ಗೊತ್ತೇ ಇಲ್ಲ. ನೋಡಿದ್ರೆ ಈ ಥರ ಏನೇನೇನೋ ಬರ್ತದೆ. ಬಟ್ ನನ್ನ ಮೀಡಿಯಾದವ್ರಿಗೆ ಹೇಳೋದು ಅಷ್ಟೇ, ನಾವು ಮೀಡಿಯಾ, ನೀವು ಮೀಡಿಯಾ, ಒಂದು ವಿಷಯ ಏನು ಅಂತ ಸರಿಯಾಗಿ ತಿಳ್ಕೊಂಡು ಹಾಕಿ. ಏಕೆಂದರೆ 1000 ಜನ ನೋಡ್ತಾರೆ. ಒಂದು ನ್ಯೂಸ್ ನೋಡಬೇಕು ಅನ್ನೋದಕ್ಕೆ ಹೆಂಗೆ ಬೇಕೋ ಹಾಗೆ, ಎಷ್ಟು ಗೊತ್ತಾ, ಕುಡ್ದು ಗಾಡಿ ಓಡಿಸ್ತಿದ್ರಾ ಅಂತೆಲ್ಲ ಹಾಕೋದು, ಎಷ್ಟು ಅದು ಇನ್ನೊಬ್ರು ಮನಸ್ಥಿತಿಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ಅವ್ರು ಯೋಚನೆ ಮಾಡಲ್ವಾ ಅಂತ ತುಂಬ ಬೇಜಾರಾಯಿತು ನನಗೆ ಅವಾಗ. ಇಂತಹ ಲಕ್ಷ್ಮೀ ಸಿದ್ದಯ್ಯ ಅಪ್ಪಟ ಗುರು ರಾಘವೇಂದ್ರ ಸಾರ್ವಭೌಮರ ಅಭಿಮಾನಿ ಮತ್ತು ಆರಾಧಕಿ.
ಕಣ್ಮುಚ್ ಕಂಡ್ಬಿಟ್ರೆ ಮಂತ್ರಾಲಯದಲ್ಲಿ ಇರ್ತಾರೆ, ಕಣ್ಮುಚ್ ಕಂಡ್ಬಿಟ್ರೆ ಮತ್ತೆ ಎಲ್ಲ ಬೆಂಗಳೂರಲ್ಲಿ ಇರ್ತಾರೆ, ಕಣ್ಮುಚ್ ಕಂಡ್ಬಿಟ್ರೆ ಇನ್ನೆಲ್ಲೋ ಹೈದರಾಬಾದಲ್ಲಿ ಇರ್ತಾರೆ. ನನ್ ರಾಯರು ನನ್ನ ಮಂತ್ರಾಲಯ ಅಂದ್ರೆ ನನ್ ತವರೋದು. ತವರು ಅಂದ್ರೆ ನೆನ್ಸ್ಕೊಂಡಾಗೆಲ್ಲ ಹೋಗೋದು. ಬಹುಶಃ ತಿಂಗಳಲ್ಲಿ ಒಂದು 10 ದಿನ ಹೋದ್ರು ಅವ್ರಿಗೆ ಏನು ಬೇಜಾರಾಗಲ್ಲ. ಹೋಗಿದಾರು ಕೂಡ. ಹೋಗ್ತೀನಿ, ನನ್ಗೇನಿಲ್ಲ. ಈಗ ಇವತ್ ಬಂದು ಹೋಗಿ ನಾಳೆ ಏನಾದ್ರು ನೀವು ಮಂತ್ರಾಲಯ ಹೋಗ್ತಿದ್ದೀನಿ ಬರ್ತೀಯ ಅಂದ್ರೆ ಹ್ಞೂ ಅಂತೀನಿ. ನನಗೆ ಮಂತ್ರಾಲಯ ಅದೇನೋ ಗೊತ್ತಿಲ್ಲ, ತಿಂಗಳಿಗೆ ಒಂದ್ಸಲ ಹೋಗ್ತೀನಿ ನಾನು ಅದು ಅನ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಕೈಲಿ ಎಷ್ಟು ವರ್ಷ ಆಗುತ್ತೋ ಅದನ್ನ ನಾನು ಮಾಡ್ತೀನಿ, ನನ್ನ ಸೇವೆ ಮಾಡ್ತೀನಿ. ಯಾಕೆ ರಾಯರು ಯಾಕೆ ಸ್ಪೆಷಲ್ ಲಕ್ಷ್ಮಿ ಅವರೇ? ಗೊತ್ತಿಲ್ಲ ನಂಗೆ, ಏನೋ ನಂಗೆ ರಾಯರು ತುಂಬಾ ಹತ್ರ ಆಗ್ತಾರೆ. ಅವ್ರ ಹತ್ರ ಮಾತಾಡ್ತೀನಿ, ಅವ್ರ ಹತ್ರ ಹೇಳ್ಕೊಂತೀನಿ, ಅವ್ರು ಕೇಳ್ತಾರೆ, ಎಲ್ಲೋ ಕೇಳ್ತಾ ಇದಾರೆ, ನನ್ನ ಜೊತೆಲೇ ಇದ್ದಾರೆ ಅನ್ಸುತ್ತೆ. ಎಷ್ಟೋ ಸಲ ಅವ್ರ ಹತ್ರ ಹತ್ಕೊಂಡೆಲ್ಲ ಹೇಳ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ನಾನು ಆ ಪ್ರಾಂಗಣಲ್ಲಿ ರಾಯರು ನೋಡಿ 1 hour ಕೂತಿರ್ತೀನಿ. ಹರೀಶ್ ಅದಕ್ಕೆ ನಾನು ಒಬ್ಬೊಬ್ಳೇ ಹೊರಟೋಗ್ತೀನಿ. ನನಗೆ ಬಾ ಅರ್ಜೆಂಟ್ ಆಯ್ತು, ಟೈಮ್ ಆಯ್ತು ಅಂತ ಯಾರು ಕರಿಬಾರ್ದು. ನನ್ನ ಮನಸ್ಸಲ್ಲಿರೋ ದುಃಖ ಎಲ್ಲನೂ ನಾ ಅಲ್ಲಿ ಕೂತ್ಕೊಂಡು ನಾನು ರಾಯರ ಜೊತೆ ಮಾತಾಡ್ತಿರ್ತೀನಿ, ನಾನು ರಾಯರಿಗೆ ಹೇಳ್ಕೊತಿರ್ತೀನಿ, ನಂಗೆ ಹಿಂಗಾಯ್ತು ರಾಯರೇ, ಹಂಗಾಯ್ತು, ಸಾರಿ. ಸೊ ನಂಗೆ ಅದೊಂದು, ನನ್ನ ರಾಯರು ಅಂದರೆ ತುಂಬ ಸೆಂಟಿಮೆಂಟ್ ನನಗೆ. ನಾನು ಏನೇ ಇದ್ರು, ಇಂಥದ್ದೇ ಇದ್ರು, ನನ್ನ ರಾಯರ ಹತ್ರ ನಾನು ಶೇರ್ ಮಾಡ್ಕೊಂತೀನಿ. ಅವರು ನನ್ನನ್ನು ಎಲ್ಲೋ ಕಾಪಾಡ್ತಿದ್ದಾರೆ ಪ್ರತಿಯೊಂದ್ರಲ್ಲೂ. ಈಗ ನನಗೆ ಕೆಲಸ ಇಲ್ಲ ಅಂತ ಅಂದ್ರೂ ನಾನು ಯಾರ ಹತ್ರನೂ ಕೇಳಕ್ಕೆ ಹೋಗಲ್ಲ. ನಾನು ರಾಯರಿಗೆ ಹೇಳೋದು, ರಾಯರ ನೀವು ನೋಡ್ತಾ ಇದ್ದೀರಲ್ವಾ, ನನ್ನ ಕೆಲಸ ಇಲ್ಲ, ನಾನು ಏನು ಮಾಡಲಿ ಅಂತ. ನಿಜ ಹೇಳ್ತೀನಿ, ನನ್ನ ಮಂತ್ರಾಲಯ ಹೋಗಿ ವಾಪಸ್ ಬರೋಷ್ಟರಲ್ಲಿ ಒಂದು ಪ್ರಾಜೆಕ್ಟ್ ಕಮಿಟ್ ಆಗ್ತೀನಿ ನಾನು. ಸಿನಿಮಾನೇ ಇರ್ಬೋದು, ಯಾವುದೇ ಇರ್ಬೋದು, ಬಟ್ ನಂಗೆ ಯಾವುದ್ರಲ್ಲೂ ಇಲ್ಲ. ನನ್ನ ರಾಯರು ಒಂದ್ಸಲ ಅಂತೂ ರಾಯರು ಅಭಿಷೇಕ ಮಿಸ್ ಮಾಡ್ಕೊಂಬಿಟ್ಟೆ. ಅವರು ಅರ್ಚಕರು ಒಳಗಡೆ ಹೋಗ್ಬಿಟ್ಟಿದ್ರು, ಅವರು ಬಾಗ್ಲು ತೆಗಿಲಿಲ್ಲ. ಹತ್ತಿದ್ದೀನಿ ಅಂದರೆ ನನ್ನ ರಾಯರು ನನ್ನ ಅಭಿಷೇಕ ನೋಡೋಕ್ಕಾಗಲಿಲ್ಲ, ನನಗೆ ರಾಯರು ನೋಡೋಕೆ ನೀವು ಬಿಡಲಿಲ್ಲ ಅಂತ ಹೇಳಿ ಅವ್ರ ಹತ್ರ ಕೊಡೋ ಅಂತ ಅಳ್ತಾ ಇದ್ದೀನಿ ನಾನು. ಅವರು ಅಯ್ಯೋ ಯಾಕಮ್ಮ ಹಿಂಗಳ್ತಿದ್ದೆ ಅಂತ. ಅವತ್ತಿಂದ ನನಗೆ ನಾನು ಬರ್ತೀನಿ ಅಂದರೆ ಸಾಕು, ಪಾಪ ಅವ್ರು ವೆಯ್ಟ್ ಮಾಡ್ತಿರ್ತಾರೆ. ನಾನು ರಾಯರ ವಿಷಯ ಬಂದರೆ ತುಂಬ ಎಮೋಷ್ನಲ್ ಆಗ್ತೀನಿ. ನಂಗೆ ತುಂಬ ಇಷ್ಟ ರಾಯರು ಅಂದರೆ. ಅವರು ಇದ್ದಾರೆ, ನನ್ನ ಜೊತೆನೇ ಇದ್ದಾರೆ ಅನ್ಸುತ್ತೆ. ಅಪ್ಪಂಗೆ ಚಾಲೆಂಜ್ ಹಾಕಿ ಬಂದಂಥ ಹೆಣ್ಮಗಳು 25 ವರ್ಷ ತನ್ನ ಕಾಲ್ ಮೇಲೆ ಕಾಲ್ ನಿಂತು ಧೈರ್ಯದಿಂದ ಎದುರಿಸಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಇತ್ತೀಚೆಗೆ 1 ವಾರದಿಂದ ಅಪ್ಪನ ಜೊತೆ DP ರಾರಾಜಿಸ್ತಾ ಇದೆ. ಹೌದು, ಅಪ್ಪನಿಗೆ ಹುಷಾರಿರ್ಲಿಲ್ಲ. ಸೊ ಈಗ ಒಂದು 15 days ಆಯಿತು ಅವರು ಹೋಗಿ. ಅವ್ರನ್ನ ತುಂಬ ಮಿಸ್ ಮಾಡ್ಕೋತೀವಿ. ಅವ್ರಿಗೆ ಚಾಲೆಂಜ್ ಹಾಕಿ ಬಂದವ್ರು ನೀವು. ಹೌದು, ಅವ್ರ ಜೊತೆ ಇಲ್ಲ ಅಂದರು. ಅವ್ರು ಏನು ಮಾಡಿದ್ರು, ಅವರು ಇನ್ನೊಂದು ಮದುವೆ ಮಾಡಿಕೊಂಡ್ರು. ಸೊ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇತ್ತು. ಅವರು ನಮ್ಮ ಜೊತೆ ಎಲ್ಲ ಮಾತಾಡೋಕ್ಕೆಲ್ಲ ಬಿಡ್ತಾ ಇರಲಿಲ್ಲ. ಆಮೇಲೆ ಜಗಳ ಮಾಡೋರು ಅಂತವ್ರು. ನನಗೆ ನಮ್ಮಪ್ಪ ಅಂದರೆ ಇಷ್ಟ. ನಾನು ಯಾವುದಕ್ಕೂ ಕೇರ್ ಮಾಡ್ತಿರ್ಲಿಲ್ಲ ಹರೀಶ್. ನಾನು ಆಕೆ ಏನೇ ಇದ್ರು ಅವ್ರಿಗೆ ಅದು, ನನಗೇನೂ ಅಲ್ಲ. ನನಗೆ ನಮ್ಮಪ್ಪ ಅಷ್ಟೇ ನನಗೆ ಗೊತ್ತಿದ್ದು. ನಾನು ನಮ್ಮ ಅಪ್ಪನ ಜೊತೆ ಚೆನ್ನಾಗೇ ಇದ್ದೆ. ನಮ್ಮ ಅಪ್ಪನ ಜೊತೆ ಹೆಂಗೆ ಮಾತಾಡ್ತಿದ್ವಿ ಅಂದರೆ, ಒಳ್ಳೆ ಲವರ್ಸ್ ಥರ ಹೊರಗಡೆ ಸಿಕ್ಕಿ ನಾವು ಮಾತಾಡ್ತಿದ್ವಿ, ಕದ್ದು ಮುಚ್ಚಿ ಅಪ್ಪ ಮಗಳು ಮಾತಾಡೋದು ಹಾಗೆ, ಆ ಥರ ಮಾತಾಡ್ತಿದ್ವಿ. ಆದರೂ ನನಗೆ ನಮ್ಮಪ್ಪ ಅಂದರೆ ಇಷ್ಟ. ಅವ್ರು ಏನೇ ಮಾಡಿರ್ಬೋದು. ನಾನು ಯಾವ ಥರ ಯೋಚನೆ ಮಾಡ್ತಿದ್ದೆ ಅಂದರೆ, ಇವತ್ತು ನಾನು ಈ ಮಟ್ಟಕ್ಕಿರೋದಕ್ಕೆ ನಮ್ಮ ಅಪ್ಪನೇ ಕಾರಣ. ಅವತ್ತು ಅವ್ರನ್ನು ನನ್ನ ಮನೆಯಿಂದ ಆಚೆ ಹಾಕಿದ್ದಕ್ಕೆ ಆ ಚಾಲೆಂಜ್ ತಗೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ನಾನು ಯಾರು ಅನ್ನೋದನ್ನ ತೋರ್ಸ್ಕೊಟ್ಟವ್ರು ಅವರೇ. ನಾನು ಆ ಥರ ಪಾಸಿಟಿವ್ ಆಗಿ ತಗೋತೀನಿ. ನಾನು ಮಗನ್ ಹೀರೋ ಮಾಡ್ಬೇಕಾ, ಮಗನ್ ಆರ್ಟಿಸ್ಟ್ ಮಾಡ್ಬೇಕಾ? ಸುಮ್ನಿರಿ, ಫಸ್ಟ್ ಡಿಗ್ರಿ ಮಾಡ್ಲಿ. ಅದೆಲ್ಲ ಏನಿಲ್ಲ, ಅದು ಅವನ ಇಷ್ಟ. ನನ್ಗೇನಂದ್ರೆ ನನ್ನ ಮಗನ್ಗೆ ಒಂದು ಎಜುಕೇಶನ್ ಕೊಡಿಸ್ಬೇಕು ಅಂತ. ಈಗ ನಾನು ಅವ್ನಿಗೆ ಹೇಳಿರೋದು ಅಷ್ಟೇ, ನಿನಗೆ ಡಿಗ್ರಿವರೆಗೂ ನಾನು ಸಪೋರ್ಟ್ ಮಾಡ್ತೀನಿ, ಅದಾದ್ಮೇಲೆ ನಿನ್ನ ಲೈಫ್ ನೀನು ನೋಡ್ಕೋಬೇಕು. ಯಾಕೆಂದ್ರೆ ಅವ್ರ ಲೈಫಲ್ಲೆಲ್ಲ ನಾವಾಗಲೇ ಜವಾಬ್ದಾರಿ ತೊಗೊಂಡಿದ್ವಿ. ನಿಮ್ಮ ಲೈಫ್ನ ಆಮೇಲೆ ನೀನು ಲೀಡ್ ಮಾಡಬೇಕು. ಇನ್ನೊಂದು ವರ್ಷ ಇದೆ, BCom ಮಾಡ್ತಿದ್ದಾನೆ. ಸೊ ಅದಾದ್ಮೇಲೆ ಅವ್ನ ಲೈಫ್ ಅವ್ನು ಲೀಡ್ ಮಾಡಬೇಕು. ಲಕ್ಷ್ಮಿ ಗೋಲ್ ಏನಿದೆ? ಇನ್ನೊಂದು 5 ವರ್ಷ ಆದ್ಮೇಲೆ ಲಕ್ಷ್ಮಿ ಏನ್ ಮಾಡಿರ್ತಾರೆ? ಎನಿ ಲೈಕ್ ಇದೊಂದು ಅಚೀವ್ ಮಾಡಬೇಕು ಆ ಥರದ್ದು ಏನಾದ್ರು? ಅಚೀವ್ ಮಾಡೋ ಆಸೆ ಎಲ್ಲ ಹೊರಟೋಯ್ತಲ್ಲ ಹರೀಶ್. ಇವಾಗ ನಾನು ಎಲ್ಲಿ ಸ್ಪೋರ್ಟ್ಸ್ ಆಡೋಕ್ಕಾಗಲ್ಲ. ಸೊ ಹಂಗೇನಿಲ್ಲ, ಇರೋವರೆಗೂ ಸ್ಪೋರ್ಟಿವ್ ಆಗಿರ್ತೀನಿ. ನನಗೇನು ಅನ್ಸೋದು ಅಂದರೆ, ನನಗೆ ಎಲ್ಲ ಸ್ಮಾಲ್ ಥಿಂಗ್ಸ್, ಫ್ರೆಂಡ್ಸ್ ಜೊತೆ ಖುಷಿಯಾಗಿರ್ಬೇಕು. ಆಮೇಲೆ
ಎಲ್ಲ ಏನಾದ್ರು ಬಕೆಟ್ ಲಿಸ್ಟ್ ಅಲ್ಲಿ ಇದೆಯಾ? ಗುರು ಇಷ್ಟು ದುಡ್ಡು ಮಾಡ್ಕೊಂಡು ಇಂಥ ದೇಶಕ್ಕೆ ಹೋಗ್ಬೇಕು ಅಂತಾನೋ, ಅಥವಾ ಈ ತರದ್ ಏನೋ ಒಂದು ತಗೋಬೇಕು ಅಂತಾನೋ? ಇಲ್ಲ, ನಂಗೆ ಟ್ರಾವೆಲಿಂಗ್ ಅಂದ್ರೆ ಇಷ್ಟನೇ. ಓಕೆ, ಟ್ರಾವೆಲಿಂಗ್ ಅಂದ್ರೆ ಇಷ್ಟ. ದುಡ್ಡು ಮಾಡ್ಬೇಕು ಅಂದ್ರೆ ನನ್ನ 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 ಪ್ರಕಾರ ಲೈಫ್ಗೆ, ಈಗ ನಮಗೂ ವಯಸ್ಸಾಗ್ತಾ ಬರ್ತದೆ. ಸೊ ಯಾವಾಗ್ಲೂ ನಾವು ಹಿಂಗೆ ಇರ್ತೀವಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಎಷ್ಟು ಸೆಕ್ಯೂರ್ ಮಾಡ್ಕೋಬೇಕು ಅಷ್ಟು ಸೆಕ್ಯೂರ್ ಮಾಡ್ಕೋಬೇಕು. ತೀರಾ ಅತಿ ಆಸೆಗೆ ಹೋಗ್ಬಾರ್ದು, ಒಂದು ಲೆವೆಲ್. ಆಮೇಲೆ ಟೆನ್ಷನ್ ಇರಬಾರ್ದು. ಒಂದು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಹೆಣ್ಣು ಮಗಳಾಗಿ ಕುಟುಂಬದ ಜವಾಬ್ದಾರಿ ತಗೊಂಡು ಬದುಕನ್ನ ಕಟ್ಟಿ ಬೇರೆಯವ್ರ ಬದುಕನ್ನ ರೂಪಿಸಿ ಕಾಸನ್ನ ಕೂಡ್ ಹಾಕಿ ಸಂತೋಷ ಯಾರಪ್ಪನ ಮನೆದು ಅಲ್ಲ ನಾನು ಪಡ್ಕೋಬೇಕು ಅಂತ ಚಿಕ್ಕದ್ರಿಂದ ಸಂತೋಷ ಪಡೆದು ಒಂದು ಚಂದದ ಆ ಬದುಕನ್ನ ಕಟ್ಕೊಂಡು, ಈಗ್ಲೂ ಏನೇನೋ ಇರ್ಬೋದು ನಂಗೆ ಗೊತ್ತಿಲ್ಲ, ಆದ್ರೆ ಖುಷಿಯಾಗಿ ಇರ್ಬೇಕು ನಾನು ಅನ್ನೋದೊಂದು ಪಾಸಿಟಿವ್ನೆಸ್ ಇದೆಯಲ್ಲ, ಒಂದು ಗುಡ್ ವೈಬ್ ಇದೆಯಲ್ಲ. ವಿ ಆಲ್ ಲವ್ ಯು. ವಾವ್. ಅಂದ್ರೆ ಲೈಫ್ ಹಿಂಗ್ ಬದುಕ್ಬೇಕು ಯಾರೇ ಆದ್ರೂ. ಹೌದು. ಏನಿದೆ ಲೈಫ್ ಅಲ್ಲಿ ಹರೀಶ್? ಖುಷಿಯಾಗಿರ್ಬೇಕಲ್ವಾ? ಯಾಕೆ ಅಲ್ಲಿಂದ ಇಲ್ಲಿಗೆ ತಂದು ಹಾಕೋದು, ಅವ್ರ ಬಗ್ಗೆ ಇವ್ರು ಮಾತಾಡೋದು ಯಾಕೆ ಬೇಕು ಅನ್ಸುತ್ತೆ? ಅದೆಲ್ಲ ನಿನಗೆ ಅನ್ಸಿದ್ದನ್ನ ನೇರವಾಗಿ ಹೇಳು, ನಿಂಗೆ ಅನ್ಸಿದ್ದನ್ನ ನೇರವಾಗಿ ಕೇಳು. ಅದು ತಪ್ಪೋ ಸರಿನೋ ಅವಾಗ ಗೊತ್ತಾಗತ್ತೆ. ಸುಮ್ಮನೆ ನಮಗ್ ನಾವೇ ಅನ್ಕೊಂಡ್ಬಿಟ್ರೆ ಅದು ರಾಂಗ್. ಅದು ಏನ್ ಬೇಕಾದ್ರೂ ಅನ್ಕೋಬಹುದು. ಈಗ ನಿಮ್ ಬಗ್ಗೆ ನಾನು ಏನ್ ಬೇಕಾದ್ರೆ ಇವರಾ ಅನ್ಕೊಂಡು ಏನ್ ಬೇಕಾದ್ರೂ ಬೈಕೋಬಹುದು. ಬಟ್ ಹರೀಶ್ ನೀವ್ ಹಿಂಗ್ ಮಾಡಿದ್ರಿ ನಂಗೆ ಇಷ್ಟ ಆಗ್ಲಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ರೆ ನಿಮ್ಗೂ ಇಷ್ಟ ಆಗುತ್ತೆ. ಅದು ಏನು ಹಂಗಲ್ಲ ಲಕ್ಷ್ಮಿ, ನಾನು ಯಾಕೆ ಹಿಂಗ್ ಹೇಳ್ದೆ ಅಂತ ಅದನ್ನ ನೀವು ಕ್ಲಾರಿಟಿ ಕೊಡ್ತೀರಾ, ಅವಾಗ ನಂಗೆ ಅರ್ಥ ಆಗುತ್ತೆ. ನಾವಿಬ್ರು ತುಂಬಾ ಮಾಡಿದೀವಿ ಅದನ್ನ, ಅದನ್ನ ಚೆನ್ನಾಗಿ ಹೇಳ್ತಿದಾರೆ ಅಷ್ಟೇ. ದಟ್ಸ್ ಹೌ ಫ್ರೆಂಡ್ಶಿಪ್ ಗೋಸ್ ಆಲ್ವೇಸ್. ಏನು ಒಂದ್ ಸಣ್ಣ ಮಾತಲ್ಲಿ ಹೇಳೋದಾದ್ರೆ ಫ್ರೆಂಡ್ಶಿಪ್ ಅಂದ್ರೆ ಏನು ನಿಮ್ ಪ್ರಕಾರ, ನಿಮ್ ಲೈಫ್ ಅಲ್ಲಿ ಚಿಕ್ಕದಾಗಿ ಒಂದೇ ವರ್ಡ್ ಅಲ್ಲಿ? ಫ್ರೆಂಡ್ಶಿಪ್ ಅಂದ್ರೆ ಅದೊಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಲೈಫ್ ಅಂದ್ರೆ ಏನು? ಜೀವನ ಅಂದ್ರೆ ಒಂದ್ ರೋಡ್. ಸ್ಟ್ರಗಲ್ ಅಂದ್ರೆ ಏನು? ಸ್ಟ್ರಗಲ್ ಅಂದ್ರೆ ಒಂದು ಸ್ವೀಟ್. ಸ್ವೀಟ್. ಹ್ಯಾಪಿನೆಸ್ ಅಂದ್ರೆ ಏನಾಗಿದ್ರೆ? ಹ್ಯಾಪಿನೆಸ್ ಅಂದ್ರೆ ಅದು ಶಾರ್ಟ್ ಟೈಮ್ ಅದರ. ಫ್ಯಾಮಿಲಿ ಅಂದ್ರೆ ಏನು? ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಎಲ್ಲದಕ್ಕಿಂತ ಮುಖ್ಯವಾದ್ದು. ಸುಮ್ ಕೋಪ ಮಾಡ್ಕೋತೀವಿ, ಸುಮ್ ಜಗಳ ಆಡ್ಬಿಡ್ತೀವಿ, ಏನೇನೋ ಆಗೋಗುತ್ತೆ. ಬಟ್ ಅದೆಲ್ಲವನ್ನು ಮೀರಿ ಬದುಕಟ್ಕೋಬೇಕು ಲೈಫ್ ಇದು ಅನ್ನೋ ಪಾಸಿಟಿವ್ನೆಸ್ ಇದೆಯಲ್ಲ, ಅದಕ್ಕೆಲ್ಲರೂ ಇಷ್ಟಪಡ್ತೀವಿ ನಿಮ್ಮನ್ನ. ನನ್ನಲ್ಲಿ ಒಂದ್ ಕ್ಯಾರೆಕ್ಟರ್ ಇದೆ ಹರೀಶ್. ಏನು ಅದು ಕೆಟ್ಟದೋ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಬಟ್ ಇವಾಗ ಯಾರಾದ್ರೂ ನನಗೆ ಹರ್ಟ್ ಮಾಡ್ತಾರೆ ಅನ್ಕೊಳ್ಳಿ, ನಾನ್ ಸಡನ್ ರಿಯಾಕ್ಟ್ ಆಗಲ್ಲ. ಓಕೆ, ಯು ಟೇಕ್ ಯುವರ್ ಟೈಮ್. ನನ್ ಮನ್ಸಲ್ಲೇ ಇರತ್ತದು, ಮರೆಯಲ್ಲ. ನಾನು ಅದನ್ನ ಇಟ್ಕೊಂಡೇ ಇರ್ತೀನಿ. ಬಟ್ ಸಿಚುವೇಶನ್ಗೆ ವೆಯ್ಟ್ ಮಾಡ್ತೀನಿ. ಕಾಯ್ತೀನಿ. ನಿಮ್ ಟೈಮ್ಗೆ ಕಾಯ್ತೀನಿ. ಅದ್ ಪಕ್ಕಾ ಸಿಗುತ್ತೆ ನನಗೆ. ಆ ಟೈಮಲ್ಲಿ ನಾನು ಹೆಂಗಿರುತ್ತೆ ಅಂದ್ರೆ, ಅದು ಈಗ ನಾನು ತೂರ್ಸಿ ಮಾತಾಡಲ್ಲ, ಎದುರು ಬೈದು ಮಾತಾಡಲ್ಲ. ಮತ್ತೆ ಅದೇ ನಂಗೆ ಗೊತ್ತಿಲ್ಲ, ಅದೇ ನಂದು ಒಂದೊಂದು ಟ್ಯಾಲೆಂಟ್ ಅದು. ಆದ್ರೆ ನಾನು ಇವಾಗ ನೀವು ನನ್ನ ಫ್ರೆಂಡು ಅವ್ರು ಇಲ್ಲಿದ್ದಾರೆ ಅಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರಿಗೆ ಹರ್ಟ್ ಆಗುತ್ತೆ. ಯಾಕೆ ಅಂದ್ರೆ ಅವ್ರು ಏನಕ್ಕೆ ನನಗೆ ಹರ್ಟ್ ಮಾಡಿದ್ರು, ನಾನು ಏನ್ ಮಾತಾಡ್ತಿದ್ರು ನಿಮ್ಮ ಹತ್ರ, ಅದು ಅವ್ರಿಗೆ ಅರ್ಥ ಆಗುತ್ತೆ. ಅದನ್ನ ಅರ್ಥ ಮಾಡಿಸ್ತೀನಿ. ಮನಸ್ಸಲ್ಲಿ ಇಟ್ಕೊಂಡು ಕೊರಗೆ ಎಲ್ಲ ಮಾಡೋದೆಲ್ಲ ಕೊರಗೋದು ಇರೋದು ಎಲ್ಲಿ ಹೇಳ್ತೀರಾ? ಅದೆಲ್ಲ ಮುಗ್ದೋಯ್ತು, ಕತೆ ಮುಗ್ದೋಯ್ತದೆಲ್ಲ. ಕೊರಗಲ್ಲ, ಏನಿದೆಯೋ ಅದನ್ನ ಫೇಸ್ ಮಾಡ್ಬೇಕಷ್ಟೆ. ಕಲಾವಿದೆಯಾಗಿದ್ದೀರಾ, ಕಲಾವಿದೆಯಾಗಿರಿ. ಖುಷಿಯಾಗಿದ್ದೀರಾ, ಮುಂದೆಯೂ ಖುಷಿಯಾಗಿರಿ. ನಾವು ಭರಾಟೆ ಸಿನಿಮಾ ಮಾಡ್ತಾ ಇದ್ವಿ. ಭರಾಟೆ ಮುರಳಿದು. ಅದರಲ್ಲಿ ನಮ್ಮ ಕೋ ಆರ್ಟಿಸ್ಟ್ ಗಳಿದ್ದಾರೆ, ನಂಗೆ ಆಗದೆ ಇರೋ, ನಾನು ಹೇಳಿದ್ನಲ್ಲ ಲೈಫಲ್ಲಿ ಕ್ಷಮಿಸಕ್ಕಾಗಲ್ಲ ಅಂತ. ಸೊ ಅಂತದ್ರಲ್ಲಿ ಒಂದು 3 ಜನ ಇದ್ರು ಅಲ್ಲಿ. ಅವರು ಬರೀ ನೆಗೆಟಿವ್ ಮಾತಾಡೋದು, ಏಳ ಹಂಗೆ ಹಿಂಗೆ ಆ ಥರ. ಬಟ್ ನಂಗೆ ಅದೊಂಥರ ವಿಯರ್ಡ್ ಅನ್ಸೋದು. ಆದರೆ ನಾನು ಯಾವುದಕ್ಕೂ ಕೇರ್ ಮಾಡಲ್ಲ. ಅದಕ್ಕೆ ಅರ್ಧ ಕೋಪ ಅವ್ರಿಗೆ. ನಾನು ಮಾಡಿ ಮಾಡ್ತೀನಿ ನಿಮಗೆ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಡುಮ್ಮಗಿರಿ ಬಂದ. ಡುಮ್ಮಗಿರಿ ನಾನು ತುಂಬ ಹಳೇ ಫ್ರೆಂಡ್ಸು, ಹಳೇ ದೋಸ್ತ ಬಂದ. ನಾನು ಅವನ್ನ ಕರೆದೆ, ಬಾಯ್ಲಿ ಅಂತ. ಬಂದ, ಏನಮ್ಮ ಅಂತ ಕಾದೆ. ನೋಡು, ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ, ಅಲ್ಲಿರೋ 3 ಜನಕ್ಕೆ ನಾನು ಉರ್ಸ್ಬೇಕು ಅಂದೆ. ಇಷ್ಟೇ. ಇದೆಲ್ಲ ನಡೆಯುತ್ತೆ ಸೆಟ್ಟಲ್ಲಿ. ಆಯ್ತಾ, ಉರ್ಸ್ಬೇಕು ಅಂದೆ. ಅದಕ್ಕೆ ಅವನು ಅಷ್ಟೇ ತಾನೇ, ಓಕೆ ಅಂದ. ಅವನು ಒಂಥರ ಸ್ವೀಟ್ ಹಾರ್ಟ್ ಅವನು. ಆಮೇಲೆ ನಾವೇನೂ ಮಾಡ್ತಿರ್ಲಿಲ್ಲ, ನಾವು ಒಂದು ಕೆಟ್ಟ ಪದ ಉಪಯೋಗಿಸ್ತಿರ್ಲಿಲ್ಲ, ಒಂದು ಮಾತು ಆಡ್ತಿರ್ಲಿಲ್ಲ.
ಅವ್ರು 3 ಜನ ಅಲ್ಲಿ ಕೂತಿದ್ದಾರೆ, ಅವ್ರು ಏನೋ ನಮ್ಮ ಬಗ್ಗೆ ಏನೋ ಮಾತಾಡ್ತಿದ್ದಾರೆ ಅಂದಾಗ ನಾನು ನೋಡೋ ಅವ್ರು ನೋಡ್ತಾ ಇದ್ದಾರೆ ನಗು ಅಂತಿದ್ದೆ. ಅವ್ನು ಜೋರಾಗಿ ನಗಕ್ಕೆ ಶುರು ಮಾಡೋನು, ಅವನು ಅನ್ಕೊಂಡು ನಗಕ್ಕೆ ಅವ್ನು ನೋಡಿ ನಾನು ನಗಕ್ಕೆ ಶುರು ಮಾಡ್ತಿದ್ದ. ನಮ್ಮಿಬ್ರು ನೋಡು ಅವ್ರು ಇನ್ನೂ ಉರ್ಕೊಳೋರು. ಸಿನಿಮಾ ಇದ್ದಂಗಿದೆ ಇದೆ ಆಕ್ಚುಲಿ. ಅಯ್ಯೋ ನಾನು ಹಂಗೆ ಮಾಡೋದು. ನಾ ಹೇಳಿದ್ನಲ್ಲ ನಂಗೊಂದು ಟ್ಯಾಲೆಂಟ್ ಇದೆ, ಅದು ಏನು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ಅಂತ ನಾನು ಹಿಂಗೆ ಮಾಡೋದು. ಅಂದ್ರೆ ಅವ್ರಿಗೆ ಅವ್ರಿಗೆ ಏನೂ ಮಾತಾಡಲ್ಲ, ಈ ತರ ಮಾಡ್ತೀನಿ ಅಷ್ಟೇ. ಬರೀ ನಾವೇನು ಮಾಡ್ತಿರ್ಲಿಲ್ಲ, ನೋಡ್ತಾ ಇದ್ದಾರೆ ನಗೋ ಅನ್ನೋದಷ್ಟೇ. ಅದನ್ನ ನಾನು ಕಿವಿಲ ಊಟ ಹಿಂಗ ಅಂತ ಹೇಳೋದು. ಅವನು ನಗದು ಜೋರಾಗಿ. ಅವಾಗ ನಾನು ಅವ್ನಿಗೆ ಹಿಂಗೆ ಹೊಡ್ಕೊಂಡು ಅದು ಇದು ಮಾಡಿ ಒಟ್ನಲ್ಲಿ ಅವ್ರು ನಮ್ಮನ್ನ ನೋಡ್ಬೇಕು, ಉರ್ಕೋಬೇಕು ಅಷ್ಟೇ. ಖುಷಿ ಅದು ಅಷ್ಟೇ. ನಾನೇನು ಕೆಟ್ಟದ್ ಬಯಸ್ಲಿಲ್ಲ ಅವ್ರಿಗೆ. ನಾವಿಬ್ರು ನಗ್ತಿದ್ವಿ, ಅದನ್ನ ನೋಡು ಅವ್ರು ಉರ್ಕೊಂಡ್ರು, ನನಗೂ ಸಮಾಧಾನ ಆಯ್ತು, ಸುಮ್ಮನಾಗ್ತಿದ್ದ. ಹಂಗೆ ನಗ್ನಗ್ತಾ ಇರಿ ಯಾವಾಗ್ಲೂ, ಖುಷಿಯಾಗಿರಿ ಯಾವಾಗ್ಲೂ. ನೀವು ನಂಬಿರೋ ರಾಯರು ನಿಮ್ಮನ್ನು ಸದಾ ಕಾಪಾಡ್ಲಿ. ನನ್ನ ರಾಯರು ಯಾವಾಗಲೂ ನನ್ನ ಜೊತೆ ಇರ್ತಾರೆ. ಅಂಡ್ ಖುಷಿ ಆಯ್ತು. ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಓಪನ್ ಆಗಿ, ಐ ಥಿಂಕ್ ಇವತ್ತಿನ ಹರಿಕತೆಯಲ್ಲಿ ಎಲ್ಲ ರಸಗಳು ಇತ್ತು. ಸಂತೋಷ, ದುಃಖ, ನೋವು, ನಲಿವು, ಉದಾಸ, ಉತ್ಸಾಹ ಎಲ್ಲವನ್ನೂ ಲಕ್ಷ್ಮೀ ಸಿದ್ದಯ್ಯ ಇಲ್ಲಿ ಕೂತು ಒಂದ್ ಕ್ಷಣ ಮರ್ತ್ಬಿಟ್ರಿ. ಎಲ್ಲ ಆರಾಮಾಗಿ ಕೂತ್ ಸುಮ್ಮನೆ ಎಲ್ಲ ಹೇಳ್ಬಿಟ್ಟಿದ್ದೀರಿ. ಎಲ್ಲ ಆರಾಮಾಗಿ ನಿಮ್ ಜೊತೆ ನನಗೇನು ಇಲ್ಲಿ ನಾನು ಹರಿಕತೆಲಿ ಕೂತಿದ್ದೀನಿ ಅಂತ ಅನ್ಸ್ಲಿಲ್ಲ. ನಾನು ನನ್ನ ಫ್ರೆಂಡ್ ಜೊತೆ ಕುತ್ಕೊಂಡು, ನನ್ನ ಡಾರ್ಲಿಂಗ್ ಆಫ್ ಇಂಡಿಯಾ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಆರಾಮಾಗಿ ಮಾತಾಡ್ತಾ ಇದ್ದೀನಿ. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಲಕ್ಷ್ಮಿ. ಒಳ್ಳೇದಾಗ್ಲಿ. ಹೃದಯ ಮತ್ತು ಮನಸ್ಸು ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇವತ್ತು ನ್ಯೂಸು ಕರೆದು ಒಳ್ಳೆ ಬ್ಲ್ಯಾಕ್ ಕಾಫಿ ಕೊಟ್ಟು, ಆಮೇಲೆ ಎಷ್ಟೋ ದಿನಗಳಾಗೋಗಿತ್ತು ಈ ಥರ ಮನಸ್ಸಿನ ಮಾತುಗಳು ಎಲ್ಲ ಮನಸ್ಸು ಒಳಗಡೆನೇ ಇತ್ತು, ಎಲ್ಲ ಓಪನ್ ಆಗಿ ಕೂತ್ಕೊಂಡು ಮಾತಾಡಿದ್ದೀನಿ. ಈ ಥರ ಒಳ್ಳೆ ಟೈಮ್ ಅನಿಸ್ತು, ಚೆನ್ನಾಗಿತ್ತು. ಇವತ್ತಿನ ಹರಿಕಥೆಯ ಅತಿಥಿ ಲಕ್ಷ್ಮೀ ಸಿದ್ದಯ್ಯ ಅವರು. ಬಹುಶಃ ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಒಬ್ಬರು ಕಲಾವಿದೆ ಹೀಗೆ ಅನ್ಕೊಂಡಿರ್ತೀವಿ. ಹಾಗನ್ನುವುದರ ಜೊತೆಗೆ ಅವರ ಬದುಕು ಕೂಡ ಹೀಗಿದೆ ಅನ್ನೋದು ಅರ್ಥ ಆಗ್ಬೇಕಷ್ಟೆ. ಹರಿಕಥೆಯಲ್ಲಿ ಲಕ್ಷ್ಮೀ ಸಿದ್ದಯ್ಯ ಅವರ ಬದುಕಿನ ಪುಟಗಳನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನಿಮ್ಗೇನು ಇಷ್ಟ ಆಯಿತು ಅಫ್ಕೋರ್ಸ್ ಕಮೆಂಟ್ ಮಾಡಿ ಅವ್ರಿಗೂ ತಿಳಿಸಿ. ನಾವು ಸಿಕ್ಕಿದಾಗ ನಮಗೂ ಹೇಳಿ. ಅವ್ರಿಗೊಂದು ಪ್ರೀತಿಯ ಗೌರವವನ್ನು ಕೊಟ್ಟು ಅವ್ರನ್ನ ಕಳಿಸ್ಕೊಡೋಕೆ ಬಯಸ್ತೀನಿ. ಕೇಕ್ವಾಲಾ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ಅವ್ರಿಗೆ ಇಷ್ಟ ಆಗಿರೋ ತಿನಿಸುಗಳಂತೂ ಇದ್ದೇ ಇದೆ. ಅವ್ರಿಗೂ ಇಷ್ಟ ಆಗುತ್ತೆ, ಅವ್ರ ಮಗನಿಗೂ ಇಷ್ಟ ಆಗುತ್ತೆ. ಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್. ಮಗದೊಂದು ಸ್ಪೆಷಲ್ ಎಪಿಸೋಡ್ ಹರಿಕಥೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ನ್ಯೂಸೋ ನಮ್ಮ ಚಾನಲ್ನ ನೋಡಿದ್ದಕ್ಕೆ ನಮಸ್ಕಾರ.